ಏನ್ ಕೊಟ್ರೆ ಆ ಕೆಲಸ ಮಾಡ್ತೀವಿ, ಇಲ್ಲ ಅಂದ್ರೆ ಸಾಕಷ್ಟು ಕೊಟ್ಟಿದ್ದಾರೆ. ಅಗ್ರಿಕಲ್ಚರ್ ಮಿನಿಸ್ಟರ್ ಆಗೋವಾಗ ಮಿನಿಸ್ಟರ್ ಮಾಡಿ ಅಂತಾನು ಕೇಳಲಿಲ್ಲ. ಬೇರೆ ಯಾರಿಗನ ಅವಕಾಶ ಕೊಡಿ, ಯಾಕೆ ಸುಮ್ನೆ ಎಲ್ಲ ನಿಮ್ಗೂ ಒತ್ತಡ ಇರುತ್ತೆ ಅಂತ. ಇಲ್ಲ ಅಂತೇಳಿ ಅವರೇ ಚೂಸ್ ಮಾಡಿ ಮಿನಿಸ್ಟರ್ ಮಾಡಿದ್ರು. ಅವರೇ RDPR ಖಾತೆನೂ ಕೊಟ್ರು ಅಂತ. ಇಲ್ಲ ಅಂತ ಮತ್ತೆ ಮಿನಿಸ್ಟರ್ ಮಾಡಿದ್ರು. ರೆವಿನ್ಯೂ ಕೊಟ್ಟಿದ್ದು ಕೂಡ ಅವರೇ. ಯಾವ್ದು ಕೊಟ್ರು ಕೂಡ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ. ನಮ್ಮ ಅರ್ಹತೆಗಿಂತ ಹೆಚ್ಚಿಗೆ ಅವಕಾಶ ನಮಗೆ ಕೊಟ್ಟಿದೆ. ನೀವೆಲ್ಲ ಪರ್ಫೆಕ್ಟ್ ಆಗಿ ಮಾಡಬೇಕು ಅಂದ್ರೆ ಪರ್ಫೆಕ್ಟ್ ಆಗಿ ಮಾಡುವಂತ ಸಿಸ್ಟಮ್ ಅಲ್ಲಿ ನಮ್ಮ ದೇಶ ಇಲ್ಲ. ಐ ಆಮ್ ಸಾರಿ. ನಾವು ಈಗ ಕೊಡ್ತಾ ಇರುವ ಯಾವ್ದಾದ್ರು, ನಾನೀಗ ಹಕ್ಕುಪತ್ರ ಕೊಟ್ಟರು ಕೂಡ ಎಲ್ಲ ನಾನು ಪರ್ಫೆಕ್ಟ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಿಸ್ಟಮ್ ಅಷ್ಟು ಪರ್ಫೆಕ್ಟ್ ಇಲ್ಲ. ನಮ್ಮ ಸೊಸೈಟಿನೂ ನಾಟ್ ಸೋ ಪರ್ಫೆಕ್ಟ್. ಡಿಜಿಟಲಿ ಸೈನ್ಡ್ ಬೈ ತಹಶೀಲ್ದಾರ್ ಅಂತ ಇರುತ್ತೆ. ಅದರಲ್ಲಿ ತಂದಾಗ ಎಲ್ಲ ಸುಮಾರು ಜನ ವಿರೋಧ ಮಾಡಿದ್ರು. ಆಯಿತು, ಈಗ ಗೌರ್ಮೆಂಟಲ್ಲಿ ಸೂರ್ಯನಿಗೆ ಟಾರ್ಚ್ ಬಿಡುವಷ್ಟು ನಾವು ಮಾಡೋಕ್ಕಾಗಲ್ಲ. ಅದು ಎಲ್ಲ ಆತ್ಮವಂಚನೆಯ ಮಾತಾಗ್ತದೆ, ನಿರ್ಮೂಲನೆ ಎಲ್ಲ ಈ ಕಾಲದ್ದು. ಅದ್ರ ಹಿಂದೆ ಏನೇನಿದೆ ಅಂತ ನಾನು ಹೇಳ್ತಾ ಇಲ್ಲ. ಪ್ರತಿಯೊಂದು ನಾನು ಯಾವುದು ಉದಾಹರಣೆ ಕೊಟ್ಟೆ. ಇಸ್ ದಟ್ ಜಸ್ಟಿಸ್? ನಿಮ್ಮ ಸಮಸ್ಯೆ ಇರ್ಬೋದು, ನೀವು ಬಡವರೇ ಇರ್ಬೋದು, ಸರಿಯಾದಂಥ ವೇದಿಕೆಯನ್ನು ಅಪ್ರೋಚ್ ಮಾಡಬೇಕು. ಯು ಶುಡ್ ಅಪ್ರೋಚ್ ದ ರೈಟ್ ಫೋರಮ್. ಫೈಲು 10,000 20,000 ಕೊಟ್ಟರೆ ಆವಾಗ ಅಲ್ಲಿ ಫೈಲು ಆಟೋಮ್ಯಾಟಿಕಲಿ ನಮಗೆ ಕಾಪಿ ಕೊಡ್ತಾರೆ. ಸರ್ ಏನ್ರಿ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ, ಯಾಕ್ರಿ ಮಾಡೋದಿಲ್ಲ? ಹಿಂಗಾಗಿ ಇವೆರಡರ ಮಧ್ಯ ಈಗ ಯಾರಿಗೆ ನಿಜವಾಗಿ ಜಮೀನು ಗ್ರಾಂಟ್ ಆಗಿದೆ, ಯಾರಿಗೆ ಜಮೀನು ಗ್ರಾಂಟ್ ಆಗದೆ ದಾಖಲೆಗಳಿದೆ, ವ್ಯತ್ಯಾಸನೇ ಇಲ್ದಂಗೆ ಆಗೋಗಿದೆ. 3 ತಲೆಮಾರು ಬದಲಾಗಿದೆ. ಅವ್ರಿಗೆ ಇವತ್ತು ನಾವು ಪೋಡಿ ಮಾಡಿಕೊಡ್ಬೇಕಾಗಿ ಬಂದಿದೆ. 3 ತಲೆಮಾರು ಬದಲಾದ ಮೇಲೆ ಅವ್ರು ಮಾರಾಟ ಮಾಡೋ ಹಂಗಿಲ್ಲ, ಸರಿಯಾಗಿ ಮಕ್ಕಳಿಗೆ ಭಾಗ ಆಗಿ ಸ್ಕೆಚ್ ಆಗೋದಿಲ್ಲ. ಅವರು ಎಲ್ಲಿ ಸುತ್ತಿ ಹೊಡೆದು ವಾಪಸ್ ನಮ್ಮ ಹತ್ರನೇ ಬರಬೇಕು. ನಮಗೆ ಸಲಾಮಿ ಹೊಡಿಲೇಬೇಕು, ನಮ್ಮ ಬಾಗಿಲಲ್ಲಿ ಕಾಯಲೇಬೇಕು, ಅವ್ರು ನಮ್ಮ ಕಚೇರಿಗೆ ಅಲಿಲೇಬೇಕು. ಹಿಂಗೆ ಅವ್ರದ್ದು ಏನು ಮೂಗ್ದಾರ, ಆ ಮೂಗ್ದಾರ ನಮ್ಮ ಕೈಯಲ್ಲೇ ಇಟ್ಕೊಂಡಿದ್ದೀವಿ. ಬಿಡ್ತೀವಿ ಮತ್ತೆ ಎಳಿತೀವಿ. ಯದ್ವಾ ತದ್ವಾ 8 ಫ್ಲೋರ್ 10 ಫ್ಲೋರ್ ಬಿಲ್ಡಿಂಗ್ ಕಟ್ಟಿ ಅಲ್ಲಿ, ಯಾಕಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಅನ್ಪ್ಲ್ಯಾನ್ಡ್ ಗ್ರೋತ್. ನಮಸ್ಕಾರ ಎಲ್ಲರಿಗೂ, ಸಂಕ್ರಾಂತಿ ಶುಭಾಶಯಗಳು. ಅಧ್ಯಕ್ಷರು ಮಾನ್ಯ ಶ್ರೀ ಅಶೋಕ್ ಆರ್ನಳ್ಳಿ ಅವರು, ಹಿರಿಯರು ಶ್ರೀ UB ವೆಂಕಟೇಶ್ ಅವರು, ಸಂಪಾದಕರು ಮತ್ತು ಎಲ್ಲ ಸ್ನೇಹಿತರೆ. ಗೋಪಿಯವರು ತಂದೆಯವ್ರ ಮೇಲೆ ಅಭಿಮಾನ, ಜಿಲ್ಲೆಯ ಅಭಿಮಾನದಲ್ಲಿ ಸ್ವಲ್ಪ ಸಾಕಷ್ಟು ಲಿಬರಲ್ ಆಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ, ಸಂಪಾದಕರಿಗೆ ಇಬ್ಬರಿಗೂ ಧನ್ಯವಾದ. ಕಂದಾಯ ಇಲಾಖೆಯ ವಿಷಯಗಳು ನೇರವಾಗಿ ಮಾತಾಡೋದಾದರೆ, ಈ ಕರ್ನಾಟಕದಲ್ಲಿ ಇಲ್ಲಿಯವರೆಗೆ ಕಂದಾಯ ಇಲಾಖೆಯದ್ದು ಹೆಚ್ಚಿನ ಆದ್ಯತೆ ಎಲ್ಲ ಸಂದರ್ಭದಲ್ಲೂ ಕೂಡ ಈ ಭೂಮಿಯನ್ನು ಮಂಜೂರಾತಿ ಮಾಡೋದರ ಕಡೆಗೇ ಹೆಚ್ಚಿನ ಗಮನ ಹರಿಸ್ಕೊಂಡು ಬಂದಿದ್ದೇವೆ. ಕರ್ನಾಟಕ ಭೂ ಸುಧಾರಣೆ ಕಾನೂನಿನಲ್ಲಿ, ಭೂ ಸುಧಾರಣೆಯ ವಿಷಯದಲ್ಲಿ ದೇಶದಲ್ಲೇ ಮುಂಚೂಣಿಯಲ್ಲಿ ಇದ್ದಂತಹ ರಾಜ್ಯ. ಸೊ ಬಹುತೇಕ ಕಳೆದ 50 ವರ್ಷಗಳಲ್ಲಿ ನೋಡಿದರೆ ಭೂ ಸುಧಾರಣೆ ಅಡಿಯಲ್ಲಿ ಭೂಮಿಯನ್ನು ಬಡವರಿಗೆ ಕೊಡೋದು ಇದೇ ಆದ್ಯತಾ ಕಾರ್ಯಕ್ರಮ. ಕಂದಾಯ ಇಲಾಖೆ ಅಂದರೆ ಹೇಗೆ ಕೊಡಬೇಕು, ಏನು ಕೊಡಬೇಕು, ಇದೇ ಆಗಿದೆ. ಆದರೆ ಕಂದಾಯ ಇಲಾಖೆಯದ್ದು ಮೂಲ, ಕಂದಾಯ ಅಂತ ಯಾಕೆ ಕರಿತೀವಿ ಅಂದರೆ ಜಸ್ಟು ಒಂದು ಅಕಾಡೆಮಿಕ್ ಇಂಟ್ರೆಸ್ಟ್ಗೆ ತಮಗೆ ಹೇಳೋದಾದರೆ, ಇದೆಲ್ಲ ಸ್ವತಂತ್ರ ಬರೋಕ್ಕೆ ಮೊದಲು ಎಲ್ಲ ಸರ್ಕಾರಗಳಿಗೆ, ರಾಜರು ಮಹಾರಾಜರಿಗೂ ಬ್ರಿಟಿಷರಿಗೆ ಸ್ವಾತಂತ್ರ್ಯ ನಂತರ ಕಂದಾಯ ಸರ್ಕಾರಕ್ಕೆ ಆದಾಯ ಬರ್ತಾ ಇದ್ದಿದ್ದು ಮೇಯ್ನಾಗಿ ಭೂ ಕಂದಾಯದಿಂದ. ಹಂಗಾಗಿ ಇದಕ್ಕೆ ಕಂದಾಯ ಅಂತ ಕರೀಲಿಕ್ಕೆ ಶುರುವಾಗಿ ಇವತ್ತು ಎಲ್ಲರೂ ಮಿಸ್ಟೇಕ್ ಮಾಡ್ಕೊಳ್ತಾರೆ. ನಾವೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನ್ನೋ ಥರ. ನಾನು ಅವ್ರಿಗೆ ಅರ್ಥ ಮಾಡಿಸೋದೇ ಕಷ್ಟ. ರೆವಿನ್ಯೂ ಹೆಸರಿಗೆ, ಆದರೆ ಇದರಲ್ಲಿ ಯಾವುದು ಈಗ ರೆವಿನ್ಯೂ ಏನು ಉಳಿದಿಲ್ಲ. ಅದು ಯಾರೂ ಕಟ್ಟಲ್ಲ. ಯಾವ ಮಟ್ಟಕ್ಕೆ ಅಂದರೆ ಅವ್ರನ್ನ ಹೋಗಿ ಯಾಕೆ ಕೇಳಬೇಕು ಅಂತ ನಮ್ಮ ವಿಲೇಜ್ ಅಕೌಂಟೆಂಟ್ಗಳು ಅವ್ರ ಜೇಬಿಂದ ಹಾಕಿ ಕಟ್ತಾರೆ. ಯಾಕಂದರೆ 2 ರೂಪಾಯಿ 3 ರೂಪಾಯಿ ಇರ್ತದೆ. ಸೊ ನಮ್ಮ ಜೇಬಿಂದ ಹಾಕ್ಬಿಟ್ಟು, ಇಲ್ಲ ಅಂದರೆ ಇಷ್ಟು ಕಂದಾಯ ಕಟ್ಟಿಸ್ಕೊಂಡಿಲ್ಲ ಅಂತ ಅವನಿಗೆ ನೋಟಿಸ್ ಕೊಡ್ತಾರೆ ಅಂತೇಳಿ ಮಿನಿಮಮ್ ಎಷ್ಟು ಕಟ್ಟಬೇಕೋ ಅವ್ರ ಜೇಬಿಂದ ಹಾಕಿ ರೈತರ ಹೆಸರಿನಲ್ಲಿ ಇವರೇ ಕಟ್ಬಿಡ್ತಾರೆ. ರೈತರನ್ನ ಕೇಳೋದೇ ಇಲ್ಲ. ಇಲ್ಲಿಗೆ ಬಂದಿದೆ. ಸೊ ಕಂದಾಯ ಉಳಿದಿಲ್ಲ. ಆದರೆ ನಮ್ಮ ಇಲಾಖೆಯದ್ದು ಹೆಚ್ಚಿನ ಜವಾಬ್ದಾರಿ ಭೂಮಿಯ ಮಾಲೀಕತ್ವದ ಒಂದು ಜವಾಬ್ದಾರಿ ನಮ್ಮ ಇಲಾಖೆಯಲ್ಲಿ ಇದೆ. ಭೂಮಿಯ ಮಾಲೀಕತ್ವವನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಿದರೆ ಜನದ ಭೂಮಿಯ ಮಾಲೀಕತ್ವಕ್ಕೆ ಒಂದು ಖಚಿತತೆ ಇರ್ತದೆ. ನಾವು ನಮ್ಮ ಕೆಲಸ ಎಚ್ಚರ ತಪ್ಪಿದರೆ ಜನಗಳ ಭೂಮಿಯ ಮಾಲೀಕತ್ವಕ್ಕೆ ಕುತ್ತು ಬರ್ತದೆ.
ಈಗ ಏನಾಗ್ಬಿಟ್ಟಿದೆ, ಕಾಲಕ್ರಮೇಣವಾಗಿ ಇದನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡದೇ ಹೋಗಿದ್ರಿಂದ ಜಮೀನು ಮಾಲೀಕತ್ವ ಅಥವಾ ಭೂ ಮಾಲೀಕತ್ವ, ಜಮೀನು ಒಂದೇ ಅಲ್ಲ, ಈಗ ಯಾವುದಾದ್ರೂ ನಿವೇಶನ ಆದರೂ ಕೂಡ ಅದು ಮೂಲ ಎಲ್ಲಿ ಅಂದರೆ ಅದು ಜಮೀನಿಂದನೇ ಮೂಲ. ಕೃಷಿ ಭೂಮಿನೇ ಬೇರೆ ಬಡಾವಣೆ ಆಗಿ, ಬಡಾವಣೆಯಿಂದ ನಿವೇಶನ ಆಗಿ, ನಿವೇಶನದಿಂದ ಮನೆ. ಸೊ ಜಮೀನಿನ ಮಾಲೀಕತ್ವ, ಇಮ್ಮೂವಬಲ್ ಅಸೆಟ್, ಇವುಗಳ ಮಾಲೀಕತ್ವದ ದಾಖಲೆಗಳು ಸರಿಯಾಗಿ ನಿರ್ವಹಣೆ ಆಗದೇ ಹೋಗಿರೋದ್ರಿಂದ ಕಾಲದಿಂದ ಕಾಲಕ್ಕೆ ಇದ್ರ ಕಡೆಗೆ ನಾವು ಗಮನ ಸರಿಯಾಗಿ ಕೊಡದೇ ಹೋಗಿರೋದ್ರಿಂದ ಈ ಆಸ್ತಿಗಳ ಮಾಲೀಕತ್ವ ಒಂದು ರೀತಿ ಗೊಂದಲದ ಗೂಡಾಗ್ಬಿಟ್ಟಿದೆ. ಸೊ ಯಾವುದು ಆಸ್ತಿ ನಮಗೆ ನೆಮ್ಮದಿ ಕೊಡುತ್ತೆ ಅಥವಾ ಆಶ್ರಯಕ್ಕಾಗಿ ನಾವು ಒಂದು ಆಸ್ತಿ ತಗೊಳ್ತೀವಿ, ಅದು ಇವತ್ತು ನಮಗೆ ನೆಮ್ಮದಿ ಕೊಡೋದ್ರ ಬದಲಿಗೆ ಸುಮಾರು ಜನಗಳಿಗೆ, ಎಲ್ಲರಿಗೂ ಅಲ್ಲ, ಸುಮಾರು ಜನಗಳಿಗೆ ಅದು ಒಂದು ಏನು ಸೋರ್ಸ್ ಆಫ್ ಲಿಟಿಗೇಷನ್ನು, ಸೋರ್ಸ್ ಆಫ್ ನೆಮ್ಮದಿಯ ಬದಲಿಗೆ ಜೀವನದಲ್ಲಿ ಅಶಾಂತಿ, ತಲೆನೋವಿಗೆ ಮೂಲ ಆಗೋಗಿದೆ. ಸೊ ಇದು ಯಾಕೆ ಅಂತ ಹೇಳಿದ್ರೆ, ಒಂದು ಕಾರಣ, ಕಾಲದಿಂದ ಕಾಲಕ್ಕೆ ನಾವು ಈ ಭೂ ಮಾಲೀಕತ್ವ ದಾಖಲೆಗಳ ನಿರ್ವಹಣೆ ಕಡೆಗೆ ಎಷ್ಟು ಗಮನ ಕೊಡಬೇಕಾಗಿತ್ತು ಅಷ್ಟು ಕೊಟ್ಟಿಲ್ಲ. ನಮ್ಮಂಥವ್ರ ಆದ್ಯತೆ ಎಲ್ಲ ಈ ಜಮೀನು ಮಂಜೂರು ಮಾಡೋದ್ರ ಕಡೆಗೆ. ಇವತ್ತಿಗೂ ನನಗೆ ಬಂದು ಕೇಳೋದು ಬರೀ ಜಮೀನು ಮಂಜೂರಾತಿ ಬಗ್ಗೆ ಕೇಳ್ತಾರೆ ಹೆಚ್ಚಾಗಿ. ಆದರೆ ಆಗಿರುವಂಥ ಜಮೀನುಗಳ ದಾಖಲೆಗಳ ಸರಿಯಾಗಿ ನಿರ್ವಹಣೆ ಆಗಬೇಕು, ಅದ್ರ ಕಡೆಗೆ ನಾವು ಗಮನ ಸರಿಯಾಗಿ ಕೊಟ್ಟಿಲ್ಲ. ಹಾಗಂತೇಳಿ ಗಮನನೇ ಕೊಟ್ಟಿಲ್ಲ ಅಂತಲ್ಲ, ಗಮನ ಕೊಟ್ಟಿರೋದು ಕಡಿಮೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಧಿಕಾರಿಗಳು ಅವರ ಹಂತದಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದ್ದಾರೆ. ಕರ್ನಾಟಕ ಈ ವಿಷಯದಲ್ಲಿ ದೇಶಕ್ಕೆ, ವಿದೇಶಕ್ಕೆ, ಪ್ರಪಂಚಕ್ಕೆ ಮಾದರಿ ಅಂತ ಹೇಳ್ಬೋದು. ಯಾಕಂದರೆ ಭೂ ದಾಖಲೆಗಳ ಗಣಕೀಕರಣ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದೆ ಕರ್ನಾಟಕ ಭೂಮಿ ಯೋಜನೆಯಿಂದ. ಯಾರಿಗೂ ಇದು ಕಲ್ಪನೆನೇ ಇಲ್ಲದೆ ಇದ್ದಾಗ ಭೂಮಿ ಅಂತ ಒಂದು ಪ್ರಾಜೆಕ್ಟ್ ತೊಗೊಂಡು ಬಂದು ಅದನ್ನು ಮುಖಾಂತರ ಹಳೆಯ ಕೈಬರಹ ಪಾಣಿಗಳನ್ನು ಗಣಕೀಕರಣ ಮಾಡಿ, ಡಿಜಿಟಲ್ RTCಗಳು ಪಾಣಿಗಳನ್ನು ಮಾಡಿ, ಅದರ ಆದಮೇಲೆ ಆ ಆರಂಭದಿಂದನೇ ಸ್ಫೂರ್ತಿಗೆ ಒಳಗೊಂಡು ಕರ್ನಾಟಕದಲ್ಲಿ ತದನಂತರ ದಾಖಲೆಗಳ ಮಾಲೀಕತ್ವ ಇದನ್ನೆಲ್ಲ ಸ್ಟ್ರೀಮ್ಲೈನ್ ಮಾಡುವಂಥದ್ದು ಸ್ವಲ್ಪ ಆಗಿದೆ, ಇಲ್ಲ ಅಂತಲ್ಲ. ಆದರೆ ಎಷ್ಟು ಪ್ರಮಾಣದಲ್ಲಿ ಆಗಬೇಕಾಗಿತ್ತು ಅಷ್ಟು ಪ್ರಮಾಣದಲ್ಲಿ ಆಗಿಲ್ಲ. ಭೂಮಿಯ ಬಗ್ಗೆ ಒಂದು ಮಾತು ಹೇಳೋದಾದರೆ, ಭೂಮಿ ಅಂದರೆ ನಮ್ಮ RTC ಭೂಮಿ ಅಂದರೆ ಜಮೀನು ಭೂಮಿ ಅಲ್ಲ, ನಮ್ಮ ಪ್ರಾಜೆಕ್ಟ್. ಆ ಭೂಮಿ ಕರ್ನಾಟಕದಲ್ಲಿ ಆಗಿದ್ದನ್ನು ನೋಡಿ ಇಡೀ ದೇಶದಲ್ಲಿ ಆರಂಭ ಆಯಿತು. ಅಲ್ಲಿವರೆಗೂ ಯಾರೂ ಕೂಡ ಇದನ್ನು ಮಾಡ್ಬೋದು ಅಂತ ಕಲ್ಪನೆಯೂ ಇರಲಿಲ್ಲ. ದೇಶಕ್ಕೆ ತೋರಿಸ್ಕೊಟ್ಟಿದ್ದು ಕರ್ನಾಟಕ. ಯಾಕೆ ತೋರಿಸ್ಕೊಟ್ವಿ ಅಂದರೆ, ಕರ್ನಾಟಕದ ಆಡಳಿತದಲ್ಲಿ ನಾವು ದೇಶಕ್ಕೆ ಮಾದರಿ ಅನ್ನುವಂಥ ಒಂದು ಕಾಲನೂ ಕೂಡ ಇತ್ತು. ಇವತ್ತು ಅದು ಎಷ್ಟು ಮಟ್ಟಿಗೆ ಉಳಿದಿದೆ ನಾನು ಅದ್ರ ಬಗ್ಗೆ ಇವತ್ತು ಮಾತಾಡೋಕ್ಕೆ ಹೋಗೋದಿಲ್ಲ, ಅದು ಜನರಲ್ ಸಬ್ಜೆಕ್ಟ್ ಆಗಿಬಿಡುತ್ತೆ. ಆದರೆ ಒಂದು ಕಾಲದಲ್ಲಿ ದೇಶಕ್ಕೆ ನಾವು ಮಾದರಿ ಆಗಿದ್ದಂತಹ ರಾಜ್ಯ, ಅದರ ಹಿನ್ನೆಲೆಯಲ್ಲಿ ಭೂಮಿಯನ್ನು ನಾವು ಮಾಡಿ ತೋರಿಸ್ಕೊಟ್ಟು ಅದನ್ನು ಬೇರೆ ರಾಜ್ಯಗಳು ನೋಡಿ ಕಲ್ತ್ಕೊಂಡು ಪ್ರಪಂಚದಲ್ಲೇ ಅದಕ್ಕೆ ಭಾಳ ಒಂದು ಅಪ್ರಿಸಿಯೇಷನ್ನು ಬಂದಿದೆ. ನೀವು ವರ್ಲ್ಡ್ ಬ್ಯಾಂಕ್ ಹೋಗಿ, ಎಲ್ಲನ ಜಾಪನೀಸ್ ಬ್ಯಾಂಕ್ಗೆ ಹೋಗಿ ಅವರೆಲ್ಲ ನಮ್ಮ ಭೂಮಿ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾರೆ. ಬೇರೆ ದೇಶಗಳಿಗೂ ಕೂಡ ನಮ್ಮದು ಮಾದರಿ ಅನ್ನೋ ಥರ. ಸೊ ಆ ತರಹ ಸ್ವಲ್ಪ ಆಗಿದೆ. ಈಗ ಕಾವೇರಿ 2 ಅಂತ ಕಾವೇರಿ 1 ಮಾಡಿದರು, ಕಾವೇರಿ 2 ಮಾಡಿದರು. ಇವೆಲ್ಲನೂ ಕೂಡ ಈ ಭೂ ಮಾಲೀಕತ್ವದ ಗೊಂದಲದ ಗೋಜಲಿ ಏನಿದೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಮಾಡಿರುವಂಥದ್ದು. ಆದರೂ ಕೂಡ ಎಷ್ಟಾಗಬೇಕಾಗಿತ್ತು ಅಷ್ಟು ಆಗಲಿಲ್ಲ. ಹಾಗಾಗಿ ಈ ಭೂ ಮಾಲೀಕತ್ವ ಒಂದು ರೀತಿ ಸಮಸ್ಯೆಯ ಗೂಡು ಆಗಿ ಮುಂದುವರೆದಿದೆ. ಸೊ ಈಗ ಮಂಜೂರಿ ಮಾಡೋದ್ರಲ್ಲಿ, ಭೂಮಿಯನ್ನು ಮಂಜೂರಿ ಮಾಡೋದ್ರಲ್ಲಿ, ನಿವೇಶನ ಮಂಜೂರಿ ಮಾಡೋದ್ರಲ್ಲಿ ನಮ್ಮಂಥವ್ರಿಗೆ ಎಷ್ಟು ಆಸಕ್ತಿ ಇರ್ತದೆ, ಅವ್ರಿಗೆ ಪಕ್ಕಾ ದಾಖಲೆ ಮಾಡ್ಕೊಳ್ಳೋದಕ್ಕೆ ಅದರಲ್ಲಿ ನಾವು 10% ಆಸಕ್ತಿ ತೋರಿಸಿಲ್ಲ. ಏನೋ ಒಂದು ಈ ಥರ ಪೇಪರಲ್ಲಿ ಒಂದು ಕೊಟ್ಬಿಡೋದು, ಆ ಕ್ಷಣಕ್ಕೆ ನಾವು ಅಷ್ಟಕ್ಕೆ ನಾವು ಸಂತೃಪ್ತಿ, ಅವರು ಸಂತೃಪ್ತಿ. ಈ ದಾಖಲೆ ಪಕ್ಕಾ ಇದೆಯಾ, ಅದು ರಿಜಿಸ್ಟ್ರಲ್ಲಿ ಎಂಟ್ರಿ ಇದೆಯಾ, ಆ ರಿಜಿಸ್ಟ್ರನ್ನ ತಿದ್ದಿದಂಗೆ ಮಾಡಿದೀವ, ಈ ದಾಖಲೆ ನೋಂದಣಿ ಆಗಿದೆಯಾ ಇಲ್ವಾ, ಏನೂ ಇಲ್ಲ. ಪೇಪರಲ್ಲೊಂದು ಬರ್ಕೊಟ್ಬಿಡೋದು. ಏನಾಗುತ್ತೆ, ನಾವು ಹಿಂಗೆ ಬರ್ಕೊಟ್ಟಂಗೆ ಇನ್ನೊಬ್ಬರು ನೋಡಿ ಇದನ್ನೇ ಕಾಪಿ ಮಾಡಿ 10 ಜನ ಕಾಪಿಗಳು ಓಡ್ತಾ ಇರ್ತದೆ. ಒಂದು ನಿವೇಶನ ಕೊಟ್ಟರೆ 10 ಜನದ ಕೈಯಲ್ಲಿ ಒಂದು ನಿವೇಶನಕ್ಕೆ ಇರ್ತದೆ. ಹೋಗಲಿ, ಅದನ್ನು ಕೊಟ್ಟ ಮೇಲೆ ಅದನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು. ನಾಳೆ ಯಾರೂ ಕೂಡ ನಾವು ಕೊಟ್ಟಿರೋ ಪತ್ರವನ್ನು ಯಾರೂ ಪ್ರಶ್ನೆ ಮಾಡಬಾರ್ದು, ಪ್ರಶ್ನಾತೀತವಾಗಿರಬೇಕು, ಖಚಿತತೆ ಇರಬೇಕು. ಅದನ್ನು ಕೂಡ ನಾವು ಓವರ್ ದ ಇಯರ್ಸ್ ಮಾಡಿಲ್ಲ.
ಭೂಮಿ ಮಂಜೂರು ಮಾಡಿಕೊಟ್ಟಿದ್ದೀವಿ, ಅವ್ರಿಗೆ ಸರ್ವೆ ಆಗಿಲ್ಲ, ಪೋಡಿ ಆಗಿಲ್ಲ, ಸ್ಕೆಚ್ ಆಗಿಲ್ಲ, ಬರೀ ಮಂಜೂರಾತಿ ಪತ್ರ ಸಾಗುವಳಿ ಚೀಟಿಯನ್ನು ಕೊಟ್ಟಿದ್ದೀವಿ. ಅದಾದಮೇಲೆ ಏನು ಮಾಡಬೇಕಾಗಿತ್ತು ಅದು ಮಾಡಿಲ್ಲ ಕಾಲಾನುಕಾಲದಿಂದ. ಆ ನಂತರ ಏನಾಗಿದೆ, ದಾಖಲೆಗಳೆಲ್ಲ ಕಳೆದೋಗಿದ್ದಾವೆ. ಈಗ ನಿಜವಾಗಿ ಯಾರಿಗೆ ಮಂಜೂರಾಗಿದೆ, ಬೋಗಸ್ಸು ಯಾರಿಗೆ ಪತ್ರ ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಇವೆರಡಕ್ಕೂ ವ್ಯತ್ಯಾಸ ಇಲ್ಲ. ಈಗ ಬೋಗಸ್ ಮಾಡ್ಕೊಂಡವರು ಸ್ವಾಭಾವಿಕವಾಗಿ ಏನು ಮಾಡ್ತಾರೆ, ಎಲ್ಲ ದಾಖಲೆಗಳು ಪಕ್ಕ ಮಾಡ್ಕೋತಾರೆ ಅವರು. ಯಾಕೆಂದರೆ ಅದು ಮಾಡಿಕೊಂಡ್ರೆ ತಾನೇ ಅವ್ರಿಗೆ ಖಚಿತತೆ ಬರೋದು. ಅವ್ರಿಗೆ ಹುಟ್ಟಿದಿಂದನೇ ಡೌಟ್ ಇರೋದ್ರಿಂದ, ಆ ಡೌಟು ಅವ್ರಿಗೆ ಗೊತ್ತಿರೋದ್ರಿಂದ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಎಲ್ಲ ದಾಖಲೆ ಅವ್ರು ರೆಡಿ ಆಗಿರ್ತದೆ. ನಿಜವಾಗಿ ಮಂಜೂರಾಗಿ ಅವ್ನು ದಾಖಲೆ ಕಳೆದೋಗಿದ್ರೆ ಅವ್ನು ನನಗೆ ನಿಜವಾಗಿ ಮಂಜೂರಾಗಿದೆ, ನಾನು ಯಾಕೆ ದಾಖಲೆ ಸೃಷ್ಟಿ ಮಾಡ್ಕೋಬೇಕು ಅಂತ ಅವ್ನ ದಾಖಲೆಗಳು ಸರಿ ಮಾಡ್ಕೊಳ್ಳೋಕೆ ಅವ್ರು ಗಮನನೇ ಕೊಟ್ಟಿಲ್ಲ. ಹಿಂಗಾಗಿ ಇವೆರಡರ ಮಧ್ಯ ಈಗ ಯಾರಿಗೆ ನಿಜವಾಗಿ ಜಮೀನು ಗ್ರಾಂಟ್ ಆಗಿದೆ, ಯಾರಿಗೆ ಜಮೀನು ಗ್ರಾಂಟ್ ಆಗದೆ ದಾಖಲೆಗಳಿದೆ, ವ್ಯತ್ಯಾಸನೇ ಇಲ್ದಂಗೆ ಆಗೋಗಿದೆ. ಜೆನ್ಯೂನ್ ಆಗಿ ಗ್ರಾಂಟ್ ಆಗಿದ್ದು ದಾಖಲೆ ಇಲ್ಲದೆ ಇರೋರು ಬಂದು ಕೇಳ್ಕೊಳ್ತಾರೆ, ಸ್ವಾಮಿ ನಂದೇನ ಬಗೆಹರಿಸ್ಕೊಡಿ ಸ್ವಾಮಿ, ನನಗೆ ಹಿಂಗೆ ಅನ್ಯಾಯ ಆಗಿದೆ ಅಂತ. ಇವರು ಯಾರು ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು ಬೋಗಸ್ ಮಾಡ್ಕೊಂಡಿರ್ತಾರೆ ಅವ್ರು ಬಂದು ಮಾತಾಡೋ ಶೈಲಿನೇ ಬೇರೆ. ಏನ್ರಿ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ, ಯಾಕ್ರಿ ಮಾಡೋದಿಲ್ಲ ಅಂತ ಅವ್ರು ಮಾತಾಡೋ ಶೈಲಿನೇ ಬೇರೆ. ಈ ರೀತಿ ಎಲ್ಲರ ಬಗ್ಗೆನೂ ಹೇಳ್ತಾ ಇಲ್ಲ, ಒಂದು ಸ್ವಲ್ಪ ಜನರಲೈಸ್ ಮಾಡ್ತಾ ಇದ್ದೀನಿ. ವಾಸ್ತವದಲ್ಲಿ ಇದಕ್ಕೆ ಬೇರೆ ರೂಪದಲ್ಲೂ ಇರ್ತದೆ, ಅಂದರೆ ಜನರಲೈಸೇಷನ್ ಮಾಡ್ತಾ ಇದ್ದೀನಿ. ಎಲ್ಲರ ಬಗ್ಗೆನೂ ಒಂದೇ ಬಣ್ಣ ಎಲ್ಲರಿಗೂ ಹಚ್ಚುತ್ತಾ ಇಲ್ಲ. ಆದರೆ ಹೆಂಗಿರ್ತದೆ ವಾಸ್ತವವಾಗಿ ಪ್ರಾಕ್ಟಿಕಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಕಾಲದಿಂದ ಕಾಲಕ್ಕೆ ಜನಗಳಿಗೆ ಮಾಲೀಕತ್ವ, ಭೂ ಮಾಲೀಕತ್ವ, ಅದಕ್ಕೆ ಏನೊಂದು ಸ್ಪಷ್ಟತೆ ಕೊಡಬೇಕಾಗಿತ್ತು, ಖಚಿತತೆ ಕೊಡಬೇಕಾಗಿತ್ತು. ಆ ದಾಖಲೆಗಳ ನಿರ್ವಹಣೆಯಲ್ಲಿ ಸರ್ಕಾರಗಳು ಯಾವ ರೀತಿ ಸ್ಪಷ್ಟತೆ ತರಬೇಕಾಗಿತ್ತು, ಇದು ಕಾಲಾನುಕಾಲದಿಂದ ಆಗಿಲ್ಲ. ನಾನು ರಿಪೀಟ್ ಮಾಡಿ ಹೇಳೋದಾದರೆ, ಮಂಜೂರಾತಿ ಮಾಡಿಕೊಟ್ಟವರು 60 ವರ್ಷ 70 ವರ್ಷ ಆಗಿದೆ, ಅವ್ರಿಗೆ ಇವತ್ತಿಗೆ ಪೋಡಿ ಮಾಡಿಕೊಟ್ಟಿಲ್ಲ. ಅವರು 3 ತಲೆಮಾರು ಬದಲಾಗಿದೆ, ಅವ್ರಿಗೆ ಇವತ್ತು ನಾವು ಪೋಡಿ ಮಾಡಿಕೊಡ್ಬೇಕಾಗಿ ಬಂದಿದೆ. 3 ತಲೆಮಾರು ಬದಲಾದ್ಮೇಲೆ ಅವ್ರು ಮಾರಾಟ ಮಾಡೋಂಗಿಲ್ಲ, ಸರಿಯಾಗಿ ಮಕ್ಕಳಿಗೆ ಭಾಗ ಆಗಿ ಸ್ಕೆಚ್ ಆಗೋದಿಲ್ಲ, ಹೆಸರಿಗೆ ಅವ್ರಿಗೆ ಪತ್ರ ಕೊಟ್ಟಿದ್ದೀವಿ, ಸಾಗುವಳಿ ಇರ್ಬೋದು, ಆದರೆ ಪೂರ್ತಿ ಮಾಲೀಕತ್ವ ಅವ್ರ ಕೈಗೆ ನಾವು ಕೊಟ್ಟಿಲ್ಲ. ಅವ್ರ ಜುಟ್ಟು ನಮ್ಮ ಕೈಯಲ್ಲೇ ಇದೆ, ಇಟ್ಕೊಂಡೇ ಇದ್ದೀವಿ. ಸೊ ನಾವು ಏನೇ ಮಾಡಿದರೂ ಕೂಡ ಅವರು ಎಲ್ಲಿ ಸುತ್ತಿ ಹೊಡೆದು ವಾಪಸ್ ನಮ್ಮ ಹತ್ರನೇ ಬರಬೇಕು, ನಮಗೆ ಸಲಾಮಿ ಹೊಡಿಲೇಬೇಕು, ನಮ್ಮ ಬಾಗಿಲಲ್ಲಿ ಕಾಯಲೇಬೇಕು, ಅವರು ನಮ್ಮ ಕಚೇರಿಗೆ ಅಲಿಲೇಬೇಕು. ಹಿಂಗೆ ಅವ್ರದ್ದು ಏನು ಮೂಗ್ದಾರ ಅಂದರೆ ನಿಮಗೆಲ್ಲ ಗೊತ್ತಾಗುತ್ತೋ ಇಲ್ವೋ, ಆ ಮೂಗ್ದಾರ ನಮ್ಮ ಕೈಯಲ್ಲೇ ಇಟ್ಕೊಂಡಿದ್ದೀವಿ, ಬಿಡ್ತೀವಿ ಮತ್ತೆ ಎಳಿತೀವಿ. ಸೊ ಅವ್ರು ಎಲ್ಲಿ ಸುತ್ತಿ ಬಳಸಿ ನಮ್ಮ ಸುತ್ತ ರೌಂಡ್ ಹೊಡಿತಾನೇ ಇರಬೇಕು. ಇದು ಒಂದು ರೀತಿಯ ವ್ಯವಸ್ಥೆ ಆಗಿದೆ. ಇದು ಮಂಜೂರಿಗಳ ಬಗ್ಗೆ ಆದರೆ ಹಿಡುವಳಿ ಜಮೀನುಗಳಾಗಲಿ ಬೇರೆ ಜಮೀನುಗಳಾಗಲಿ ಅಲ್ಲೂ ಕೂಡ ಹಿಂಗೆ. ಈಗ ಸುಮಾರು ನೀವು ಪತ್ರಿಕೆಗಳಲ್ಲಿ ಬರೆದಿದ್ದೀರ, ಅನಾಥರೈಸ್ಡ್ ಲೇಔಟ್ಸ್ ಅಂದರೆ ಯೋಜನೆ ಮಂಜೂರಾತಿ, ಪ್ಲಾನ್ ಅಪ್ರೂವಲ್ ತಗೊಳ್ಳದೆ ಯೋಜನೆ ಮಂಜೂರಾತಿ ಪಡೆಯದೆ ಮಾಡಿರುವಂಥವು 16,000 ಬಡಾವಣೆಗಳು ಕರ್ನಾಟಕದಲ್ಲಿ ಇದ್ದಾವೆ. ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಟ್ರಾಫಿಕ್ ಪ್ರಾಬ್ಲಮ್ಮು, ಗಾರ್ಬೇಜ್ ಪ್ರಾಬ್ಲಮ್, ನೀರಿನ ಕೊರತೆ, ಸೀವೇಜ್ ರೋಡ್ ಮೇಲೆ ಹರಿಯೋದು, ಫ್ಲಡ್ಡಿಂಗ್ ಪ್ರಾಬ್ಲಮ್, ಇಷ್ಟು ಆಗ್ತಾ ಇರೋದು ಯಾಕೆ ಅಂದರೆ ಯಾವುದೇ ಯೋಜನೆ ಇಲ್ಲದೆ, ಯೋಜನೆ ಮಂಜೂರಾತಿ ಇಲ್ಲದೆ ಅನಧಿಕೃತ ಬಡಾವಣೆಗಳು ಮಾಡಿ, ಅಲ್ಲಿ 10 ಅಡಿಗೊಂದು ರೋಡು 20 ಅಡಿಗೊಂದು ರೋಡ್ ಮಾಡಿ, ಅದಕ್ಕೆ ಒಳಕ್ಕೆ ಹೋಗೋಕ್ಕೆ ದಾರಿ ಇಲ್ಲ, ಹೊರಗೆ ಬರೋಕ್ಕೆ ದಾರಿ ಇಲ್ಲ, ಮಳೆ ನೀರು ಹೊರಗೆ ಹೋಗೋಕ್ಕಾಗೋದಿಲ್ಲ, ಅಂತಹ ನಿವೇಶನಗಳನ್ನು ಮಾಡಿ ಯದ್ವಾ ತದ್ವಾ 8 ಫ್ಲೋರ್ 10 ಫ್ಲೋರ್ ಬಿಲ್ಡಿಂಗ್ ಕಟ್ಟಿ ಅಲ್ಲಿ ಇವತ್ತು ಯಾವ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರು ಅದಕ್ಕೆ ಸಪೋರ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಅನ್ಪ್ಲ್ಯಾನ್ಡ್ ಗ್ರೋತ್. ನೀವು ಹೇಳ್ಬೋದು ಏನು ಯಾರೋ ಪಾಪ ಅವ್ರ ಮನೆ ಕಟ್ಕೊಳ್ಳೋದ್ರ ಮೇಲೆ ನಿಮ್ಗೆ ಯಾಕೆ ಇಷ್ಟು ಕೆಂಪು ಕಣ್ಣು ಅಂತ ಮಾತಾಡಿದವರು ಇದ್ದಾರೆ. ಆಯಿತು ಸ್ವಾಮಿ, ನೀವು ತಗೊಂಡಿದ್ದೀರಾ 30-40 ಸೈಟು, ಒಂದು ಮನೆ ಕಟ್ಕೊಳ್ಳಿ, ಅದರಲ್ಲಿ ಬಾಡಿಗೆ ಕೊಟ್ಟು ಇನ್ನೊಂದು ಸ್ವಲ್ಪ ಜೀವನ ನಡೆಸೋಕ್ಕೆ ಇನ್ನೊಂದು ಮನೆ ಕಟ್ಕೊಳ್ಳಿ. 2 ಫ್ಲೋರ್ ಕಟ್ಟಿದಾರಾ? ಎಷ್ಟು ಫ್ಲೋರ್ ಕಟ್ಟಿದ್ದಾರೆ? ಒಂದು 30-40 ಸೈಟಲ್ಲಿ 8 ಫ್ಲೋರ್ ಕಟ್ಟಿದರೆ ಎಲ್ಲಿಂದ ನೀರು ಕೊಡ್ತೀರಿ ಹೇಳಿ?
ಅವರು 8 ಫ್ಲೋರ್ಗೆ 5 ಫ್ಲೋರ್ಗೆ 4 ಫ್ಲೋರ್ಗೆ ಅಲ್ಲಿ ಒಳಗಡೆ ಕಾರ್ ಪಾರ್ಕಿಂಗ್ ಆದರೂ ಬಿಟ್ಕೊಂಡಿದ್ದಾರಾ? ಕಾರೆಲ್ಲ ನಿಲ್ಲಿಸೋದು 20 ಅಡಿ ರೋಡ್ ಮೇಲೆ. ಆಮೇಲೆ ನೀವು ಕಂಪ್ಲೇಂಟ್ ಮಾಡ್ತೀರಿ ಟ್ರಾಫಿಕ್ ಜಾಮ್ ಇದೆ ಬೆಂಗಳೂರಲ್ಲಿ, ಮೂವ್ಮೆಂಟ್ ಆಗೋದಿಲ್ಲ. ಆ ಲೇಔಟು ಇಷ್ಟು ಚಿಕ್ಕದಿದೆ, ಅದು ಮಳೆ ನೀರು ಬಂದರೆ ಹೊರಗೆ ಹೋಗೋಕ್ಕೆ ಜಾಗ ಇಲ್ಲ, ಫ್ಲಡ್ಡಿಂಗ್ ಆಗುತ್ತೆ, ಮತ್ತೆ ನಮ್ಮ ಮೇಲೆ ಕಂಪ್ಲೇಂಟು. ಸೀವೇಜ್ ಪೈಪ್ ಹಾಕಿರ್ತೀವಿ, ಅದು ಹಾಕೋದು ಒಂದು ನಿವೇಶನದಲ್ಲಿ 2 ಮನೆಗೆ ಲೆಕ್ಕ ಹಾಕಿ ಸೀವೇಜ್ ಪೈಪ್ ಹಾಕ್ತಾರೆ. ಆ 2 ಮನೆ ಇರೋ ಕಡೆ 8 ಮನೆ ಕಟ್ಟಿದರೆ ಯಾವ ಸೀವೇಜ್ ಪೈಪು ಸೀವೇಜನ್ನು ಕ್ಯಾರಿ ಮಾಡುತ್ತೆ? ಅದು ಓವರ್ಫ್ಲೋ ಆಗುತ್ತೆ. ಅದನ್ನ ತಗೊಂಡೋಗಿ ರಾಜಕಾಲುವೆಗೆ ಬಿಡ್ತೀವಿ, ರಾಜಕಾಲುವೆಯಲ್ಲಿ ಬರೀ ಸೀವೇಜ್ ಹರಿತದೆ. ಸೊ ಯಾವ ಥರ ನೋಡಿದರೂ ಕೂಡ ಹೇಗೆ ಸಮಸ್ಯೆ ಆಗುತ್ತೆ ಇವೆಲ್ಲ ನಾವು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದರೆ ಅಂತ ಒಂದು ಉದಾಹರಣೆ ಹೇಳಿದೆ. ಯಾಕಂದರೆ ಹಳ್ಳಿದು ಉದಾಹರಣೆ ಕೊಟ್ಟರೆ ಕೆಲವ್ರಿಗೆ ನಗರದಲ್ಲಿ ಅರ್ಥ ಆಗೋದಿಲ್ಲ. ಇವೆಲ್ಲ ಹೇಗೆ ಆಯಿತು ಸಾಧ್ಯ? ಯಾಕೆ ಅಂದರೆ ನಾವು ಸಿಸ್ಟಮ್ಸ್ ಏನೇನನ್ನು ಹಾಕಬೇಕಾಗಿತ್ತು ಹಾಕಲಿಲ್ಲ. ಎಲ್ಲ ಈಗ ಯಾವುದೋ ನಂದು ಅಗ್ರಿಕಲ್ಚರ್ ಲ್ಯಾಂಡು ಗ್ರೀನ್ ಬೆಲ್ಟಲ್ಲಿ ಇದೆ ನನ್ನ ಜಮೀನು, ಅಲ್ಲಿ 2 ಅಂದರೆ 1000 ಅಡಿಗೆ ಒಂದೊಂದು ಸೈಟ್ ಮಾಡಿ ಅದನ್ನು ರಿಜಿಸ್ಟರ್ ಮಾಡ್ತಾ ಇದ್ದರೂ ಕೂಡ ನಮ್ಮಂಥವರು ಅದನ್ನು ಕಾಲಕ್ಕೆ ಕಡಿವಾಣ ಹಾಕೋ ಪ್ರಯತ್ನ ಮಾಡಲಿಲ್ಲ. ಅದರಲ್ಲಿ ಕನ್ವರ್ಷನ್ ಇಲ್ಲ, ಪ್ಲ್ಯಾನ್ ಅಪ್ರೂವಲ್ ಇಲ್ಲ, CA ಸೈಟ್ ಇಲ್ಲ, ಪಾರ್ಕ್ ಇಲ್ಲ, ಪ್ಲೇ ಗ್ರೌಂಡ್ ಇಲ್ಲ, ರೋಡು 20 ಅಡಿ ಮೇಲೆ ಇಲ್ಲ. ಹಾಕಿದ್ರು ಚಚ್ಚಿದ್ರು, ನಮ್ಮ ಕಣ್ಣು ಮುಂದೆ ನಡೀತಾನೆ ಇತ್ತು. ಇದಕ್ಕೆ ಕಡಿವಾಣ ಹಾಕಬೇಕಾಗಿತ್ತು. 25 ವರ್ಷ ನಡೆದಿದೆ, ಯಾರೂ ಕಡಿವಾಣ ಹಾಕಲಿಲ್ಲ. ಅದು ಏನಾಗಿದೆ ಗೊತ್ತಾ ಮಜಾ? RTCಯಲ್ಲಿ ನನ್ನ ಹೆಸರಲ್ಲಿ 2 ಎಕರೆ ಇವತ್ತಿಗೂ ಓಡ್ತಾ ಇದೆ. ನಾನು ಆ 2 ಎಕರೆಯಲ್ಲಿ 50 ಸೈಟ್ ಮಾಡಿ ನಿಮ್ಗೆಲ್ಲರಿಗೂ ಮಾರಿದ್ದೀನಿ. ನೀವು ಹೋಗಿ ಪಂಚಾಯಿತಿ ಎಲ್ಲ BBMPಯಲ್ಲಿ ಖಾತಾ ಮಾಡಿಸ್ಕೊಂಡಿದ್ದೀರಾ, ಆದರೆ ಆ ಜಮೀನಿಗೆ ನನ್ನ ಹೆಸರಲ್ಲಿ ಇವತ್ತಿಗೂ RTC ಇದೆ. ನಾನು ಅದನ್ನು ತೊಗೊಂಡು ಹೋಗ್ಬಿಟ್ಟು ಇವ್ರಿಗೆ ಮಾರ್ಬೋದು, ಇವತ್ತಿಗೂ ನಡೀತದೆ. ಅದು RTCಯಲ್ಲಿ ನನ್ನ ಹೆಸರಲ್ಲಿ 2 ಎಕರೆ ಹಂಗೆ ಇದೆ. ಆವಾಗ ನಾನೇನು ಮಾಡ್ತೀನಿ, ಇವ್ರಿಗೆ ಮಾರ್ತೀನಿ. ಇವ್ರು ಬಂದು ನೀವೆಲ್ಲ ಸೈಟ್ ಕೊಂಡ್ಕೊಂಡಿದ್ದೀರಾ, ನಿಮ್ಮೆಲ್ಲರಿಗೂ ಎವಿಕ್ಷನ್ ಆರ್ಡ್ರ್ ಕೇಳಿದರೆ ಕೊಡಬೇಕಾಗುತ್ತೆ. ಅವ್ರಿಗೆ ಕೋರ್ಟಿಂದ ಎವಿಕ್ಷನ್ ಆರ್ಡ್ರ್ ಆಗುತ್ತೆ, ನಮ್ಮ ಲಾಯರ್ ಸಾಹೇಬರು ಮಾಡಿಸ್ತಾರೆ ಅವರಿಗೆ. ಅವ್ರು ನಿಮ್ಮ ಹತ್ರ ಬರ್ತಾರೆ, ಆಗ ಕೊಡ್ರೆ ಎಲ್ಲ 10 ಲಕ್ಷ ಅಂತ ಕೊಡ್ಬೇಕು, ನೀವು ಅವರಿಂದ ಮತ್ತೆ ಮಾಡಿಸ್ಕೋಬೇಕು. ಸೊ ನೀವು ಸೈಟ್ ತಗೊಂಡಿದ್ದು ಏನೋ ನೆಮ್ಮದಿಯಾಗಿ ಕಟ್ಕೊಂಡು ಮನೆ ಸಂಸಾರ ಸಾಕೋಣ ಅಂತ, ಅದ್ರ ಜೊತೆಗೆ ನೀವು ಕೊಂಡ್ಕೊಂಡಿದ್ದೇನೆಂದರೆ ಈ ತರಹ ಲಿಟಿಗೇಷನ್. ಇದೆಲ್ಲ ಆಗ್ತಾ ಇದ್ರೂ ಕೂಡ ಇದನ್ನು ಕಾಲಕ್ಕೆ ನಾವು ಎಷ್ಟು ಮಟ್ಟಿಗೆ ಸ್ಟ್ರೀಮ್ಲೈನ್ ಮಾಡಬೇಕಾಗಿತ್ತು ಅಷ್ಟು ಮಟ್ಟಿಗೆ ಮಾಡಲಿಲ್ಲ. ಹಂಗಾಗಿ ಇವತ್ತೇನಾಗಿದೆ, ನನ್ನ ಕ್ಷೇತ್ರದಲ್ಲೇ ತಗೊಳ್ಳಿ, ಎಲ್ಲಾದರೂ ತಗೊಳ್ಳಿ, ಹಿಂದೆ ಎಲ್ಲ ಈ ಅನಾಥರೈಸ್ಡ್ ಸೈಟ್ಗಳನ್ನ ಮಾಡಿ ಮಾರಾಕಿದ್ದಾರೆ. ಅದನ್ನು ತೊಗೊಂಡೋಗ್ಬಿಟ್ಟು RTCನ ಇನ್ನೊಬ್ಬರಿಗೆ ಮಾರಾಕಿ ಅವ್ರು ಬಂದು ಇವತ್ತು ದುಡ್ಡು ವಸೂಲು ಮಾಡ್ಕೊಂಡು ಕೂತಿದ್ದಾರೆ. ಇದನ್ನೆಲ್ಲ ಯಾಕೆ ನಾವು ಕಡಿವಾಣ ಹಾಕಲಿಲ್ಲ ಟೈಮ್ ಟು ಟೈಮ್? ಅದರಿಂದ ಎಷ್ಟು ಗೊಂದಲ ಆಗಿದೆ, ಎಷ್ಟು ಸಿವಿಲ್ ಡಿಸ್ಪ್ಯೂಟ್ಗಳಾಗಿದೆ. ಆದ್ದರಿಂದ ಕೇಸುಗಳು ಕೋರ್ಟ್ಗಳು ಅಲಿಬೇಕು. ಜನ ನೆಮ್ಮದಿ ಜೀವನದಲ್ಲಿ ಮೊದಲೇ ಇವತ್ತಿನ 21ನೇ ಶತಮಾನದಲ್ಲಿ ಜೀವನ ಮಾಡೋದು 100 ಟೆನ್ಷನ್. ಅದ್ರ ಜೊತೆಗೆ ಇಂತಹ ಗೊಂದಲ ಆಗಿಬಿಟ್ರೆ ಹೆಂಗೆ ಬದುಕೋದು? ಇವೆಲ್ಲ ನಿರ್ವಹಣೆ ಮಾಡಬೇಕಾಗಿದ್ದು ನಮ್ಮದು, ನಮ್ಮಂತಹ ಇನ್ನೂ 1-2-3 ಇಲಾಖೆಗಳಿದ್ದಾವೆ. ಕಾಲಕ್ಕೆ ಇವೆಲ್ಲ ಟೈಮ್ ಟು ಟೈಮ್ ಆಗಲಿಲ್ಲ ಅನ್ನೋದಕ್ಕೆ 1-2-3 ಉದಾಹರಣೆಯನ್ನು ಕೊಟ್ಟಂತ. ಇವೆಲ್ಲ ಹೋಗ್ತದೆ, ನಾಳೆ ಕೇಸ್ ಆಗುತ್ತೆ. ಫಸ್ಟ್ ತಹಶೀಲ್ದಾರರು ಎ ಸಿ ಕೋರ್ಟಲ್ಲಿ ಒಂದು ಕೇಸ್ ಹಾಕ್ಕೊಂಡ್ರೆ 10 ವರ್ಷ ಆದರೂ ಕೂಡ ಅವ್ರು ಬಗೆಹರಿಸಲ್ಲ. ಅದು ಅಲಿತಾ ಇರಬೇಕು. ಮಧ್ಯದಲ್ಲಿ ಮಧ್ಯವರ್ತಿಗಳು ಅಥವಾ ಲಾಯರ್ಗಳು ಯಾರ್ಯಾರು ನಮ್ಮ ಎಸಿಗಳು ತಗೊಳ್ತಾರೋ, ಇನ್ನೊಬ್ಬರು ತಗೊಳ್ತಾರೋ, ಒಟ್ಟಿನಲ್ಲಿ ಬದ್ದಿದ್ದೆಲ್ಲ ಖಾಲಿನೂ ಆಗೋಗುತ್ತೆ. ಆ ಕಚೇರಿಗಳಿಗೆ ಅಲ್ದು ಚಪ್ಪಲಿನೂ ಸಮದೋಗುತ್ತೆ, ಜೇಬಲ್ಲಿ ಇದ್ದಿದ್ದೆಲ್ಲ ಖಾಲಿನೂ ಆಗೋಗುತ್ತೆ. ಕೊನೆಗೆ ಗೊಂದಲ ಮಾತ್ರ ಇನ್ನೂ ಪರಿಹಾರ ಆಗೋದಿಲ್ಲ. 100ಕ್ಕೆ 100 ಬಗೆಹರಿಸಬಹುದಾಗಿತ್ತು ಅಂತ ನಾನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ನಾವು ಮಾನವ ಮಿತಿಯಲ್ಲಿ, ಸರ್ಕಾರದ ಮಿತಿಯಲ್ಲಿ ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಎಷ್ಟು ಸ್ಟ್ರೀಮ್ಲೈನ್ ಮಾಡಬೇಕಾಗಿತ್ತು, ಕಾಲದಿಂದ ಕಾಲಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ನಮ್ಮಂಥವ್ರದ್ದು ಆದ್ಯತೆ ಕಂದಾಯ ಇಲಾಖೆ ಅಂದರೆ ಆ ಹಕ್ಕುಪತ್ರ ಕೊಡು, ಈ ಭೂಮಿ ಮಂಜೂರು ಮಾಡು, ಇಂಥದ್ದೇ ಆಗಿತ್ತು. ಬಿಟ್ಟರೆ ಈ ಭೂಮಿಯ ಮಾಲೀಕತ್ವ ದಾಖಲೆಗಳ ನಿರ್ವಹಣೆಗೆ ಎಷ್ಟು ಮಟ್ಟಿಗೆ ನಾವು ಗಮನ ಕೊಡಬೇಕಾಗಿತ್ತು ಅದರ ಕಡೆಗೆ ಪ್ರಯಾರಿಟಿ ಇರಲಿಲ್ಲ. ಆಫೀಸರ್ಸ್ ಅವರ ಹಂತದಲ್ಲಿ ಅಷ್ಟೋ ಮಾಡಿದ್ದಾರೆ, ವಿತ್ ಆರ್ ವಿತೌಟ್ ಪೊಲಿಟಿಕಲ್ ಸಪೋರ್ಟ್ ಅವ್ರು ಮಾಡಿದ್ದಾರೆ. ಬಟ್ ನಾವು ಇದ್ರ ಕಡೆ ಗಮನ ಕೊಟ್ಟು
ನಾವು ಮಂಜೂರಿ ಮಾಡೋದು 4 ಜನಕ್ಕೆ ಮಾಡ್ತೀವಿ, ಆದರೆ 400 ಜನ ನಮ್ಮ ರೆಕಾರ್ಡ್ ನಿರ್ವಹಣೆ ಮೇಲೆ ಅವ್ರದ್ದು ಎಲ್ಲರದ್ದು ಜನಗಳದ್ದು ಜೀವನ ನಿಂತಿದೆ. ಸೊ ಈಗ ನಾವು ಏನು ಮಾಡಿದ್ದೇವೆ, ನಾವು ಬಂದ ಮೇಲೆ ಆದಷ್ಟು ಆದ್ಯತೆ ಈ ಥರದ್ದು ಏನೆಲ್ಲ ಗೊಂದಲದ ಗೂಡುಗಳಿದ್ದಾವೆ, ಬೇರೆ ಬೇರೆ ಗೂಡುಗಳಿದ್ದಾವೆ, ಅವುಗಳನ್ನು ಗುರುತಿಸಿ ಯಾವುದು ಇದರಲ್ಲಿ ದೊಡ್ಡ ಗೊಂದಲದ ಗೂಡು ಅನ್ನೋದನ್ನು ಪ್ರಯಾರಿಟೈಸ್ ಮಾಡಿ ಅವುಗಳನ್ನು ಹೇಗೆ ಸ್ಟ್ರೀಮ್ಲೈನ್ ಮಾಡ್ಬೋದು ಅಂತ ಒನ್ ಬೈ ಒನ್ ಎಷ್ಟಾದರೆ ಅಷ್ಟು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಒಂದು 2-3 ಉದಾಹರಣೆ ನಿಮಗೆ ಕೊಡ್ತೇನೆ. ಈಗ ತಹಶೀಲ್ದಾರ್ ಕೋರ್ಟಲ್ಲಿ ಕೇಸ್ ಆಗ್ತದೆ, AC ಕೋರ್ಟಲ್ಲಿ ಕೇಸ್ ಆಗುತ್ತೆ. ಇವೆಲ್ಲ ಕೇಸುಗಳಾಕಿ ಕಾನೂನು ಹೇಳುತ್ತೆ ತಹಶೀಲ್ದಾರ್ ಕೋರ್ಟಲ್ಲಿ ಒಂದು ಕೇಸ್ ಹಾಕಿದರೆ 90 ದಿನ 3 ತಿಂಗಳಲ್ಲಿ ವಿಲೆ ಆಗಬೇಕು ಅಂತ. ಸೊ ನಾನು ಬಂದು ಇಲಾಖೆ ಜವಾಬ್ದಾರಿ ತಗೊಂಡಾಗ ನಾನು ಮಾಹಿತಿ ತೆಗೆಸ್ದೆ, ತಹಶೀಲ್ದಾರ್ ಕೋರ್ಟಲ್ಲಿ ಒಟ್ಟು 3 ತಿಂಗಳಿಗಿಂತ ಮೀರಿ ಬಾಕಿ ಇರೋ ಕೇಸುಗಳು ಎಷ್ಟಿದ್ದಾವೆ ಅಂತ 10,774 ಪೂರ್ತಿ ರಾಜ್ಯ ಎಲ್ಲ ರಾಜ್ಯದ್ದು 10,774. ಇವೆಲ್ಲ ಟೈಮ್ ಮೀರಿ. ಎಷ್ಟು ಟೈಮ್ ಮೀರಿದೆ? ಕಾನೂನು 90 ದಿನ ಅಂತ ಹೇಳುತ್ತೆ. ಕೆಲವು 6 ತಿಂಗಳು, ಕೆಲವು 2 ವರ್ಷ, ಕೆಲವು 5 ವರ್ಷ, ಕೆಲವು 7 ವರ್ಷ ತಹಶೀಲ್ದಾರ್ ಕೋರ್ಟಲ್ಲಿ. ಸೊ ಇವುಗಳನ್ನ ನಾವು ಡಿಸ್ಪೋಸಲ್ ಡ್ರೈವ್ ತೊಗೊಂಡಿದ್ದೀವಿ. ಆಗ ಸರಾಸರಿ ಒಂದು ಕೇಸು ಇತ್ಯರ್ಥ ಆಗಬೇಕಾದ್ರೆ 90 ದಿನ ಅಲ್ಲ 212 ದಿನ ತಗೊಳ್ತಾ ಇತ್ತು. ಈಗ ನಾವು ಈ ಡ್ರೈವ್ ತೊಗೊಂಡ್ಮೇಲೆ ಇವತ್ತು ಎಷ್ಟು ಕೇಸ್ ಬಾಕಿ ಇದೆ ತಹಶೀಲ್ದಾರ್ ಕೋರ್ಟಲ್ಲಿ ಅವಧಿ ಮೀರಿರೋದು ಅಂದರೆ 444 ಕೇಸ್ ಇದೆ. ನಾನು ತಗೊಂಡಾಗ 10,774, ಇವತ್ತು 444. ಆವಾಗ 212 ದಿನ ತಗೋತಾ ಇತ್ತು ಒಂದು ಕೇಸ್ ಡಿಸ್ಪೋಸಲ್ಗೆ, ಸರಾಸರಿ ಇವತ್ತು 87 ದಿನ ತಗೊಳ್ತಾ ಇತ್ತು. ಅದೂ ನಮಗೆ ಇನ್ನೂ 444 ಇರ್ತಾ ಇರಲಿಲ್ಲ. ಈ ಲಾಯರ್ ಸಾಹೇಬರುಗಳು ಅವ್ರು ರಜಾ ಬಂದರೆ ನಮ್ಮ ಬರೋದಿಲ್ಲ ರೀ ನಿಮ್ಮ ಕೋರ್ಟಿಗೆ ಅಂತ ಹೇಳ್ತಾರೆ. ನಾನು ಅಲ್ಲಿಗೂ ನಮ್ಮ ಅಧಿಕಾರಿಗಳಿಗೆ ಹೇಳಿದೆ ರೀ ನಮ್ಗೆ ಯಾವುದ್ರಿ ರಜಾ ಮಾಡಿರಿ ಅಂತ. ಬಟ್ ಅವರು ನಮ್ಮ ಮಾತಿಗಿಂತ ಲಾಯರ್ಗಳ ಮಾತೇ ಜಾಸ್ತಿ ಕೇಳೋದು. ಲಾಯರ್ಗಳೇ ಅವ್ರಿಗೆ ಒಂದು ರೀತಿ ಮಾಲೀಕರು ಅನ್ನೋ ಥರ ಇರಲಿ. ಅದೇ ಥರ AC ಕೋರ್ಟಿಗೆ ಬಂದರೆ ಇನ್ನೂ ಬಹಳ ಭೀಕರ. ತಹಶೀಲ್ದಾರರು ಆದರೂ 240 ತಾಲೂಕಿದೆ. ಮೊದಲು 275 ಇತ್ತು, ಈಗ 240 ಇದೆ. AC 54 AC ಇದೆ ರಾಜ್ಯದಲ್ಲಿ. ಆ AC ಕೋರ್ಟ್ಗಳಲ್ಲಿ ಸರ್ಕಾರ ನಿಗದಿ ಮಾಡಿರೋದು 6 ತಿಂಗಳೊಳಗಡೆ ಒಂದು ಕೇಸನ್ನು ಇತ್ಯರ್ಥ ಮಾಡಬೇಕು. 6 ತಿಂಗಳಿಗಿಂತ ಮೀರಿರೋದು ಎಷ್ಟು ಕೇಸ್ ಇದೆ ಅಂತ ನಾನು ಬಂದಾಗ ಡೇಟಾ ತೆಗೆಸ್ದೆ. 62,857 ಕೇಸ್. ಒಟ್ಟು ಕೇಸ್ ಬಾಕಿ ಅಲ್ಲ, ಅವಧಿ ಮೀರಿರೋದು. ಅದಕ್ಕೇನಂತೀರ? ಓವರ್ ಡ್ಯೂ ಪೆಂಡೆನ್ಸಿ ಅಂತೀರೋ ಅಥವಾ ನಾಟ್ ಆಲ್ ಪೆಂಡಿಂಗ್ ಕೇಸಸ್ ಅಲ್ಲ, ಅವಧಿ ಒಳಗಡೆ ಇರೋದನ್ನು ಬಿಟ್ಟು ನಾವು ನಿಗದಿ ಮಾಡಿರುವ ಅವಧಿಯನ್ನು ಮೀರಿರುವಂಥದ್ದು 62,857. ಅದನ್ನು ಕೂಡ ನಾವು ಡಿಸ್ಪೋಸಲ್ ಡ್ರೈವ್ ತಗೊಂಡ್ವಿ. ಇವತ್ತು ಬ್ಯಾಲೆನ್ಸ್ ಇರುವಂತಹದ್ದು 13,683. ಅದರಲ್ಲಿ ನಾನು 5 ವರ್ಷಕ್ಕಿಂತ ಜಾಸ್ತಿ ಬ್ಯಾಲೆನ್ಸ್ ಇರೋದು ಎಷ್ಟ್ರಿ ಅಂತ ಕೇಳಿದೆ. 5 ವರ್ಷಕ್ಕಿಂತ ಹೆಚ್ಚು ಪೆಂಡಿಂಗು ಇರುವಂಥದ್ದು. 5 ವರ್ಷಕ್ಕಿಂತ ಹೆಚ್ಚು ಪೆಂಡಿಂಗ್ ಇದ್ದಿದ್ದೇನೆ ಸುಮಾರು 32,787 ಕೇಸ್, ಗೋಯಿಂಗ್ ಅಪ್ ಟು 12, 13, 14 ಇಯರ್ಸ್ ಪೆಂಡಿಂಗ್, ಎಬೋವ್ 5 ಇಯರ್ಸ್. ಭಾಳ ಸೀನಿಯರ್ ಲಾಯರ್ ಸಾಹೇಬರು ಇದ್ದಾರೆ ಸಿವಿಲ್ ಕೋರ್ಟಲ್ಲಿ, ಅವರು ಕೇಳ್ಬೇಕು. ಸಿವಿಲ್ ಕೋರ್ಟಲ್ಲಿ ದೇಶದಲ್ಲಿ 6 ಕೋಟಿ ಕೇಸ್ ಬಾಕಿ ಇದೆ ನನ್ನ ಪ್ರಕಾರ. ನಾನು ತೊಗೊಂಡಾಗ 5 ವರ್ಷಕ್ಕೆ ಮೇಲೆ ಬಾಕಿ ಇದ್ದಿದ್ದು 32,787. ಇವತ್ತು ಬಾಕಿ ಇರೋದು 3,606. 92% ಅದರಲ್ಲಿ ಬ್ಯಾಲೆನ್ಸು ಡಿಸ್ಪೋಸಲ್ ಮಾಡಿದ್ದೀವಿ. ಇನ್ನು ಮಾರ್ಚ್ ಏಪ್ರಿಲ್ಗೆ ಇದು ಕೂಡ ಮಾಡ್ತೀವಿ. 1 ವರ್ಷಕ್ಕಿಂತ ಮೀರಿದ್ದು ಎಷ್ಟಿದೆ ಅಂತ ಚೆಕ್ ಮಾಡಿದೆ. 59,300 ಕೇಸು 1 ವರ್ಷಕ್ಕಿಂತ ಮೀರಿದಂತಹದ್ದು ಬ್ಯಾಲೆನ್ಸ್ ಇತ್ತು. ಈಗ ಅದು 10,865 ಬಂದಿದೆ ಡಿಸ್ಪೋಸಲ್ ಡ್ರೈವ್.
ಇವೆಲ್ಲ ಈಗ ಟೈಮ್ಲಿ ಜಸ್ಟಿಸ್ ಡನ್ ಡಿನೈಡ್ ಈಸ್ ಜಸ್ಟಿಸ್, ಟೈಮ್ಲಿ ಜಸ್ಟಿಸ್ ನಾಟ್ ಡೆಲಿವರ್ಡ್ ಇಸ್ ಜಸ್ಟಿಸ್ ಡಿನೈಡ್. ಆ್ಯಂಡ್ ಇಲ್ಲೆಲ್ಲ ಕೋರ್ಟಲ್ಲಿ ಇಷ್ಟ ಬಂದಂಗೆ ಕೇಸ್ ತಗೊಳ್ಳೋದು, ಅದೇನು ಅದು ನಮ್ಮ ರೆವಿನ್ಯೂ ಕೋರ್ಟ್ಗೆ ವ್ಯಾಪ್ತಿ ಇದೆಯಾ ಇಲ್ವಾ, ಸಿವಿಲ್ ಕೋರ್ಟ್ಗೆ ಬರೋ ಕೇಸುಗಳು ಇವರೇ ತಗೊಳ್ಳೋದು, ಸ್ಟೇ ಕೊಟ್ಬಿಡೋದು. ಇವ್ರಿಗೆ ಅದರ ಜ್ಯೂರಿಸ್ಟಿಕ್ಷನ್ನೇ ಇಲ್ಲ, ಕಾನೂನಲ್ಲಿ ಇವ್ರಿಗೆ ಅವಕಾಶನೇ ಇಲ್ಲ, ಅಂಥ ಕೇಸುಗಳು ಇವರು ಅಡ್ಮಿಟ್ ಮಾಡ್ಕೊಳ್ಳೋದು. ಇವ್ರು ಪಾಸ್ ಮಾಡಿದ ಆರ್ಡರ್ಗೆ ಲೀಗಲ್ ಸ್ಯಾಂಕ್ಟಿಟಿ ಇಲ್ಲ, ಆದರೂ ಮಾಡೋದು ನಡೀತಾನೆ ಇತ್ತು. ಈಗ ಅದನ್ನು ಕೂಡ ಟೈಟ್ ಮಾಡಿದ್ದೀವಿ. ಅವ್ರೊಂದು ಕೇಸ್ ಅಡ್ಮಿಷನ್ ಆಗಬೇಕಾದ್ರೆ ಅವರು ಅದನ್ನೆಲ್ಲ ಕೋರ್ಟ್ ಮಾಡಬೇಕು, ಯಾವ ಆದೇಶದ ವಿರುದ್ಧ ಮಾಡ್ತಾ ಇದ್ದಾರೆ ಅದನ್ನು ಅಪ್ಲೋಡ್ ಮಾಡಬೇಕು. ಈ ರೀತಿಯಾಗಿ ಮಾಡಿ ಅದನ್ನು ಸ್ಟ್ರೀಮ್ಲೈನ್ ಮಾಡಿದ್ವಿ. ಹೆಂಗೆ ಮಾಡೋಕ್ಕೆ ಸಾಧ್ಯ ಆಯಿತು? 30 ಸ್ಪೆಷಲ್ ಎಸಿಗಳನ್ನ ಅಪಾಯಿಂಟ್ ಮಾಡಿದ್ದೀವಿ, 54 ಜ್ಯೂರಿಸ್ಟಿಕ್ಷನ್. ಆ ಥರ ಮಾಡಿ ಇವತ್ತು ಡಿಸ್ಪೋಸಲನ್ನು ಮಾಡ್ತಾ ಇದ್ದೇವೆ. ಹಿಂದೆ ಈಗ ಈ AC ಕೋರ್ಟ್ ಆದೇಶ ಆದಮೇಲೆ ತಿರ್ಗಿ ಅದನ್ನು ತೊಗೊಂಡೋಗಿ ತಹಶೀಲ್ದಾರ್ಗೆ ಕೊಟ್ಟು ಇಂಪ್ಲಿಮೆಂಟೇಷನ್ನಿಗೆ ಅಲ್ಲಿ ಮತ್ತೆ ಅಲಿಬೇಕಾಗಿತ್ತು ಜನ. ಹೈಕೋರ್ಟಿಂದ ಆದೇಶ ಆದರೂ ಕೂಡ ಆ ಆದೇಶದ ಕಾಪಿ ತೊಗೊಂಡು ಬಂದು ತಹಶೀಲ್ದಾರ್ಗೆ ಕೊಟ್ಟು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಮತ್ತೆ ಅಲಿಬೇಕು. ಹೈಕೋರ್ಟ್ನವರು ಒಂದು ಯಾವುದೋ ಜಮೀನ್ ಮೇಲೆ ಸ್ಟೇ ಕೊಟ್ಟಿದ್ದಾರೆ, ಸ್ಟೇ ಎಂಟ್ರಿ ಮಾಡಬೇಕು ಅಂದರೂ ಕೂಡ ನೀವು ಕನಿಷ್ಠ ಓಡಾಡಬೇಕು, ಮುಂದೆ ಇನ್ನೂ ಬೇರೆ ಬೇರೆ ಎಲ್ಲ ಮಾಡಬೇಕು. ಒಂದು ಸ್ಟೇ ಎಂಟ್ರ್ ಮಾಡೋಕ್ಕೆ RTCಯಲ್ಲಿ ಈಗ ನಾವೇನು ಮಾಡಿದ್ದೇವೆ, AC ಕೋರ್ಟ್ DC ಕೋರ್ಟ್ ಏನಾದರೂ ಆರ್ಡ್ರ್ ಆದರೆ ಅವರು ಆ ಒಂದು ಆನ್ಲೈನ್ ಸಿಸ್ಟಮಲ್ಲೇ ಸ್ಟೇ ಎಂಟ್ರ್ ಮಾಡೋದು ಅಥವಾ ಅವ್ರು ಹಿಂದೆ ಮಾಡಿರೋ ಪಾಣಿಯನ್ನು ರದ್ದು ಮಾಡೋದು, ಅದನ್ನು ಆನ್ಲೈನಲ್ಲೇ ಅವ್ರಿಗೆ ಪವರ್ಸ್ ಕೊಟ್ಬಿಟ್ಟಿದ್ದೇವೆ. ಸೊ ದಟ್ ಮತ್ತೆ ಹೋಗಿ ಅರ್ಜಿ ಕೊಡಬೇಕು, ಮತ್ತೆ ಕಚೇರಿ ಅಲಿಬೇಕು, ಮತ್ತೆ ಯಾರನ್ನೋ ಮಧ್ಯವರ್ತಿ ಹಿಡ್ಕೊಂಡು ಸ್ಟೇ ಎಂಟ್ರ್ ಮಾಡಿಸ್ಬೇಕು. ಇವೆಲ್ಲದಕ್ಕೂ ಕೂಡ ಪರಿಹಾರ ಆಗುವಂಥ ರೀತಿಯಲ್ಲಿ ನಾನು ಇನ್ಫ್ಯಾಕ್ಟು ಸಿವಿಲ್ ಕೋರ್ಟ್ಗೆ ಹೇಳ್ತಾ ಇದ್ದೀನಿ, ನಿಮಗೆ ಎಂಟ್ರಿ ಕೊಟ್ಬಿಡ್ತೀನಿ, ನೀವು ಆರ್ಡ್ರ್ ಏನು ಮಾಡ್ತೀರಾ, ಆಪ್ರೇಷನಲ್ಲಿ ಏನು ಮಾಡಬೇಕು ನೀವೇ ಎಂಟ್ರ್ ಮಾಡಿ, ಐ ವಿಲ್ ಯಾಕೆ ಜನ ನಿಮ್ಮ ಆರ್ಡ್ರ್ ತೊಗೊಂಡು ಬಂದು ನಮಗೆ ಕೊಡಬೇಕು ಅಂತ. ಅವ್ರು ಇನ್ನೂ ರೆಡಿ ಇಲ್ಲ, ಅವರು ಮಾಡಿದರೆ ಈಗ ಅವ್ರಿಗೆ ಕೊಟ್ಬಿಡ್ತೇವೆ. ಇಂಪ್ಲಿಮೆಂಟೇಷನನ್ನು ನಮಗೆ ಆನ್ಲೈನಲ್ಲೇ ಕಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ನಾವು ರೆಡಿ, ವಿ ಆರ್ ರೆಡಿ. ನಮ್ಮ ಭೂಮಿ ಸಾಫ್ಟ್ವೇರ್ ಡೇಟಾಬೇಸ್ ಏನಿದೆ ಅದರಲ್ಲಿ ಎಂಟ್ರ್ ಮಾಡೋದಕ್ಕೆ ವಿ ಆರ್ ರೆಡಿ ಟು ಗಿವ್ ಟು ದ ಆಥರೈಸ್ಡ್ ಪರ್ಸನ್ ಇನ್ ದ ಸಿವಿಲ್ ಕೋರ್ಟ್ಸ್ ಆಲ್ಸೋ, ಇನ್ ದ ಹೈಕೋರ್ಟ್ ಆಲ್ಸೋ. ಇಫ್ ದೇ ಆರ್ ರೆಡಿ ದೇ ಕ್ಯಾನ್ ಎಂಟರ್. ಅದನ್ನು ನಮ್ಮವರು ಆನ್ಲೈನಲ್ಲೇ ಬಂದುಬಿಟ್ರೆ ಸಿಂಪಲ್ ಚೆಕ್ ಆ್ಯಂಡ್ ಬ್ಯಾಲೆನ್ಸಲ್ಲಿ ವಿ ವಿಲ್ ಎಂಟರ್ ಇಟ್ ಇನ್ ದಿ RTC. ಆ ರೀತಿ ವಿ ಆರ್ ರೆಡಿ. ಸೊ ಈ ರೀತಿಯಾಗಿ ಇನ್ನು ಉದಾಹರಣೆ, ನಾನು ಆಗಲೇ ಜಮೀನು ಮಂಜೂರಾತಿಗಳ ಬಗ್ಗೆ ಮಾತಾಡಿದೆ. ಯಾವುದು ಈಗ ದರಖಾಸ್ತು ಯಾವುದ್ಯಾವುದೋ ಫಾರ್ಮ್ 53, 53 ಏನೇನೋ ಮಂಜೂರಾತಿಗಳಾಗಿದ್ದಾವೆ. ಆದರೆ ಅವ್ರಿಗೆ ಮಂಜೂರಾದವ್ರಿಗೆ ಇವತ್ತುವರೆಗೂ ಪೋಡಿಗಳಾಗಿಲ್ಲ, ಸರ್ವೆ ಆಗಿಲ್ಲ, ಸ್ಕೆಚ್ ಆಗಿಲ್ಲ, ಅವ್ರಿಗೆ ನಂಬರ್ ಕೊಟ್ಟಿಲ್ಲ, ಹಂಗೆ ಬಿದ್ದಿದ್ದಾವೆ. ಸೊ ಮಂಜೂರಾಗಿರೋ ಜಮೀನುಗಳು ಸರಿಯಾಗಿ ಪೋಡಿ ಆಗಿಲ್ಲ. ಇದು ರಾಜ್ಯದಲ್ಲಿ ತುಂಬ ಕಡೆ ಇದೆ. ಕೆಲವು ಕಡೆ ಇದಕ್ಕೆ P ನಂಬರ್ ಅಂತ ಕರೀತಾರೆ, ಇನ್ನು ಕೆಲವು ಕಡೆ ಎಲ್ಲ ಮೂಲ ಸರ್ಕಾರಿ ನಂಬರ್ಗಳಲ್ಲೇ ಓಡ್ತಾ ಇದೆ. RTCಯಲ್ಲಿ ಅವ್ರದ್ದೊಂದು ಹೆಸರಿದೆ ಬಿಟ್ಟರೆ ಬೇರೆ ಏನೂ ದಾಖಲೆಗಳು ಇಲ್ಲ. ಸೊ ಈಗ ಅಂಥದ್ದನ್ನೆಲ್ಲ ಹುಡುಕಿ ನಾವೇ ಸರ್ಕಾರದಿಂದ ಪೋಡಿ ಮಾಡಿಕೊಡುವಂಥ ಕಾರ್ಯಕ್ರಮ ನಾವು ಮಾಡ್ತಾಯಿದ್ವಿ, ಚಾಲನೆ ಮಾಡಿದ್ವಿ. ಅಸೆಂಬ್ಲಿಯಲ್ಲಿ ನಾವು ಈ ಥರ ಮಾಡ್ತೀವಿ ಅಂದಾಗ ವಿರೋಧ ಪಕ್ಷದವ್ರು ಹೇಳಿದರೆ ನೀವು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಚಾಲೆಂಜ್ ಮಾಡಿದರು. ಬೇಕಾದ್ರೆ ಪ್ರೊಸೀಡಿಂಗ್ಸ್ ಇದೆ, ತೆಗೆದು ನೋಡಿ ನೀವು ಕೂಡ. 2013ರಿಂದ 18 ಪೈಕಿ ಈ 5 ವರ್ಷದಲ್ಲಿ ಎಷ್ಟಾಗಿದೆ ಪೋಡಿ ಅಂತ ಹೇಳಿದ್ರೆ ಒಂದು 5842. 5 ವರ್ಷದಲ್ಲಿ ಸರ್ಕಾರದಿಂದ ಮಂಜೂರಾದಂಥ ಜಮೀನಿಗೆ ಆದಂತಹ ಪೋಡಿ. ಈಗ 2018ರಿಂದ 13 ನಡುವೆ ಮಂಜೂರಾದಂಥ ಸರ್ಕಾರಿ ಜಮೀನುಗಳ ಪೋಡಿ ಆಗಿರೋದು 8500. ನಾವು ಭಾಳ ಇದನ್ನೆಲ್ಲ ವಿಚಾರ ಮಾಡಿ ಭಾಳ ಅದರಲ್ಲಿ ಸರಳೀಕರಣ ಮಾಡಿ ಆನ್ಲೈನಲ್ಲೇ ಈಗ ಇದೆಲ್ಲನೂ ಕೂಡ ಹಿಂದೆ ಮ್ಯಾನ್ಯುವಲಲ್ಲಿ ಇರ್ತಾ ಇತ್ತು. ಅದು ಚಿತ್ರಗುಪ್ತರ ಥರ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಹೊರಗಡೆವರೆಗೆ ಏನಿದೆ ಏನಿಲ್ಲ ಏನೂ ಗೊತ್ತಾಗ್ತಾ ಇಲ್ಲ. ಈಗ ಅದಕ್ಕೆ ಆನ್ಲೈನ್ ಸಿಸ್ಟಮ್ ಮಾಡಿ 1 ವರ್ಷದ ಹಿಂದೆ ಪೋಡಿ ಮಾಡುವಂಥದ್ದನ್ನ ಆರಂಭ ಮಾಡಿದ್ವಿ. ಸೊ ಇನ್ನೊಂದು ಸತಿ ರೆಪ್ಯುಟೇಷನ್ಗೆ ಹೇಳ್ತೇನೆ, 13ರಿಂದ 18 5 ವರ್ಷ 5800 ಆಗಿದೆ. 18ರಿಂದ 23 8500 ಆಗಿದೆ.
ಈಗ ಲಾಸ್ಟ್ 1 ಇಯರಲ್ಲಿ 1,69,718. ಆನ್ಲೈನ್ ಒಂದೇ ಅಲ್ಲ, ಡ್ರೈವ್ ಮಾಡಬೇಕಷ್ಟೇ. ಇದನ್ನು ನಾನು ಮಾಡಕ್ಕೆ ಹೊರಟಿದ್ದೀವಿ ಅಂತ ಹೇಳಿದಾಗ ಅಸೆಂಬ್ಲಿಯಲ್ಲಿ ಅಪೋಸಿಷನ್ ಅವರು ಹೇಳಿದ್ರು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನಾವು ಎಲ್ಲ ಇದು ಭಾಳ ಪ್ರಯತ್ನ ಮಾಡಿದ್ದೀವಿ, ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ ಆಯಿತು ನೋಡೋಣ, ನಾನು ಸುಮ್ಮನೆ ಇರೋಕ್ಕಾಗಲ್ಲ, ಪ್ರಯತ್ನ ಮಾಡ್ತೀನಿ, ನೋಡೋಣ. ಈಗ ಅಪ್ಲಿಕೇಶನ್ನೇ ಬೇಕಿಲ್ಲ, ಯಾಕಂದರೆ ನಾವೇ ಸುವಮೋಟೋ ಹೋಗಿ ಮಾಡ್ತಾ ಇದ್ದೀವಿ. ಇದು ಇಷ್ಟು ದಿನ ಏನಿತ್ತು, ಮೊದಲು ಏಕ ವ್ಯಕ್ತಿ ಪೋಡಿ ಅರ್ಜಿ ಕೊಡಬೇಕು, ಅಂದರೆ ನೀವು ಬಂದು ಅರ್ಜಿ ಕೊಟ್ಟರೆ ಮಾತ್ರ ನಾವು ಮಾಡ್ತಾ ಇದ್ವಿ. ಆ್ಯಂಡ್ ಪ್ರತಿಯೊಂದು ಕಡೆನೂ ಕೂಡ ಮಧ್ಯವರ್ತಿಗಳು ಹಾವಳಿ. 1 ಎಕರೆ ಪೋಡಿ ಆಗಬೇಕು ಅಂದರೆ ಇಷ್ಟು, ಎಲ್ಲ ಕಡೆ ಒಂದೊಂದು ಜಿಲ್ಲೆಗೆ ಒಂದೊಂದು ರೇಟ್ ಇರ್ತಿತ್ತು. ಹಂಗಾಗಿ ಅವ್ರು ಯಾರು ಬಂದು ಅರ್ಜಿ ಕೊಟ್ಟು, ಯಾರಿಗೆ ಅರ್ಜಿ ಕೊಡ್ಲಿಕ್ಕೆ ಸಾಧ್ಯ, ಯಾರಿಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಅವ್ರು ಮಾತ್ರ. ಇನ್ನು ಉಳಿದವ್ರು ಎಲ್ಲಿಂದ ಕೊಡ್ತಾರೆ ಅರ್ಜಿ? ಕೊಟ್ಟರು ಆಗ್ತಿರ್ಲಿಲ್ಲ. ಈಗ 1,69,000 ಮಾಡಿದ್ದೇವೆ. ಇದು ಸರ್ಕಾರದಿಂದ ಮಂಜೂರಾಗಿರೋ ಜಮೀನುಗಳು. ಹಿಂದೆ ಯಾರ್ಯಾರು ಮಂಜೂರು ಮಾಡಿದ್ರು, ಹೆಸರು ತಗೊಂಡವ್ರು ಅವರು, ಆದರೆ ಈಗ ಅವ್ರದ್ದು ಪಕ್ಕ ನಾವು ಮಾಡಿಕೊಡ್ತಾ ಇದ್ದೀವಿ, ಪಕ್ಕ ಪೋಡಿಯನ್ನು. ಅವರು ಒಂದು ಮಂಜೂರಾತಿ ಸಾಗುವಳಿ ಚೀಟಿ ಕೊಟ್ಟು ಆವತ್ತಿಗೆ ಹೆಸರು ಮಾಡ್ಕೊಂಡು ಹೋದರು. ಆದರೆ ಇವತ್ತು ಅದಕ್ಕೆ ಪಕ್ಕಾ ದಾಖಲೆಗಳನ್ನು ಅಂಡ್ ಎಲ್ಲ ಡಿಜಿಟಲ್ ಫಾರ್ಮ್ಯಾಟಲ್ಲಿ. ಇನ್ನು ನಾಳೆ ಯಾರೂ ಕೂಡ ಅವ್ರದ್ದೇನು ಪ್ರಶ್ನೆ ಮಾಡಬಾರ್ದು, ಮತ್ತು ವಾಪಸ್ ಬರಬಾರ್ದು ನಮ್ಮ ಹತ್ರಕ್ಕೆ. ಪಕ್ಕಾ ದಾಖಲೆಗಳನ್ನು ಮಾಡಿಕೊಡುವಂಥ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಹಿಡುವಳಿ ಜಮೀನುಗಳು ಅಷ್ಟೇ, ಅದನ್ನು ಪೋಡಿ ಮಾಡುವಂಥದ್ದು, ಅಂದರೆ ಖಾಸಗಿ ಜಮೀನು. ಇಷ್ಟೊತ್ತು ಹೇಳಿದ್ದು ಸರ್ಕಾರದಿಂದ ಮಂಜೂರಾದಂಥ ಜಮೀನು. ಹಿಡುವಳಿ ಜಮೀನುಗಳು ಪೋಡಿ ಮಾಡೋದು ಅಷ್ಟೇ. ಹೋದ 5 ವರ್ಷ 40 ಲಕ್ಷ ಮಾಡಿದರು. 40 ಲಕ್ಷ 9,492. ನಾವು ಈಗ 2.5 ವರ್ಷದಲ್ಲಿ 60,06,264 ಮಾಡಿದ್ದೀವಿ. ಈ ವರ್ಷ ಇನ್ನೂ ಜಾಸ್ತಿ ಆಗುತ್ತೆ. ಇದು ಹಿಡುವಳಿ ಜಮೀನುಗಳ ಪೋಡಿ. ಅದನ್ನು ಕೂಡ ಅವ್ರ ಅರ್ಜಿಗೆ ಕಾಯದೆ ನಾವೇ ಪೋಡಿ ಮುಕ್ತ ಗ್ರಾಮ ಅಭಿಯಾನದಲ್ಲಿ ನಾವೇ ಅರ್ಜಿಗಳನ್ನು ರೈಸ್ ಮಾಡಿ ವಾಲಂಟಿಯರಾಗಿ ಸುವಮೋಟು ನಾವು ಮಾಡ್ತಾ ಇದ್ದೀವಿ. ಇದೇ ತರಹ ನಾವು ಬಂದಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದೆ. RTCಯಲ್ಲಿ ಮಾಲೀಕತ್ವ ಯಾರ್ದೋ ಇದೆ, ನಿಮ್ಮ ಜಮೀನು, ಅದನ್ನು ಇನ್ನೊಬ್ಬರು ಹೋಗ್ಬಿಟ್ಟು ನಾನೇ ಈ ವ್ಯಕ್ತಿ, ಅಂದರೆ ನಾನೇ ಕೃಷ್ಣ ಬೈರೇಗೌಡ ಅಂತ ಹೇಳಿ ಅದನ್ನು ಎಷ್ಟೋ ಜನ ರಿಜಿಸ್ಟ್ರ್ಗಳು ಮಾಡಿಕೊಂಡು ಈ ಕೈಗಳು ಬದಲಾಗಿರೋದು ಬಹುಶಃ ನೀವು ಈ ಕೇಸುಗಳು ನೋಡಿದ್ದೀರಿ. ಇಂಪರ್ಸನೇಷನ್, ನಕಲಿ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿ ಜಮೀನು ವಂಚನೆ ಮಾಡುವಂಥದ್ದು ನಡೀತಾ ಇತ್ತು. ಇದನ್ನು ಏನಾದರೂ ಮಾಡಿ ತಡೆಗಟ್ಟಬೇಕಲ್ಲ ಅಂಥೇಳಿ RTCಗೆ ಮಾಲೀಕರ ಹೆಸರಿನಲ್ಲಿ ಆಧಾರನ್ನು ಜೋಡಣೆ ಮಾಡುವಂಥದ್ದನ್ನು ಆರಂಭ ಮಾಡಿದ್ವಿ. ಅದೂ ಕೂಡ ನಾನು ಹಿಂದೆ ಅಗ್ರಿಕಲ್ಚರ್ ಮಿನಿಸ್ಟ್ರ್ ಇದ್ದಾಗಲೇ ಇದನ್ನು ನಾವು ವಿಚಾರ ಮಾಡಿದ್ವಿ. ಆಗ ಅಧಿಕಾರಿಗಳು ಎಲ್ಲನೂ ಮಾಡಬೇಕು ಅಂತ ಅವ್ರಿಗೂ ಆಸಕ್ತಿ ಇದ್ದರೂ ಕೂಡ ಅವರು ಎಲ್ಲಿ ಬಿಡ್ತಾರೆ ಸರ್, ಇದೆಲ್ಲ ಆಗಿಬಿಟ್ರೆ ಎಲ್ಲ ಮಾಲೀಕತ್ವದ ಡೀಟೇಲ್ಸ್ ಎಲ್ಲ ಗೊತ್ತಾಗ್ಬಿಡುತ್ತೆ, ಯಾರು ಸರ್ ಒಪ್ತಾರೆ ಹಾಗೆ ಹೀಗೆ ಅಂತೆಲ್ಲ ಮಾಡಬೇಕು ಸರ್, ಆದರೆ ಮಾಡೋಕ್ಕಾಗುತ್ತಾ ಸರ್ ನಿಜವಾಗಿ ಅಂತ. ನಾನು ಇವಾಗ ಇದೇ ಇಲಾಖೆ ಇದ್ದಿದ್ದರಿಂದ ಮಾಡೋಣ ಅಂತ ಆರಂಭ ಮಾಡಿದ್ವಿ. ಈಗ ಆಲ್ಮೋಸ್ಟ್ 85% ಜಮೀನುಗಳಿಗೆ ಆಧಾರನ್ನು ಜೋಡಣೆ ಮಾಡಿದ್ದೇವೆ. ಎಸ್, 15% ಹೈಡ್ ಮಾಡ್ತಾ ಇದ್ದಾರೆ. ಬಟ್ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಮವರೆಲ್ಲ ಸುಮ್ಮನೆ ಹೆಂಗೆ ಸರ್ ಒಪ್ಪಲ್ಲ ಸರ್, ಜನ ಕೊಡೋದಿಲ್ಲ ಸರ್, ಹಂಗೆ ಹಿಂಗೆ ಅಂತ ಹೇಳಿದರು. ಆಮೇಲೆ ಯಾಕಾಗಲ್ಲ ನೋಡಿ ಅಂತ ನೋಡೋಣ ಅಂತೇಳಿ ಪುಷ್ ಕೊಟ್ಟ ಮೇಲೆ ಅದು ಕೂಡ ಆಯಿತು. ಈಗ 2,16,38,858 ಮಾಲೀಕರದ್ದು ನಾವು ಆಧಾರ್ ಜೋಡಣೆ EKYC ಮುಖಾಂತರ ಜೋಡಣೆ ಮಾಡಿದ್ದೇವೆ. ಸೊ ಅವ್ರ ಜಮೀನು ಅಟ್ಲೀಸ್ಟ್ ಬೇರೆಯವರು ಈಗ ಇಂಪರ್ಸನೇಷನ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಸೊ ಇದು ನಾವು ಇನ್ಸೆಂಟಿವ್ ಕೊಟ್ಟು ನಮ್ಮ VAಗಳಿಗೆ ಗ್ರಾಮ ಸೇವಕರಿಗೆ ಮಾಡ್ರಪ್ಪ ಅಂತೇಳಿ ಮಾಡಿಸಿದ್ವಿ. ಸೊ ಜಮೀನಿನ ಮಾಲೀಕತ್ವಕ್ಕೆ ಒಂದು ಭದ್ರತೆ ಕೊಡೋದಕ್ಕೆ ಇದು ಮತ್ತೊಂದು ವಿಧಾನ ಅಂತ ಹೇಳ್ತಾ ಇದ್ದೀವಿ. ಪ್ರತಿಯೊಂದು ಕೂಡ ಅಲ್ಟಿಮೇಟ್ಲಿ ನಾನು ಸ್ಟಾರ್ಟಿಂಗಲ್ಲಿ ಏನು ಹೇಳಿದೆ, ಓನರ್ಶಿಪ್ಗೆ ಒಂದು ಗ್ಯಾರಂಟಿ ಕೊಡಬೇಕು. ಆ ಒಂದು ಸಿಂಗಲ್ ಆಬ್ಜೆಕ್ಟಿವ್ ಇಟ್ಕೊಂಡು ಇವೆಲ್ಲ ಪೀಸ್ ಎಲ್ಲಾನು ಸೇರಿ ಎಲ್ಲಾರ್ದು ಕೊನೆಗೆ ನೀವು ಸಾರಾಂಶ ಏನು ಹೇಳಿ ಅಂದರೆ ಅಲ್ಲಿಗೆ ಬರುತ್ತೆ. ಭೂ ವ್ಯಾಜ್ಯದಿಂದ ಭೂ ಗ್ಯಾರಂಟಿ ಕಡೆಗೆ ನಮ್ಮ ಹೆಜ್ಜೆ. ಸೊ ಆ ಆಧಾರ್ ಸೀಡಿಂಗ್ ಮಾಡೋವಾಗ ನನಗೆ ಬಂತು ಸುಮಾರು ರಾಜ್ಯದಲ್ಲಿ
36 ಲಕ್ಷ ಅಷ್ಟು ಇನ್ನೂ ಹೆಚ್ಚು ಆಸ್ತಿಗಳು ಮೃತರಾಗಿರುವ ಹೆಸರಿನಲ್ಲಿ ಮುಂದುವರೆದಿದೆ. ಮೃತರಾಗಿರುವ ಹೆಸರಿನಲ್ಲೇ ಮುಂದುವರೆದಿದೆ. ಅವರು ಮೃತರಾಗಿ 2 ವರ್ಷ ಆಗಿರ್ಬೋದು, 20 ವರ್ಷ ಆಗಿರ್ಬೋದು, 40 ವರ್ಷನೂ ಆಗಿರ್ಬೋದು. ಆದರೆ 36 ಲಕ್ಷ ಕೃಷಿ ಭೂಮಿಗಳು, ಬೇರೆ ಆಸ್ತಿಗಳಲ್ಲ, ಕೃಷಿ ಭೂಮಿಗಳು ಮಾತ್ರ ಇನ್ನೂ ಮೃತರಾಗಿರುವ ಹೆಸರಿನಲ್ಲೇ ಇದ್ದಾವೆ. ಈಗ ಅವ್ರದ್ದೆಲ್ಲ ಪಾವತಿ ಖಾತೆ ಮಾಡಬೇಕು ಅಂಥೇಳಿ ಇಷ್ಟು ದಿನ ಏನಾಗ್ತಾ ಇತ್ತು, ಅವ್ರು ಬಂದು ಅರ್ಜಿ ಕೊಡಬೇಕು, ಅರ್ಜಿ ಕೊಟ್ಟಾಗ ನಾವು ಮಾಡಬೇಕು. ಆ್ಯಂಡ್ ಅರ್ಜಿ ಕೊಟ್ಟರು ಅಂತ ಹೇಳಿದ್ರೆ ನಮ್ಮ ಕಚೇರಿಗೆ ಅಲಿಬೇಕು, ಅಲ್ದು ಮತ್ತೆ ಯಾರೋ ಒಬ್ಬ ಮಧ್ಯವರ್ತಿ ಉಟ್ಕೋತಾನೆ, ನಿಂಗೆ ಯಾಕೆ ನಾನು ಮಾಡಿಸ್ತೀನಿ ಅಂತ ಹೇಳ್ತಾನೆ. ಅವನು ಏನು ಮಾಡ್ತಾನೋ, ಯಾರಿಗೆ ಕೊಡ್ತಾನೋ, ಎಷ್ಟು ವಸೂಲಿ ಮಾಡ್ತಾನೆ, ಇವೆಲ್ಲ ಕೊನೆಗೆ ನಮ್ಮ ಮೇಲೇ ಪ್ರತಿಬಿಂಬಿಸುತ್ತೆ. ಅದರಲ್ಲಿ ನಮ್ಮ ಪಾಲೆಷ್ಟು, ಅವನೆಷ್ಟು ನಮ್ಮ ಹೆಸರು ಹೇಳ್ಕೊಂಡು ತಗೋತಾ ಇದ್ದಾನೆ, ಏನೂ ಇಲ್ಲ. ಕೊನೆಗೆಲ್ಲ ಬರೋದು ಕ್ರೆಡಿಟು ನಮ್ಮ ಹೆಸರಿಗೇನೆ. ಸೊ ಅದಕ್ಕೆ ಈಗ ಭಾಳ ಇದನ್ನು ಸರ್ಕಸ್ ಮಾಡಿ ಕೈ ಇಸ್ಕೊಂಡು ಏನೇನೋ ಮಾಡಿ ಟೆಕ್ನಾಲಜಿ ಡಿವೈಸ್ ಮಾಡಿ ಆನ್ಲೈನಲ್ಲೇ ಇದನ್ನೆಲ್ಲ ಹೋಗಿ ಮಾಡಬೇಕು ಅಂತ ನಮ್ಮ ಅಧಿಕಾರಿಗಳು ಈಗ ಆಗಲ್ಲ ಸರ್, ಹಂಗೆ ಹಿಂಗೆ ಭಾಳ ತಕರಾರಾಯಿತು, ಸ್ಟ್ರೈಕ್ ಮಾಡಿದರು. ಕೊನೆಗೆ ಅವ್ರಿಗೂ ಮಾತಾಡಿ ಅವ್ರಿಗೂ ಕನ್ವಿನ್ಸ್ ಮಾಡಿ ಈಗ ಸ್ಟಾರ್ಟ್ ಮಾಡಿದ್ದೇವೆ. ನಾವೇ ಜನಗಳ ಮನೆ ಬಾಗಿಲಿಗೆ ಹೋಗಿ ಕೇಳ್ತಾ ಇದ್ದೀವಿ, ನೋಡಪ್ಪ ನಿಮ್ಮದು ಸತ್ತೋಗಿರೋ ಹೆಸರಿನಲ್ಲಿ ಜಮೀನಿದೆ, ವಾರಸುದಾರರು ನೀವು ಯಾರಿದ್ದೀರಿ, ನಿಮ್ಮ ಹೆಸರದೆಲ್ಲ ನಾವೇ ಕೂಡಿಸ್ಕೊಡ್ತೀವಿ, ಬನ್ನಿ ಮಾಡಿಸ್ಕೊಳ್ಳಿ ಅಂತ. ಈ ಪಾವತಿ ಆಂದೋಲನ ನಾವು ರೈತರ ಮನೆ ಬಾಗಿಲಿಗೆ ಹೋಗಿ ಡ್ರೈವ್ ಮೋಡಲ್ಲಿ ಮಾಡ್ತಾ ಇದ್ದೀವಿ. ಇದು ಯಾವುದೂ ಕೂಡ ಪೋಡಿದೆ ಆಗಲಿ ಇದೇ ಆಗಲಿ ಅರ್ಜಿಗೆ ಕಾಯ್ತಾ ಇಲ್ಲ. ನಾವು ರೈತರು ಬಂದು ನಮ್ಮ ಕಚೇರಿಗೆ ಬರೋದಕ್ಕೆ ಕಾಯ್ತಾ ಇಲ್ಲ. ನಾವು ಹುಡ್ಕೊಂಡು ಹೋಗಿ ನಾವು ಕೆಲವರು ಅಲ್ಲಿಗೂ ವಾಪಸ್ ನಾವು ಕೇಳೇ ಇಲ್ಲ, ನೀವು ಯಾಕ್ರಿ ಬಂದಿದ್ದೀರಾ ಅಂತ ಹೇಳಿದವರು ಇದ್ದಾರೆ. ಯಾಕಂದರೆ ಅವರು ಹೆಣ್ಮಕ್ಳಿಗೆ ಭಾಗ ಕೊಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತವ್ರು ಅವಾಯ್ಡ್ ಮಾಡೋಕ್ಕೆ ಯಾಕ್ರಿ ಹೋಗ್ರಿ ಅಂತ ಹೇಳಿದವರು ಇದ್ದಾರೆ. ಸೊ ನಾನು ನಮ್ಮವ್ರಿಗೆ ಹೇಳಿದ್ದೀನಿ, ಅವ್ರು ನಮ್ಮವ್ರು ಹೇಳಿದ್ರು, ಸರ್ ಇದೆಲ್ಲ ವ್ಯಾಜ್ಯ ಇದೆ ಸರ್, ಅಣ್ಣ ತಮ್ಮಂದ್ರು ಡಿಸ್ಪ್ಯೂಟ್ ಇದೆ, ಹೆಣ್ಮಕ್ಳು ಡಿಸ್ಪ್ಯೂಟ್ ಇದೆ. ನಾನು ಹೇಳಿದೆ ಸಾರಿ ಅದಕ್ಕೂ ವಿರೋಧ ಮಾಡ್ತಾ ಇದ್ದಾರೆ. ಕಾನೂನು ನೀವು ಹೇಳ್ದಂಗೆ ನಾನು ಅದೇ ಹೇಳಿದೆಪ್ಪ, ಕಾನೂನು ಇದೆಯಪ್ಪ, ನಾನು ಅದ್ರ ಬಗ್ಗೆ ಐ ಹ್ಯಾವ್ ನಥಿಂಗ್ ಟು ಕಾಮೆಂಟ್ ಬಿಕಾಸ್ ದ ಲಾ ಆಫ್ ದ ಲ್ಯಾಂಡ್ ಇಸ್ ವೆರಿ ಕ್ಲಿಯರ್ ಆ್ಯಂಡ್ ಇಟ್ ಈಸ್ ಅಪೇಲ್ಡ್ ಬೈ ಥೌಸಂಡ್ಸ್ ಆಫ್ ಸುಪ್ರೀಂ ಕೋರ್ಟ್ ಕೇಸಸ್. ದೇರ್ ಇಸ್ ನೋ ಲಿವ್. ಆದರೂ ಕೂಡ ಕೊನೆಗೆ ಏನು ಹೇಳಿದೆ, ಆಯ್ತಪ್ಪ ಡಿಸ್ಪ್ಯೂಟ್ ಇರೋದನ್ನ ಬಿಟ್ಬಿಡಿ, ನನಗೆ 50% ಆದರೂ ಇದರಲ್ಲಿ ಕ್ಲಿಯರ್ ಮಾಡಿ. ನೀವು 50% ಆದರೂ ಪ್ರೋಗ್ರೆಸ್ ಆಗೋವರೆಗೂ ದಯವಿಟ್ಟು ನನ್ನ ಹತ್ರ ಬಂದು ಅದು ಇದು ಅಂತ ನನ್ನ ಹತ್ರ ಹೇಳಬೇಡಿ. 50% ಮಾಡಿಬಿಟ್ಟು ನೀವು ಬನ್ನಿ, ಆಮೇಲೆ ನೀವೇನು ಹೇಳಿದ್ರು ನಾನು ಕೇಳ್ತೀನಿ. 50% ಈಸ್ ಡೂಯಬಲ್. ಇನ್ 50% ಡಿಸ್ಪ್ಯೂಟ್ ಇರ್ಬೋದು, ಹೆಣ್ಮಕ್ಳಿಗೆ ಭಾಗ ಕೊಡೋಕ್ಕೆ ತಯಾರಿಲ್ಲದೆ ಇರುವಂಥದ್ದು ಇರಬಹುದು, ಕೋರ್ಟ್ ಕೇಸ್ ಇರ್ಬೋದು, ಅವೆಲ್ಲ 50ಅಲ್ಲಿ ಇಟ್ಕೊಳ್ಳಿ ಅಂತ. ಸೊ ಈಗ ಅದನ್ನು ಕೂಡ ನಾವು ಸ್ಟಾರ್ಟ್ ಮಾಡಿ ಈಗ ಆಲ್ಮೋಸ್ಟು ಅದರಲ್ಲೂ ಕೂಡ ಒಂದು ಆಲ್ಮೋಸ್ಟ್ 11 ಲಕ್ಷ ಈಗ ಪಾವತಿ ಖಾತೆಯನ್ನು ನಾವೇ ಹೋಗಿ ಸುವಮೋಟು ಮಾಡಿಕೊಟ್ಟಿದ್ದೀವಿ ಸ್ಟೇಟಲ್ಲಿ. 50% ರೀಚ್ ಆಯ್ತು ಟಾರ್ಗೆಟ್? ಇನ್ನೂ ಇಲ್ಲ, 50 ಇಲ್ಲ. ಒಂದು 30-35% ಕ್ರಾಸ್ ಮಾಡಿದ್ದೀವಿ. ಅವರು ಇಷ್ಟು ದಿನ ಸರ್ ಹಂಗೆ ಸರ್ ಹಿಂಗೆ ಸರ್ ಅಂತ ಹೇಳ್ತಾ ಇದ್ರು. ಈಗ ಒಂದು ತಿಂಗಳಿಂದ ಸ್ವಲ್ಪ ಸೀರಿಯಸ್ ಆಗಿ ಡಿಸೆಂಬರಿಂದ ಈಗ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಹೇಳಬೇಕು ಅಂದರೆ ಒಂದು ಪಾವತಿ ಖಾತೆ ಮಾಡಿಸ್ಕೋಬೇಕಾದ್ರೂ ಕೂಡ ಸುಮ್ಮನೆ ಯಾವುದು ಕೂಡ ಆಗ್ತಾ ಇರಲಿಲ್ಲ. ಈಗ ಮಿಷನ್ ಮೋಡಲ್ಲಿ, ಡ್ರೈವ್ ಮೋಡಲ್ಲಿ ಆಗ್ತಾ ಇದೆ. ಇಲ್ಲ ಅಂದರೆ ಒಂದೊಂದು ಪೋಡಿಗೆ ಒಂದೊಂದು ಪಾವತಿ ಖಾತೆಗೂ ನೀವು ಬೆಲೆ ಕಟ್ಟಬಹುದು. ಮಿಷನ್ ಮೋಡಲ್ಲಿ ಆದಾಗ ನಾವೇ ಹುಡುಕೊಂಡೋಗಿ ಮಾಡುವಾಗ ಅದರಿಂದ ಏನು ಅಂತ ತಾವೇ ಅದನ್ನು ನಾನು ಎಲ್ಲ ಬಿಡಿಸಿ ಹೇಳಕ್ಕೆ ಹೋಗೋದೆ. ಸೊ ಇದು ಜಮೀನು ಮಾಲೀಕತ್ವಕ್ಕೆ ಒಂದು ರೀತಿಯಲ್ಲಿ ಖಚಿತತೆ ಕೊಡುವಂಥ ಪ್ರಯತ್ನ. ಇನ್ನೊಂದು ಸುಮಾರು ಕಡೆ ಏನಾಗಿದೆ, ದೊಡ್ಡ ಸಮಸ್ಯೆ ಈ ದಿನ ಎಲ್ಲರದು ಮಿಸ್ಸಿಂಗ್ ರೆಕಾರ್ಡ್ಸ್. ಎಲ್ಲಿ ಹೋದರೂ ಕೂಡ ಮಿಸ್ಸಿಂಗ್ ರೆಕಾರ್ಡ್ಸ್. ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ನಿಜವಾಗಿ ಯಾವುದು ಮಿಸ್ಸಿಂಗು, ಯಾವುದು ಇರಲಿಲ್ಲ ಮಿಸ್ಸಿಂಗು ಅಂತ ಹೇಳ್ತಾ ಇದ್ದಾರೆ. ಇವೆರಡಕ್ಕೂ ನಮಗೆ ವ್ಯತ್ಯಾಸ ಹುಡುಕಕ್ಕಾಗ್ತಾ ಇಲ್ಲ. ಮಿಸ್ಸಿಂಗ್ ಯಾವುದಾಗಲಿಕ್ಕೆ ಸಾಧ್ಯ? ಒಂದು ಕಾಲದಲ್ಲಿ ಇದ್ದು ಇವತ್ತಿಲ್ಲ ಅಂತ ಹೇಳಿದ್ರೆ ಮಿಸ್ಸಿಂಗ್ ಅಂತ ಹೇಳ್ಬೋದು. ಇಲ್ದೇನೆ ಇದ್ದಿದ್ದನ್ನು ಮಿಸ್ಸಿಂಗ್ ಅಂತ ಹೇಳೋಕ್ಕಾಗತ್ತಾ?
ಬಟ್ ಇವತ್ತು ಎರಡಕ್ಕೂ ವ್ಯತ್ಯಾಸ ಇಲ್ದಂಗೆ ಆಗೋಗಿದೆ. ಅದರ ಜೊತೆಗೆ ನಕಲಿ ದಾಖಲೆಗಳು ಸೃಷ್ಟಿ ಅವ್ಯಾಹತವಾಗಿ ಕೆಲವು ಕಡೆ. ಈಗ ಸರ್ ಏನಾಗಿದೆ, ಈಗ ರೇಟು ಎಲ್ಲ ಮುಫಸಿಲ್ ಏರಿಯಾಗಳಲ್ಲೂ ಈಗ ರೇಟ್ ಇದೆ ಎಲ್ಲ ಕಡೆನೂ. ಇದೇನು ಅಲ್ಲಿ ಇಲ್ಲಿ ಅಂತ ಏನಿಲ್ಲ, ₹1,00,00,000 ಮೇಲೆ ಒಂದು 100-150 ತಾಲೂಕಲ್ಲಿ ₹1,00,00,000 ಮೇಲೆ ಇದೆ ಇವತ್ತು. ಸೊ ಯಾವುದೋ ಬಿಟ್ಟಿಯಾಗಿ ಸಿಗುತ್ತೆ ಅಂತ ಹೇಳಿದ್ರೆ, ಈಗ ನೆನ್ನೆನೂ ಒಂದು ಕೇಸ್ ಆಗಿದೆ ನಾಗಮಂಗಲ ತಾಲೂಕಲ್ಲಿ, ಅಲ್ಲಿ ಕೂಡ ಹೊಸದಾಗಿ ನಕಲಿ ದಾಖಲೆ ಸೃಷ್ಟಿ ಮಾಡ್ತಾ ಇರೋದು. ಈಗ DC ಅವ್ರು ನೆನ್ನೆ FIR ಮಾಡಿದ್ದಾರೆ, ಅವ್ರನ್ನ ಅರೆಸ್ಟು ಆಗಿದ್ದಾರೆ ನೆನ್ನೆ. ಅದೇ ಟೈಮ್ಗೆ ಇವ್ರು DC ಅವ್ರು ಇನಿಷಿಯೇಟ್ ಮಾಡೋಷ್ಟೊತ್ತಿಗೆ ಲೋಕಾಯುಕ್ತದವರು ರೈಡ್ ಮಾಡಿದ್ದಾರೆ. ಉದಾಹರಣೆಗೆ ಬೆಂಗಳೂರು ಸುತ್ತಮುತ್ತ ಅಂತೂ ಇಷ್ಟು ದಾಖಲೆಗಳು ಸೃಷ್ಟಿ ಮಾಡಿ ಎಲ್ಲ ಕಡತಗಳಲ್ಲಿ ಸೇರಿಸ್ಬಿಟ್ಟಿದ್ದಾರೆ, ತಿದ್ದುಬಿಟ್ಟಿದ್ದಾರೆ, ಪೇಜುಗಳು ಸೇರಿಸ್ಬಿಟ್ಟಿದ್ದಾರೆ, ಏನೆಲ್ಲ ಆಗೋಗಿದೆ ಅನಾಹುತ. ಇದು ಎರಡನೇದು. ಫಸ್ಟು ದಾಖಲೆ ಇದ್ದು ಮಿಸ್ಸಿಂಗ್ ಆಗಿ ಪಾಪ ಇವತ್ತು ಅವ್ರ ಬದುಕು ಅತಂತ್ರ ಆಗಿರೋದು. ಎರಡನೇದು ನಕಲಿ ಹಾವಳಿ, ಫೋರ್ಜರಿ ಹಾವಳಿ, ಫ್ರಾಡು ಇವುಗಳು. ಮೂರನೇದು ಯಾವ ಮಟ್ಟಿಗೆ ಕೆಲವು ಕಡೆ ಅಂದರೆ, ನಿಮ್ಮ ಏನಾದರೂ ರೆಕಾರ್ಡ್ ರೂಮಲ್ಲಿ ಒಂದು ಸರ್ಟಿಫೈಡ್ ಕಾಪಿ ತಗೋಬೇಕು ಅಂದರೆ ಎಲ್ಲೂ ಕೂಡ ಕೆಲವು ಕಡೆ ಸಲೀಸಾಗಿ ಸಿಗೋದಿಲ್ಲ. ಎಲ್ಲರನ್ನೂ ನಾನು ಎಲ್ಲರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋಕ್ಕೆ ಹೋಗಲ್ಲ, ಎಲ್ಲ ಅಧಿಕಾರಿಗಳು ಕೆಟ್ಟವರಲ್ಲ, ಒಳ್ಳೆಯವರು ಇದ್ದಾರೆ. ಆದರೆ ಸುಮಾರು ಕಡೆ ಒಂದು ದಾಖಲೆ ಕೊಠಡಿಯಿಂದ ಒಂದು ದಾಖಲೆ ತಗೋಬೇಕು ಅಂತ ಹೇಳಿದ್ರು ಕೂಡ ಅದಕ್ಕೂ ನೀವು ಎಲ್ಲ ರೂಟ್ಗಳನ್ನು ಹೋಗ್ಬೇಕು. ಎಷ್ಟೋ ಕೆಲವು ತಾಲೂಕುಗಳಿದ್ದಾವೆ, ಅಲ್ಲಿ ನೀವು ನೇರವಾಗಿ ಹೋಗಿ ಅರ್ಜಿ ಕೊಟ್ಟರೆ ಲಭ್ಯ ಇಲ್ಲ ಅಂತ ಕೊಡ್ತಾರೆ. ಬೇರೆ ಯಾವುದೋ ಒಂದು ಪ್ರೈವೇಟ್ ಆಫೀಸಲ್ಲಿ ಹೋಗಿ ಅವ್ರಿಗೆ ಏನು ಬೇಕೋ ಅವ್ರ ಸರ್ವಿಸ್ ಫೀಸ್ ಕೊಟ್ಟರೆ ಅವರು ನಿಮಗೆ ಹುಡುಕಿಸ್ಕೊಡ್ತಾರೆ. ಸೊ ಈ ರೀತಿಯಾಗಿ ಇವೆಲ್ಲದಕ್ಕೂ ಏನು ದಾಖಲೆ ಪಡ್ಕೊಳ್ಳೋ ಕಷ್ಟ, ಕಳೆದು ಹೋಗುವಂಥ ಸಮಸ್ಯೆ, ನಕಲಿ ಫೋರ್ಜರಿ ಮಾಡುವಂಥ ಸಮಸ್ಯೆ, ಇದೆಲ್ಲದಕ್ಕೂ ಪರಿಹಾರ ಕೊಡಬೇಕು ಅಂತ ನಾವು ಏನು ತೀರ್ಮಾನ ಮಾಡಿದ್ವಿ, ಇರೋ ಎಲ್ಲ ಮೂಲ ದಾಖಲೆಗಳನ್ನು ಒನ್ ಟೈಮ್ ಸ್ಕ್ಯಾನಿಂಗ್ ಮಾಡುವ ಅಂತ. ಸೊ ಅದಕ್ಕೊಂದು ಭೂ ಸುರಕ್ಷಾ ಅಂತ ಯೋಜನೆ ತೊಗೊಂಡು ಬಂದು ಸ್ಕ್ಯಾನಿಂಗನ್ನು ಆರಂಭ ಮಾಡಿ ಇವತ್ತು ಒಂದು 100 ಕೋಟಿ ಪುಟಗಳು, 100 ಕೋಟಿ ಪುಟಗಳನ್ನು ಸ್ಕ್ಯಾನಿಂಗ್ ಮಾಡಬೇಕಾಗಬಹುದು ಅಂತ ನಮ್ಮ ಅಂದಾಜು. ಅದರಲ್ಲಿ ಇವತ್ತು 59,91,98,637 ಪೇಜ್ ಆಲ್ರೆಡಿ ಸ್ಕ್ಯಾನ್ ಮಾಡಿದ್ದೀವಿ. 60% ಆಗಿದೆ. ಬಹುಶಃ ಇನ್ನು ಇಲ್ಲಿಗೆ ಬರೋಕ್ಕೆ 1 ಇಯರ್ ಆಯಿತು. ಬಟ್ ಇನ್ನು ಬ್ಯಾಲೆನ್ಸು 40% ಏನಿದೆ 4 ಮಂತ್ಸಲ್ಲಿ ಮುಗಿಸ್ಬಿಡ್ತೀವಿ. ಯಾಕಂದರೆ ಈಗ ನಮ್ಮದು ಸ್ಪೀಡ್ ಇದೆ, ಮೊಮೆಂಟಮ್ ಇದೆ, ಮುಗಿಸ್ಬಿಡ್ತೇವೆ. ಸೊ ಈ ವರ್ಷ ತಾಲೂಕು ಆಫೀಸು, AC ಆಫೀಸು, DC ಆಫೀಸ್ನಲ್ಲಿರುವ ಎಲ್ಲ ಮೂಲ ಕಡತಗಳು, ನಮ್ಮಲ್ಲಿ A ಕ್ಯಾಟಗರಿ ಅಂತ ಹೇಳ್ತೀವಿ, ಇನ್ನು ಕೆಲವು B ಕ್ಯಾಟಗರಿಗೆ ಬರ್ತವೆ, ಅವುಗಳನ್ನು ಎಲ್ಲ ಮೂಲ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡಿ ಇಂಡೆಕ್ಸ್ ಮಾಡಿ ಮಾಡುವಂಥ ಕೆಲಸ ಈಗ ನಡೆದಿದೆ. ಸೊ ಇದನ್ನು ಮಾಡಿದರೆ ಒನ್ ಟೈಮ್, ಈಗಲೂ ಕೆಲವ್ರು ನಾವು ಸ್ಕ್ಯಾನಿಂಗ್ ಮಾಡೋವಾಗ ಸೇರಿಸ್ತಾ ಇದ್ದಾರೆ ಅಲ್ಲೊಂದು ಇಲ್ಲೊಂದು ಪೇಜು. ಇರಲಿ, ಇದು ನಮ್ಗೆ ಗೊತ್ತಿತ್ತು, ನಾವು ಪ್ರಾಜೆಕ್ಟ್ ಆರಂಭ ಮಾಡೋಕ್ಕೆ ಮೊದಲೇ ನಾವು ಮಾಡೋಕ್ಕೆ ಹೋದರೆ ಅದನ್ನೇ ಕೆಲವ್ರು ಲಾಭ ತಗೋತಾರೆ ಅಂತ. ಇದನ್ನೆಲ್ಲ ನಾವು ಚರ್ಚೆ ಮಾಡಿದಾಗ ಆದರೆ ದಿನಾ ನಡೀತಾ ಇದೆ, ಅದು ದಿನಾ ಕಡತದಲ್ಲಿ ಫೋರ್ಜರಿ ನಡೀತಾ ಇದೆ, ದಿನ ಸೇರಿಸೋದು ನಡೀತಾ ಇದೆ, ಯಾರು ಹೆಂಗೆ ಬೇಕೋ ಹಂಗೆ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಒನ್ ಟೈಮ್ ಇದನ್ನು ಮಾಡಿಬಿಟ್ರೆ ಮುಂದಕ್ಕೆ ಸೇರಿಸ್ಲಿಕ್ಕೆ ಆಗೋದಿಲ್ಲ. ಆಯಿತು, ಒನ್ ಟೈಮ್ ಏನಾದರೂ ಹಿಂದೆ ಆಗಿದ್ದ ಡ್ಯಾಮೇಜ್ ಆಗಿದೆ, ಮಾಡೋವಾಗಲೂ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ, ಆದರೆ ಅಲ್ಲಿಂದ ನಂತರ ಅಂತೂ ಏನು ನಕಲಿ ಮಾಡೋಕ್ಕಾಗಲ್ಲ, ಫೋರ್ಜರಿ ಮಾಡೋಕ್ಕಾಗಲ್ಲ, ತಿದ್ದಕ್ಕಾಗೋದಿಲ್ಲ ಅಂಥೇಳಿ ಇವುಗಳನ್ನೆಲ್ಲ ಸ್ಕ್ಯಾನ್ ಮಾಡ್ತಾ ಇದ್ದೀವಿ. ಮತ್ತು ಇಷ್ಟೂ ದಾಖಲೆಗಳನ್ನು ಪಡ್ಕೊಳ್ಳೋದಕ್ಕೆ ಜನ ಇನ್ಮೇಲೆ ನಮ್ಮ ಕಚೇರಿಗೆ ಬರೋದು ಬೇಕಾಗಿಲ್ಲ. ಅವ್ರ ಮನೆಯಲ್ಲಿ ಕೂತ್ಕೊಂಡು, ಅವ್ರ ಮನೆಯಲ್ಲೂ ಬೇಡ, ಫುಟ್ಪಾತಲ್ಲಿ ಕೂತ್ಕೊಂಡು ಮೊಬೈಲಲ್ಲಿ ಹುಡುಕಿದ್ರೆ ಅವ್ರ ದಾಖಲೆ ಅವ್ರಿಗೆ ಸಿಗುತ್ತೆ. ಸರ್ಟಿಫೈಡ್ ಕಾಪಿಯನ್ನು ಕೂಡ ನಾವು ಆನ್ಲೈನಲ್ಲೇ ಇಶ್ಯೂ ಮಾಡ್ತೇವೆ, ನಮ್ಮ ಕಚೇರಿಗೆ ಬರೋದೇ ಬೇಕಾಗಿಲ್ಲ. ಈಗ ನಾವು ಫಿಸಿಕಲ್ ಆಗಿ ಸರ್ಟಿಫೈಡ್ ಕಾಪಿಯನ್ನು ಕೊಡೋದನ್ನು ನಿಲ್ಲಿಸ್ಬಿಟ್ಟಿದ್ದೀವಿ. ಆ್ಯಕ್ಚುಲಿ ಈಗೇನಿದ್ರು ಡಿಜಿಟಲಿ ಸರ್ಟಿಫೈಡ್ ಕಾಪಿಯನ್ನು ಕೊಡ್ತಾ ಇದ್ದೀವಿ. ಸೊ ಜನ ಅದನ್ನು ಪಡ್ಕೊಳ್ಳೋಕ್ಕೆ ತಾಲೂಕು ಆಫೀಸ್ಗೆ ಬರೋದು ಬೇಕಿಲ್ಲ. ಬೇಕಾದರೆ ಅವರು ನಾಡ್ ಕಚೇರಿಗೆ ಹೋಗಿ ಅರ್ಜಿ ಕೊಡ್ಬೋದು. ಆ್ಯಕ್ಚುಲಿ ನಾಡ್ ಕಚೇರಿಗೆ ಹೋಗೋದು ಬೇಕಾಗಿಲ್ಲ. ನಿಮಗೆ ಬೇಸಿಕ್ ಕಂಪ್ಯೂಟರ್ ಲಿಟ್ರಸಿ ಇದ್ದರೆ ಮೊಬೈಲಲ್ಲಿ ನೀವು ಆನ್ಲೈನಲ್ಲೇ ನಮ್ಮ ವೆಬ್ ಪೋರ್ಟಲ್ಗೆ ಹೋಗಿ ನಿಮ್ಗೆ ಏನು ಸರ್ಟಿಫೈಡ್ ಕಾಪಿ ಬೇಕೋ ಅದನ್ನು ಕೇಳಿದರೆ
ವಿತಿನ್ 1 hour 2 hours ನಿಮಗೆ ನಾವು ಡಿಜಿಟಲಿ ಸರ್ಟಿಫೈಡ್ ಕಾಪಿಯನ್ನು ಪುಷ್ ಮಾಡ್ತೇವೆ. ಸೊ ವಿ ಆರ್ ಥ್ರೋಯಿಂಗ್ ದಿ ಎಂಟೈರ್ ಅವರ್ ರೆಕಾರ್ಡ್ ರೂಮ್ at the fingertips of the people. Wherever you are, whatever time you want, anytime, anywhere, at your fingertips. ಅದರ ಜೊತೆಗೆ ಕಳೆದೋಗೋದು ಇದರಿಂದ ಅವಾಯ್ಡ್ ಆಗುತ್ತೆ. ಇನ್ಮೇಲಂತೂ ಕಳೆದೋಗೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾವು ಸ್ಕ್ಯಾನಿಂಗ್ ಮಾಡೋವಾಗ ಎಷ್ಟೋ ಕಳೆದೋಗಿದ್ದ ದಾಖಲೆಗಳು ಸಿಕ್ಕಿದಾವೆ. ಯಾಕಂದರೆ ತಗೊಂಡೋಗಿ ಎಲ್ಲೋ ಇಟ್ಬಿಟ್ಟಿದ್ದಾರೆ, ಅದಿಲ್ಲ ಅಂತ ಇಷ್ಟು ದಿನ ಕಳೆದೋಗಿತ್ತು ಅಂತ ತಿಳ್ಕೊಂಡು ಈಗ ಒಂದು ಕಡೆಯಿಂದ ಸ್ಕ್ಯಾನಿಂಗ್ ಮಾಡೋವಾಗ ಅವೆಲ್ಲ ಸಿಕ್ಕಿದ್ದಾವೆ ಸುಮಾರು ಕಡೆ. ಅಟ್ಲೀಸ್ಟ್ ಇನ್ನು ಮುಂದೆ ಕಳೆದೋಗೋದಕ್ಕೂ ಕೂಡ ವಿನಾಯಿತಿ ಮಾಡ್ತಾ ಇದ್ದೀವಿ. ಆಯಿತು, ಇದು ಇರೋದನ್ನು ಸ್ಕ್ಯಾನ್ ಮಾಡ್ತಾ ಇದ್ದೀರಾ, ಹಂಗಾದ್ರೆ ಇನ್ನು ಮುಂದೆ ಏನು ಅಂತ. ಈಗ ನಾವು ಕಂಪ್ಲೀಟ್ಲಿ ನಮ್ಮ ಇಲಾಖೆಯಲ್ಲಿ ವಿಲೇಜ್ ಅಕೌಂಟೆಂಟಿಂದ ಮಿನಿಸ್ಟ್ರ್ ಲೆವೆಲ್ವರೆಗೆ ಎಲ್ಲ ನಮ್ಮ ವ್ಯವಹಾರನೂ ಕೂಡ ಈ ಆಫೀಸ್ ಮುಖಾಂತರ ಮಾಡ್ತಾ ಇದ್ದೀವಿ. ಇನ್ಮೇಲೆ ಈ ಕಳೆದೋಯ್ತು ಅನ್ನೋ ಪ್ರಶ್ನೆ, ಬಿಕಾಸ್ ನೋ ಫಿಸಿಕಲ್ ಫೈಲ್, ಯಾವುದೇ ದಾಖಲೆ ಕಾಗದ ರಹಿತ, ಎಲ್ಲನೂ ಆನ್ಲೈನಲ್ಲೇ ಇರಬೇಕು. ವಿಲೇಜ್ ಅಕೌಂಟೆಂಟ್ ಹಾಕೋ ರಿಪೋರ್ಟು ಕೂಡ ಆನ್ಲೈನಲ್ಲೇ ಬರಬೇಕು. ಒಬ್ಬ ವಿಲೇಜ್ ಅಕೌಂಟೆಂಟಿಂದ ಮಿನಿಸ್ಟ್ರ್ ಮಧ್ಯೆ ಏನೇ ಕರೆಸ್ಪಾಂಡೆನ್ಸ್ ಆದರೂ ಕೂಡ ಇವೆಲ್ಲವೂ ಆನ್ಲೈನಲ್ಲಿ ಇರಬೇಕು. ನಾವು ಈಗ ಕೊಡ್ತಾ ಇರುವ ಯಾವುದಾದ್ರೂ, ನಾನೀಗ ಹಕ್ಕುಪತ್ರ ಕೊಟ್ಟರೂ ಕೂಡ ನಾನು ಪ್ರಿಂಟೌಟ್ ತೆಗೆದು ಕೊಡ್ತೀನಿ ಅಷ್ಟೇ. ಬಟ್ ಆ ಪ್ರಿಂಟೌಟ್ ಆ್ಯಕ್ಚುಲಿ ಸುಮ್ಮನೆ ಪ್ರಿಂಟೌಟ್ ಅಷ್ಟೇ ಅದು. ಬಿಕಾಸ್ ನನ್ನ ಹಕ್ಕುಪತ್ರ ಎಲ್ಲ ಡಿಜಿಟಲ್ ಇದೆ. ಅಲ್ಲಿ ಸೈನ್ ನೋಡಿದರೂ ಕೂಡ ತಹಶೀಲ್ದಾರ್ ಅವರು ಹಿಂಗೆ ಹಾಕಿರಲ್ಲ, ಡಿಜಿಟಲಿ ಸೈನ್ಡ್ ಬೈ ತಹಶೀಲ್ದಾರ್ ಅಂತ ಇರುತ್ತೆ ಅದರಲ್ಲಿ. ಸೊ ನಂದು ಎಲ್ಲ ಮೂಲ ಕಡತ ಡಿಜಿಟಲ್ ಫಾರ್ಮ್ಯಾಟಲ್ಲಿ ಮಾತ್ರ ಈಗ. ನೋ ಪೇಪರ್ ಸುಮ್ಮನೆ ನಿಮ್ಮ ಸಮಾಧಾನಕ್ಕೆ, ಯಾಕಂದರೆ ಜನಕ್ಕೆ ಪೇಪರ್ ಇದ್ರೇ ಭರವಸೆ ಕೈಯಲ್ಲಿ. ಪ್ರಿಂಟೌಟ್ ಕೊಡ್ತೀವಿ ಅಷ್ಟೇ ನಾವು, ಪ್ರಿಂಟೌಟ್ ಅಷ್ಟೇ. ನಮ್ದು ಎಲ್ಲ ದಾಖಲೆಗಳು ಕೂಡ ಈಗ ಕಂಪ್ಲೀಟ್ಲಿ ವಿ ಆರ್ ಸ್ವಿಚಿಂಗ್ ಟು ಡಿಜಿಟಲ್. ಸೊ ಆ ರೀತಿಯಾಗಿ ಈವನ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ. ನಾನು ಆಗಲೇ ಹೇಳಿದೆ ಯಾವ ಥರ ಇಲ್ಲೀಗಲ್ ಲೇಔಟ್ಸ್ ಬರ್ತಾ ಇತ್ತು ಅಂತ. ಈಗ ನಾವು ಪಂಚಾಯಿತಿಯಲ್ಲಿ ಖಾತೆ ಇದೆಯಾ, BBMPಯಲ್ಲಿ ಖಾತೆ ಇದೆಯಾ, ನಿಮ್ಮದು ರಿಜಿಸ್ಟ್ರೇಷನ್ ಆಗುತ್ತೆ. ಇಲ್ಲ ಅಂದರೆ ನೀವು ಪೇಪರ್ ಖಾತೆ ತೊಗೊಂಡು ಬಂದು ಕೊಟ್ಟರೆ ಅದ್ರ ಮೇಲೆ ಆಗಲ್ಲ. ಯಾಕಂದರೆ ಪೇಪರ್ ಖಾತೆಗಳು ಹಿಂದೆ ಎಲ್ಲ ಬರೀ ಫೇಕು, ಇಲ್ಲೀಗಲ್ ಲೇಔಟ್ಗಳೆಲ್ಲ ಬಂದಿದ್ದು ಅದೇ ರೂಟಲ್ಲೇ. ಅದಕ್ಕೆ ಈ ಖಾತಾನ ತೊಗೊಂಡು ಬಂದ್ವಿ. ತಂದಾಗ ಎಲ್ಲ ಸುಮಾರು ಜನ ವಿರೋಧ ಮಾಡಿದರು. ಆಯಿತು, ಈಗ ಗೌರ್ಮೆಂಟಲ್ಲಿ ನೀವೆಲ್ಲ ಪರ್ಫೆಕ್ಟಾಗೆ ಮಾಡಬೇಕು ಅಂದರೆ ಪರ್ಫೆಕ್ಟಾಗಿ ಮಾಡುವಂಥ ಸಿಸ್ಟಮಲ್ಲಿ ನಮ್ಮ ದೇಶ ಇಲ್ಲ. ಐ ಆಮ್ ಸಾರಿ. ಎಲ್ಲ ನಾನು ಪರ್ಫೆಕ್ಟಾಗಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಿಸ್ಟಮ್ ಅಷ್ಟು ಪರ್ಫೆಕ್ಟ್ ಇಲ್ಲ, ನಮ್ಮ ಸೊಸೈಟಿನೂ ನಾಟ್ ಸೋ ಪರ್ಫೆಕ್ಟ್. ನಾವು ಏನಾದರೂ ಸ್ವಲ್ಪ ಹಿಂಗೆ ದಡಾರ್ ಅಂತ ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ, ಅದು ಪರ್ಫೆಕ್ಟ್ ಮಾಡಿ ಅಂತ ಹೇಳಿದರೆ ಮೈಟ್ ಆಸ್ ವೆಲ್ ನೀವು ಮಾಡೋಕ್ಕೆ ಆಗೋದಿಲ್ಲ. ಈ ಖಾತಾ ತೊಗೊಂಡು ಬಂದಾಗ ಆಯಿತು. ಆದರೆ ಇವತ್ತು ಅದು ಬಂದಿರೋದ್ರಿಂದ ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ದೇಶದಲ್ಲಿ ನಾವು ಪರಿಚಯ ಮಾಡಿದ್ದೇವೆ. ಅದರಿಂದ ಎಷ್ಟೋ ಫ್ರಾಡ್ ನಿಲ್ತಾ ಇದೆ, ಲಿಟಿಗೇಷನ್ ನಿಲ್ತಾ ಇದೆ. ಈ ಖಾತಾ ಒಂದು ಮಾಡಿರೋದ್ರಿಂದ ಎಲ್ಲ ಇಷ್ಟು ದಿನ ಏನು ಒಂದು ಗೊಂದಲದಲ್ಲಿ ವ್ಯವಹಾರಗಳು ನಡೀತಾ ಇದ್ವು, ಗ್ರೇ ಏರಿಯಾದಲ್ಲಿ ಏನೇನೋ ಮಾಡ್ತಿದ್ರು, ಏನೋ ಚಾಪೆ ಕೆಳಗಡೆ ಏನೇನೋ ಕೆಲಸ ನಡೀತಾ ಇತ್ತು, ಅವೆಲ್ಲದಕ್ಕೂ ಕಡಿವಾಣ ಬೀಳ್ತಾ ಇದೆ. ಅದೆಲ್ಲ ಪ್ರಾಬ್ಲಮ್ ಆಗ್ಬೋದು. ಈಗ ಉದಾಹರಣೆಗೆ ನನಗೆ ಬರೋದಿಲ್ಲ ಜನ, ಆದರೆ ಇದೆಲ್ಲ ನಂದು ಅಂತ ತಿಳ್ಕೊಳ್ತಾರೆ. ಈಗೇನೋ ಬೆಂಗಳೂರಲ್ಲಿ ಒಂದು ಸೈಟ್ ಇದೆ, ನಂದು ಬೈಫರ್ಕೇಶನ್ ಆಗ್ತಾ ಇಲ್ಲ, ಇವ್ರು ಬಂದ್ಬಿಟ್ಟು ಏನೋ ಮಾಡಿಬಿಟ್ಟಿದ್ದಾರೆ. ಮೊದಲೆಲ್ಲ ಬೈಫರ್ಕೇಶನ್ ಮಾಡೋದ್ರ ಬಗ್ಗೆ ಕಾನೂನಿದೆ. ನಾನೇನು ಮಾಡಿದ ಕಾನೂನಲ್ಲ, ಕಾಲದಿಂದ ಇದೆ. ಯಾರು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಇದೆ. ಪ್ಲಾನಿಂಗ್ ಅಥಾರಿಟಿದ ಅಪ್ರೂವಲ್ ತೊಗೊಂಡು ಮಾಡಬೇಕು ಅಂತ ಇದೆ. ಆದರೆ ಇಷ್ಟು ದಿನ ಅವೆಲ್ಲ ಕಣ್ಮುಚ್ಕೊಂಡು ವ್ಯವಹಾರ ನಡೀತಾ ಇತ್ತು. ಸೈಟ್ ಬೈಫರ್ಕೇಶನ್ ಮಾಡೋದಕ್ಕೆ ಅದರ ಹೆಸರಿನಲ್ಲಿ ಇಷ್ಟು ದಿನ ಎಷ್ಟೋ ಜನ ಲೇಔಟ್ಗಳೇ ಮಾಡ್ತಾ ಇದ್ರು. ಅದಕ್ಕೆಲ್ಲ ಈಗ ಕಡಿವಾಣ ಬಿದ್ದಿದೆ. ಆಯಿತು, ಸಮಸ್ಯೆ ಆಗ್ಬೋದು ತಾತ್ಕಾಲಿಕವಾಗಿ, ಸ್ವಲ್ಪ ಅದಕ್ಕೆ ನಾವು ಪರಿಹಾರ ಕೊಡುವಂಥದ್ದು ಮಾಡ್ಬೋದು. ಆದರೆ ಅದು ಮಾಡಿದ್ರಿಂದ ಇವತ್ತು ಎಷ್ಟೋ ಇವೆಲ್ಲ ಸ್ಟ್ರೀಮ್ಲೈನ್ ಆಗ್ತಾ ಇದೆ, ಮಾಲೀಕತ್ವಕ್ಕೆ ಸ್ಪಷ್ಟತೆ ಬರ್ತಾ ಇದೆ. ನಾವು ಈಗ ಎಷ್ಟೋ ನಮ್ಮ ರಾಜ್ಯದಲ್ಲಿ ಈ ತಾಂಡಗಳು, ಹಟ್ಟಿಗಳು ಇಂಥವೆಲ್ಲ ಸುಮಾರು ವರ್ಷ, ದಶಕಗಳಿಂದ, ಶತಮಾನಗಳಿಂದ ಇದ್ದಾವೆ. ಅವ್ರಿಗೆ ಈಗ ಹಕ್ಕುಪತ್ರ ಕೊಡುವಂಥ ಕೆಲಸನೂ ಮಾಡ್ತಾ ಇದ್ದೀವಿ ನಾವು. ಅವುಗಳನ್ನ ಕಂದಾಯ ಗ್ರಾಮವನ್ನಾಗಿ, ಇಷ್ಟು ದಿನ ದಾಖಲೆ ರಹಿತ ವಸತಿ ಪ್ರದೇಶಗಳಾಗಿದ್ವು ಅವು.
ಅವುಗಳಿಗೆ ಈಗ ದಾಖಲೆ ಮಾಡಿ ಅದನ್ನು ಕಂದಾಯ ಗ್ರಾಮ ಅಂತ ಘೋಷಣೆ ಮಾಡಿ ಅವ್ರಿಗೆ ನಾವು ಹಕ್ಕುಪತ್ರ ಕೊಡ್ತಾ ಇದ್ದೀವಿ. ಅದನ್ನು ಕೂಡ ಡಿಜಿಟಲ್ ಆಗಿ ಮಾಡ್ತಾ ಇದ್ದೇವೆ. ಬರೀ ಹಕ್ಕುಪತ್ರ ಕೊಡೋದಷ್ಟೇ ಅಲ್ಲ, ಅವ್ರಿಗೆ ನಾವು ರಿಜಿಸ್ಟ್ರ್ ಮಾಡಿಕೊಡ್ತಾ ಇದ್ದೀವಿ. ಸರ್ಕಾರದ ಕಡೆಯಿಂದ ರಿಜಿಸ್ಟ್ರ್ ಮಾಡಿ ಪಂಚಾಯಿತಿಯಲ್ಲಿ ಅವ್ರಿಗೆ ಖಾತೆ ಕ್ರಿಯೇಟ್ ಮಾಡಿನೂ ಕೂಡ ಕೊಡ್ತಾ ಇದ್ದೀವಿ. ಈ ಥರ ಮಾಡೋ ಕೆಲಸ ಪಕ್ಕಾ ಇರಬೇಕು ಅಂತ ಕೆಲವು ಉದಾಹರಣೆಗಳು ಹೇಳ್ತಾ ಹೋದರೆ ಇನ್ನೂ ಈ ಥರ ನಾನು ಇನ್ನೂ ಡೀಟೇಲಾಗಿ ಹೋಗ್ಬೋದು. ನಮ್ಮ ಸಬ್ಜೆಕ್ಟು ನಾವು ಎಷ್ಟು ಬೇಕಾದರೂ ಹೇಳ್ಬೋದು, ಅದು ಬೇರೆಯವ್ರಿಗೆ ಎಷ್ಟು ಮಟ್ಟಿಗೆ ರುಚಿ ಇರುತ್ತೆ ಅನ್ನುವಂಥದ್ದು ಬೇರೆ. ಒಟ್ಟಾರೆ ಸಾರಾಂಶ ಏನಂದರೆ, ಮಧ್ಯದಲ್ಲಿ ಕೂಡ ನಾನು ಹೇಳಿದಾಗೆ ಎಲ್ಲೋ ಒಂದು ಕಡೆ ಈ ಭೂ ಮಾಲೀಕತ್ವ, ಭೂ ವ್ಯಾಜ್ಯಕ್ಕೆ ಮತ್ತೊಂದು ಹೆಸರಾಗ್ಬಿಟ್ಟಿತ್ತು. ಅದನ್ನು ಸ್ವಲ್ಪನಾದರೂ ಕೂಡ ಒಂದು ಭೂ ನೆಮ್ಮದಿಯ ಕಡೆಗೆ, ಭೂ ಗ್ಯಾರಂಟಿ ಕಡೆಗೆ ತಗೊಂಡೋಗ್ಬೇಕು ಅನ್ನೋದು ಪ್ರಯತ್ನ. ಬಟ್ ನೀವೇ ಹೇಳಿದಾಗೆ ಇದನ್ನು 5 ಟರ್ಮ್ ಮಾಡಿದರೂ ಕೂಡ ಮುಗಿಯದೇ ಇರುವಂಥ ಕೆಲಸ ಅಷ್ಟಿದೆ. ನಾವೆಲ್ಲ ಮಾಡಿದ್ದೀವಿ ಅಂತ ನಾವೇನು ಹೇಳ್ತಾ ಇದ್ದೀವಿ. ಆದರೆ ಆ ದಿಕ್ಕಿನಲ್ಲಿ 1 by 1 ಒಂದೊಂದೇ ಹೆಜ್ಜೆ ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಮಾಡೋ ಕೆಲಸ ಇನ್ನೂ ಭಾಳ ಇದೆ. ನಮ್ಮ ಇಲಾಖೆನೂ ಏನಂದರೆ ಬೇರೆ ಇಲಾಖೆಗಳ ಮೇಲೇನೂ ನಾವು ಡಿಪೆಂಡ್ ಆಗ್ತೀವಿ. ಯಾಕಂದರೆ ಎಷ್ಟು ನಾವು ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟು, ನಾವು ರಿಜಿಸ್ಟ್ರ್ ಮಾಡೋ ಪ್ರಾಪರ್ಟಿಗಳು ಅಗ್ರಿಕಲ್ಚರ್ ಪ್ರಾಪರ್ಟಿಗಿಂತ ಜಾಸ್ತಿ ಸೈಟ್ಗಳು ಅವು ಇವು ಇರ್ತವೆ. ಅವೆಲ್ಲ ಗ್ರಾಮ ಪಂಚಾಯತಿಗೆ ಬರ್ತದೆ, ಇಲ್ಲ ಅಂದರೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಬರ್ತದೆ. ನಾವು ಮಾಡಿದ ತಕ್ಕಂಗೆ ಅವರು ಕೂಡ ಕೆಲವು ಬದಲಾವಣೆಗಳನ್ನ ಮಾಡ್ಕೋಬೇಕು. ಸೊ ನಾವು ಅವ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಿ. ಈ ರೀತಿಯಾಗಿ ಎನಿವೆ ನಾವು ಈ ಸಮಸ್ಯೆಗಳ ಆಳಕ್ಕೆ ಹೋಗಿ ಎಲ್ಲಿಂದ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಅದರ ಮೂಲವನ್ನು ಗುರುತಿಸಿ ಮೂಲದಿಂದ ಸರಿ ಮಾಡ್ಕೊಂಡು ಬಂದು, ಇವತ್ತಲ್ಲ ಇನ್ನು 5 ವರ್ಷಕ್ಕಾಗಲಿ ಈ ಸಮಸ್ಯೆಗಳು ಬರದ ಹಾಗೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಸಮಸ್ಯೆ ಬಂದ ಮೇಲೆ ಪರಿಹಾರ ಕೊಡಬೇಕು, ಮತ್ತು ಅವ್ರು ಕೋರ್ಟಿಗೆ ಹೋಗ್ಬೇಕು. ಒಂದು ಸತಿ ಕೋರ್ಟಿಗೆ ಹೋದರೆ ಸಿವಿಲ್ ಕೋರ್ಟು, ಹೈಕೋರ್ಟು, ಆ ಕೋರ್ಟು, ಈ ಕೋರ್ಟು ಅಂತೇಳಿ 10 ವರ್ಷ ಆಗೋಗುತ್ತೆ. ಸೊ ನಾವು ದಾಖಲೆಗಳ ನಿರ್ವಹಣೆ ಸರಿ ಮಾಡಿದರೆ, ಪ್ರಾಪರ್ಟಿ ಹುಟ್ಟುವಂಥದ್ದು ಉಗಮ, ಕ್ರಿಯೇಷನ್ ಆಫ್ ಎ ಪ್ರಾಪರ್ಟಿ ಅದು ಸ್ಟ್ರೀಮ್ ಲೈನ್ ಆಗಿಬಿಟ್ರೆ ಈ ಗೊಂದಲಗಳು ಸುಮಾರು ಕಡಿಮೆ ಆಗುತ್ತೆ. ಸೊ ಅಲ್ಲಿಂದ ನಾವು ಈಗ ಇದನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ನಾನು ಇಷ್ಟೊತ್ತು ಏನು ಮಾತಾಡಿದೆ ಇವೆಲ್ಲದಕ್ಕೂ ಕೂಡ ಒಂದಕ್ಕೊಂದು ಲಿಂಕ್ ಇದೆ. ಇನ್ನು ಮಾತಾಡದೇ ಇರೋದು ಇದಕ್ಕೆ 3 ಪಟ್ಟಿದೆ. ಬಟ್ ಒಂದಕ್ಕೊಂದು ಎಲ್ಲ ಲಿಂಕ್ಡ್ ಇದೆ. ಎಲ್ಲದೂ ಸಾರಾಂಶ ಏನಪ್ಪ, ನಮ್ಮ ಉದ್ದೇಶ ಏನಪ್ಪ ಅಂದರೆ ಎಲ್ಲೋ ಒಂದು ಕಡೆ ಭೂ ವ್ಯಾಜ್ಯ ಕಡಿಮೆ ಆಗಬೇಕು, ಭೂ ಗ್ಯಾರಂಟಿ ಜನಗಳಿಗೆ ಸಿಗಬೇಕು. ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಇದು ನಿರಂತರ ಎಷ್ಟು ಮಾಡಿದರೂ ಸಾಲಲ್ಲ. ಇನ್ನೂ ನಮಗೆ ಮಾಡಿದ್ದೀವಿ ಅಂತ ಒಂದೊಂದು ಸತಿ ಸ್ವಲ್ಪ ಮಾಡಿದ್ದೀವಿ ಅಂತ ಅನಿಸುತ್ತೆ. ಆದರೆ ಅದು ಒಂದು ಸೆಕೆಂಡ್ ಹಂಗೆ ಅನಿಸಿದರೆ ಇನ್ನು 5 ಬಾರಿ ಅನಿಸುತ್ತೆ ಇಷ್ಟೆಲ್ಲ ಮಾಡಬೇಕಾಗಿತ್ತು, ಇನ್ನೂ ಮಾಡೋಕ್ಕಾಗಿಲ್ವಲ್ಲ, ಇನ್ನು ಯಾವಾಗ ಮಾಡೋದು ಇದನ್ನೆಲ್ಲ. ಯಾಕಂದರೆ ಇದು ಥ್ರೆಡ್ ಮಿಲ್ ಮೇಲೆ ಇದ್ದಂಗೆ ಸಾರ್ವಜನಿಕ ಜೀವನ. ನೀವು ಮುಂದೆ ಹೋಗ್ಬೇಕಂದ್ರೆ ಇನ್ನೂ ಫಾಸ್ಟಾಗಿ ಓಡಬೇಕು. ಇಲ್ಲ ಅಂದರೆ ಅದು ಒಂಥರ ನೀವು ಅದೇ ಸ್ಪೀಡಲ್ಲಿ ಓದಿದ್ರೆ ಅಲ್ಲಿಗೆ ನಿಂತಿದ್ದೀರಿ ಅಂತ ಅರ್ಥ. ಸೊ ಸಮಸ್ಯೆಗಳಿಗಿಂತ ವೇಗವಾಗಿ ನಾವು ಓಡಿದರೆ ಮಾತ್ರ ಪ್ರಗತಿ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಮಾಡೋದಿನ್ನೂ ಭಾಳ ಇದೆ. ಬಟ್ ಏನಂದರೆ ನಮ್ಮ ಗೋಪಿಯವರು ಹೇಳ್ದಾಗೆ ನಾವು ಏನೋ ಒಂದು ಆಶಯ ಇಟ್ಕೊಂಡು ಏನಾದರೂ ಮಾಡಬೇಕು ನಮ್ಮ ಸಂದರ್ಭದಲ್ಲಿ ಅಂತ ಒಂದು ಪ್ರಯತ್ನ ಅಂತೂ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ, ಅಷ್ಟೇ ಹೇಳ್ಬೋದು. ಇಷ್ಟೆಲ್ಲ ಹೇಳಿದೆ ಸರ್. ಈ ಪುನರ್ವಸತಿ ಕಲ್ಪಿಸೋದ್ರ ಬಗ್ಗೆ ಬಹಳ ಸಮಸ್ಯೆ ಇದೆ ಸರ್. ಈ ಕಂದಾಯ ಇಲಾಖೆ ವತಿಯಿಂದ ಅದಕ್ಕೆ ಅದಕ್ಕೊಂದು ಡೈರೆಕ್ಟರೇಟ್ ಮಾಡಬೇಕು, ಪ್ರತ್ಯೇಕ ಸಚಿವಾಲಯ ಮಾಡಬೇಕು ಅಂತಿತ್ತು. ಸದ್ಯದ ಸಂದರ್ಭದಲ್ಲಿ ಆಲೋಚನೆ ಈ ಪುನರ್ವಸತಿ ನಾನು ಶಾಸಕ ಆದಾಗಿಂದ ಹೆಚ್ಚು ಕಮ್ಮಿ ನೋಡ್ತಾ ಇದ್ದೀನಿ. ಇವತ್ತು ಕೂಡ ನೀವು ರಾಜ್ಯದಲ್ಲಿ ಭಾಳ ಸಕ್ಸಸ್ಫುಲ್ ಪುನರ್ವಸತಿ ಅಂತ ಹೇಳಿದ್ರೆ ಬಾಗಲಕೋಟೆಯಲ್ಲಿ ಅವರು ನಮ್ಮ ಜಮದಾರ್ ಅವರಿದ್ದಾಗ ಮಾಡಿದ್ದು. ಇವತ್ತಿಗೂ ಅವ್ರು ಮಾಡಿದ ಲೇಔಟಿಗೆ ಇವತ್ತಿಗೂ ನಾವು ಸ್ಯಾನಿಟರಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಅಲ್ಲಿ ಕರೆಂಟ್ ಲೈನ್ ಎಳಿತಾ ಇದ್ದೀವಿ. ಇವತ್ತಿಗೂ ಮುಗಿದಿಲ್ಲ ಅದು. ಅದೇ ಇರೋದ್ರಲ್ಲಿ ಒಂದೇ ಒಂದು ಸಕ್ಸಸ್ಫುಲ್ ಉದಾಹರಣೆ ಹೇಳ್ತಾ ಇದ್ದೀನಿ. ಅದನ್ನು ಬಿಟ್ಟು ಬೇರೆ ಎಲ್ಲ ಕಡೆ 2009ರಲ್ಲಿ ಪ್ರವಾಹ ಬಂದಾಗ ಯಾವ್ಯಾವ ಊರುಗಳನ್ನು ಎಲ್ಲ ಸುಮಾರು ರಿಹ್ಯಾಬಿಲಿಟೇಷನ್ ಮಾಡಿದ್ರು.
ಗೌರ್ಮೆಂಟು ಭಾಳ ಮಾಡ್ತು, ಜೊತೆಗೆ ಖಾಸಗಿ ಸಂಸ್ಥೆಗಳು ಸೇರಿಸಿ ಎಲ್ಲ ಅವರು ಕೂಡ ಸಿಕ್ಕಾಪಟ್ಟೆ ಕಟ್ಟಿದ್ರು. ಎಷ್ಟು ಜನ ಶಿಫ್ಟ್ ಆಗಿದ್ದಾರೆ ಅಲ್ಲಿಗೆ? ನೀವು ಹೇಳ್ತೀರಾ ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿ ಕೊಟ್ಟಿಲ್ಲ ಅಂತ. ಆಯ್ತು, ಈಗ ಇರೋ ಕಡೆ ಏನೆಲ್ಲ ಚೆನ್ನಾಗಿದೆಯಾ? ಅಲ್ಲಿ ಮನೆ ತೊಗೊಂಡಿದ್ದಾರೆ, ಇಲ್ಲೂ ವಾಸ ಮಾಡ್ತಾ ಇದ್ದಾರೆ. ಈ ಸತ್ಯ ಹೇಳೋಕ್ಕೆ ಯಾರೂ ಬಯಸೋದಿಲ್ಲ, ಆದರೂ ಹೇಳ್ತಾ ಇದ್ದೀನಿ. ಅಲ್ಲಿ ಮನೆ ತೊಗೊಂಡು ಇಲ್ಲೇ ವಾಸ ಮಾಡ್ತಾ ಇದ್ದಾರೆ. ಎಷ್ಟು ಕಡೆ ಇಲ್ಲ ಆ ರೀತಿ? ಅಲ್ಲಿ ಕೊಟ್ಟಿರೋದು ಸರಿ ಇಲ್ಲ. ಆಯ್ತಪ್ಪ, ಅಲ್ಲಿಗೆ ಶಿಫ್ಟ್ ಆದರೆ ಈಗ ಸರ್ಕಾರದಲ್ಲಿ ಎಲ್ಲ ನಾವು ಪರ್ಫೆಕ್ಟಾಗಿ ಮಾಡೋಕ್ಕಾಗುತ್ತಾ ಹೇಳಿ? ಇರ್ಬೋದು, ಅಲ್ಲಿ ಕೆಲವು ನ್ಯೂನ್ಯತೆಗಳು ಇರಬಹುದು. ಆದರೆ ಜನ ಶಿಫ್ಟ್ ಆದರೆ ಸ್ವಾಭಾವಿಕವಾಗಿ ನಾವೆಲ್ಲ ನ್ಯೂನ್ಯತೆಗಳನ್ನು ಸರಿಪಡಿಸ್ಬೇಕಾಗುತ್ತೆ ಸ್ಟೆಪ್ ಬೈ ಸ್ಟೆಪ್. ನಾವು ಸರ್ಕಾರ ಕಟ್ಟಿದ ಮನೆ ಸರಿ ಇಲ್ಲ, ಹಾಗಾದರೆ ಇನ್ಫೋಸಿಸ್ ಕಟ್ಟಿದ್ದು ಸರಿ ಇಲ್ವಾ? ಸೊ ಈ ರೀತಿಯಾಗಿ ಜನ ಕೆಲವು ಕಡೆ ಇನ್ನು ಬಿಡಲಿಕ್ಕೆ ತಯಾರಿಲ್ಲ. ನೀವೇನೇ ಹೇಳಿದ್ರು ಅವ್ರು ಬಿಡ್ಲಿಕ್ಕೆ ತಯಾರಿಲ್ಲ. ಮೊದಲದು ಒಂದು ಸಮಸ್ಯೆ ಆಯಿತು. ಎರಡನೇದು ಇದು. ಇನ್ನು ಕೆಲವು ಕಡೆ ಜನ ಬಿಡ್ಲಿಕ್ಕೆ ತಯಾರಿದ್ದಾರೆ, ಅಲ್ಲಿ ಆಲ್ಟರ್ನೇಟ್ ಜಮೀನಿಲ್ಲ. ಅಂಥ ಕಡೆ ನಾವು ಹೊಸ ಜಮೀನನ್ನು ಅಕ್ವೈರ್ ಮಾಡಿ ರಿಹ್ಯಾಬಿಲಿಟೇಷನ್ ಮಾಡಬೇಕು. ಈ ರೀತಿ ಒಂದೊಂದು ಕಡೆ ಒಂದೊಂದಿದೆ. ಆದರೂ ಕೂಡ ಹೇಳ್ತಾ ಇದ್ದೇನೆ, ಸುಮಾರಷ್ಟು ರಿಹ್ಯಾಬಿಲಿಟೇಷನ್ ಆಗಿದೆ. ಕೆಲವು ಸಮಸ್ಯೆಗಳು ಇದೆ. ಆಗಿರೋ ಕಡೆನೂ ಸಮಸ್ಯೆ ಇದೆ, ಆಗದೇ ಇರುವಂಥ ಗ್ರಾಮಗಳು ಕೂಡ ಕೆಲವು ಇದ್ದಾವೆ. ಬಟ್ ಹಾಗಂತೇಳಿ ಇದು ಹಿಂದೆ ಆವತ್ತಿನ ಸರ್ಕಾರ ಆಗಲಿ, ತದನಂತರ ಬಂದ ಸರ್ಕಾರಗಳಾಗಲಿ ಸ್ವಲ್ಪ ಮಟ್ಟಿಗೆ ಆಗಿದೆ, ಇಲ್ಲ ಅಂತಲ್ಲ. ಆದರೆ ಇವತ್ತಿಗೂ ಸಮಸ್ಯೆಗಳು ಇದ್ದಾವೆ. ಬಟ್ ಈಗ ಉಳಿದಿರುವಂಥ ಸಮಸ್ಯೆಗಳು ಭಾಳ ಜಟಿಲವಾಗಿರುವಂಥವು ಇದ್ದಾವೆ. ಕೆಲವರು ಹೋಗು ಶಿಫ್ಟ್ ಆಗೋಕ್ಕೆ ತಯಾರಿಲ್ಲ, ಶಿಫ್ಟ್ ಆಗಿದ್ದ ಕಡೆ ಅವರು ಇನ್ನೇನೇನೋ ಕೇಳ್ತಾರೆ ಅಂಥದ್ದು. ಅಲ್ಲಿ ಜಮೀನುಗಳು ಲಭ್ಯ ಇಲ್ಲ. ಇವತ್ತು ಅಕ್ವೈರ್ ಮಾಡೋಕ್ಕೆ ಹೋದರೆ 1ಕ್ಕೆ 10ರಷ್ಟು ರೇಟ್ ಇದೆ ಆಲ್ಟರ್ನೇಟು ಜಮೀನು. ಈ ರೀತಿಯಾದಂಥ ಕೆಲವು ಸಮಸ್ಯೆಗಳಿಂದ ಕೆಲವು ಬಾಕಿ ಇದ್ದಾವೆ, ಒಪ್ಕೊಳ್ತೇನೆ. ಅಂದರೆ ಎಲ್ಲರಿಗೂ ಗೊತ್ತಿರುವಂಥ ವ್ಯವಸ್ಥೆ. ಭ್ರಷ್ಟಾಚಾರ ಅಂತ ಅನ್ನೋದು ಬಿಡಿ ಹಾಸೋಸಾಗ್ಬಿಟ್ಟಿದೆ. ಎಲ್ಲದಕ್ಕೂ ಏನು ಮಾಡ್ಲಿಕ್ಕಾಗಲ್ಲ. ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಅದನ್ನ ತೊಡೆದಾಕುವಂಥದ್ದು ಕಷ್ಟ, ಆದರೆ ನಿಯಂತ್ರಣ ಮಾಡ್ಬೋದು. ಹೌದು 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 ಹೌದು, ಕಡಿಮೆ ಮಾಡ್ಬೋದು. ಕಂದಾಯ ಇಲಾಖೆಯಲ್ಲಿ ವ್ಯವಸ್ಥೆ ಸಾಕಷ್ಟು ಸುಧಾರಣೆ ಆಗಿದೆ. ಭ್ರಷ್ಟಾಚಾರದ ವ್ಯವಸ್ಥೆನೂ ಎಲ್ಲ ಒಂದು ಕಡೆಗೆ ಹತ್ತಿಕ್ಕುವಂತ ಪ್ರಯತ್ನಗಳಾಗ್ತಾ ಇದೆ. ಅಂದ್ರೆ ಭ್ರಷ್ಟಾಚಾರ ಕೂಡ ರೂಪಾಂತರ ಆಗ್ತಾ ಇದೆ. ಅದು ಆನ್ಲೈನ್ ಅಲ್ಲಿ ನಿಮ್ಮ ವ್ಯವಸ್ಥೆಗಳು ಎಷ್ಟು ಮಟ್ಟಿಗೆ ಪೀಕಿಗೆ ಹೋಗಿದೆ. ಇವತ್ತು UPI ನಲ್ಲಿ ವ್ಯವಹಾರಗಳು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ನಿರೀಕ್ಷೆ ಮಾಡಬಹುದಾ ಕೃಷ್ಣ ಬೈರೇಗೌಡ ಅವರ ಪೀರಿಯಡ್ ಅಲ್ಲಿ ಏನಾದ್ರೂ ಸ್ವಲ್ಪ ಮಟ್ಟಿಗೆ ಭ್ರಷ್ಟಾಚಾರ ನಿಯಂತ್ರಣ ಆಗುತ್ತೆ ಅಂತ ನಿರೀಕ್ಷೆ ಮಾಡಬಹುದಾ ಅಂತ? ಈಗ ನಾನು ಸ್ವಲ್ಪ ಒಂಥರ ಕ್ರಿಪ್ಟಿಕ್ ಆಗಿ, ಅಂದರೆ ಭಾಳ ಸೂಕ್ಷ್ಮವಾಗಿ ಹೇಳಿದೆ. ಹಿಂದೆ ಈಗ 8,500 ಕೇಸು 5 ವರ್ಷದಲ್ಲಿ ಪೋಡಿ ಆಗಿತ್ತು. ಬಹುಶಃ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಪೋಡಿ ಆಗೋಕ್ಕೆ ಎಷ್ಟು ರೇಟ್ ಅಂತ ಫಿಕ್ಸ್ ಆಗಿತ್ತು. ಈಗ ನಾವೇ ಮಿಷನ್ ಮೋಡಲ್ಲಿ ಸುವೋಮೋಟು ತಗೊಂಡು 1,69,000 ಮಾಡಿದಾಗ ಆವಾಗ ಏನಿತ್ತು, ಇವಾಗ ಏನಿದೆ ಅಂತ ನೀವು ಸ್ವಲ್ಪ ಫೀಲ್ಡಲ್ಲಿ ಯಾರನ್ನಾದರೂ ಕೇಳಿ. ಈಗ 100ಕ್ಕೆ 100 ಏನು ಇಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಆದರೆ ಆಗು ಈಗೂ ಏನು ಅನ್ನೋದು ಒಂದು ಪಿಕ್ಚರ್ ನಿಮಗೆ ಸಿಗುತ್ತೆ ತಳಮಟ್ಟದಲ್ಲೂ ಕೂಡ ವಿಚಾರಿಸಿದಾಗ. ಎರಡನೇದು, ಈ ಪೌತಿದು ಅಷ್ಟೇ. ಒಂದು ಪೌತಿ ಖಾತೆ ಮಾಡಿಸ್ಕೋಬೇಕು ಅಂದರೆ ಈಗ ನಾವೇ ಸುವೋಮೋಟು ಹೋಗಿ ಮಾಡುವಾಗ ಅದು ಆಗುವಂಥದ್ದೇ ಬೇರೆ, ರೈಟ್? ಹಾಗೆಯೇ ಈಗ ಬೆಂಗಳೂರಲ್ಲಿ ನನಗೆ ಎಷ್ಟೋ ಜನ ಬಂದು ಹೇಳಿದ್ದಾರೆ, ಸರ್ ಅವನಲ್ಲಿ ಒಬ್ಬ ಪ್ರೈವೇಟ್ ಆಫೀಸ್ ಮಾಡ್ಕೊಂಡಿದ್ದಾನೆ, ಅವನಿಗೆ ಹೋಗಿ ನಾವು 5,000 10,000 ಡಿಪೆಂಡಿಂಗ್ ಆನ್ ದ ಫೈಲು 10,000 20,000 ಕೊಟ್ಟರೆ ಆವಾಗ ಅಲ್ಲಿ ಫೈಲು ಆಟೋಮ್ಯಾಟಿಕಲಿ ನಮಗೆ ಕಾಪಿ ಕೊಡ್ತಾರೆ ಸರ್. ಇಲ್ಲ ಅಂತ ಹೇಳಿದರೆ ಬರ್ಕೊಟ್ಬಿಡ್ತಾರೆ, ಇದು ಲೋಕಾಯುಕ್ತಗೆ ಹೋಗಿದೆ, ಇದು ಇಲ್ಲಿ ಸಿಗ್ತಾ ಇಲ್ಲ ಅಂತ ಬರ್ಕೊಡ್ತಾರೆ ಸರ್ ಅಂತ. ಈಗ ನಾವು ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ಆನ್ಲೈನ್ ಹಾಕಿದಾಗ ಆವಾಗ ಸಿಗುತ್ತೆ ಈ ರೀತಿಯಾಗಿ. ಆಮೇಲೆ ಈ AC ಕೋರ್ಟು, ತಹಶೀಲ್ದಾರ್ ಕೋರ್ಟು ಜುರಿಸ್ಟಿಕ್ಷನ್ ಇಲ್ಲದೆ ಇರೋ ಕೇಸುಗಳನ್ನ ಅಡ್ಮಿಟ್ ಮಾಡ್ಕೋಬೇಕಾದ್ರೆ ಸ್ವಾಭಾವಿಕವಾಗಿ ಅವರು ಏನು ಸುಮ್ಮನೆ ಮಾಡ್ಕೊಳ್ಳೋದಿಲ್ಲ. ಅಲ್ಲಿ ಅಡ್ಮಿಷನ್ ಮಾಡೋವಾಗ್ಲೇ ಈ ಜುರಿಸ್ಟಿಕ್ಷನ್ ಇದೆಯಾ ಇಲ್ವಾ ಅಂತ ವೆರಿಫೈ ಮಾಡಿದರೆ ನಿಮಗೆ ಸಮಸ್ಯೆ ಇರ್ಬೋದು. ಹಾಗಂತೇಳಿ ನೀವು ಸರಿಯಾದಂಥ ವೇದಿಕೆಯನ್ನು ಅಪ್ರೋಚ್ ಮಾಡಬೇಕು. ಯು ಶುಡ್ ಅಪ್ರೋಚ್ ದ ರೈಟ್ ಫೋರಮ್, ಮೇ ಬಿ ಸಿವಿಲ್ ಕೋರ್ಟ್. ನಿಮಗೆ ಸಮಸ್ಯೆ ಇದೆ ಅಂದ್ಬಿಟ್ಟು ನಾನು ಇಲ್ಲದೆ ಇರೋ ಪವರ್ಸು ನಾನು ನಿಮಗೆ ಆರ್ಡರ್ಸ್ ಮಾಡಿಕೊಟ್ರೆ ಈಸ್ ದಟ್ ಜಸ್ಟಿಸ್? ನಿಮ್ಮ ಸಮಸ್ಯೆ ಇರ್ಬೋದು, ನೀವು ಬಡವರೇ ಇರ್ಬೋದು,
ಆದರೆ ನಿಮ್ಮ ಹತ್ರ ಒಬ್ರು ಯಾರೋ ಮಧ್ಯವರ್ತಿ ಬರ್ತಾನೆ ಬಾಯಿಲಿ ಒಂದು ಸ್ಟೇ ಕೊಡಿಸ್ತೀನಿ ಅಂತೇಳಿ ನಿಮಗೆ ಸಹಾಯ ಮಾಡೋ ಉದ್ದೇಶನೂ ಇರ್ಬೋದು, ನನ್ನ ಇಂಟೆನ್ಷನ್ ಸರಿ ಇರ್ಬೋದು, ಬಟ್ ಮೈ ಆ್ಯಕ್ಟ್ ಈಸ್ ಇಲ್ಲೀಗಲ್. ಈಗ ಅಂಥದಕ್ಕೂ ಕೂಡ ಕಡಿವಾಣ ಹಾಕಿದ ಮೇಲೆ ಅಲ್ಲೂ ಕೂಡ ಎಷ್ಟೋ ಒಳ್ಳೆ ಇಂಟೆನ್ಷನಿಂದ ಮಾಡುವಂಥದ್ದು ಒಂದಾದರೆ ಆ ಒಳ್ಳೆಯದ ಅವಕಾಶನ ದುರುಪಯೋಗ ಮಾಡ್ಕೊಳ್ಳೋದು ಹತ್ತಿರುತ್ತೆ. ಸೊ ಅವಕ್ಕೆಲ್ಲ ಕಡಿವಾಣ ಹಾಕಿದಾಗ ಅಲ್ಲೂ ಕೂಡ ಬೀಳ್ತದೆ. ಈಗ 10-12 ವರ್ಷದಿಂದ ಬಾಕಿ ಇದ್ದಂಥ ಕೇಸುಗಳನ್ನು ಮಿಷನ್ ಮೋಡಲ್ಲಿ ನಾವು ಡಿಸ್ಪೋಸಲ್ ಮಾಡಿದಾಗ ಎಷ್ಟೋ ಜನ ಲಾಯರ್ಗಳು ಬಂದು ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ನೀವು ಯಾಕೆ ಬ್ಯಾಕ್ ಟು ಬ್ಯಾಕ್ ಹಿಯರಿಂಗ್ ಕರೀತಾ ಇದ್ದೀರಿ, ಯಾಕೆ ಎಷ್ಟು ಫಾಸ್ಟಾಗಿ ಡಿಸ್ಪೋಸಲ್ ಮಾಡ್ತಾ ಇದ್ದೀರಿ ಅಂತ ಲಾಯರ್ಗಳು ಬಂದು ಪ್ರತಿಭಟನೆ ಮಾಡಿದ್ದಾರೆ. ಆ ಥರ ಡಿಸ್ಪೋಸಲ್ ಆದಾಗ ಅದ್ರ ಹಿಂದೆ ಏನೇನಿದೆ ಅಂತ ನಾನು ಹೇಳ್ತಾ ಇಲ್ಲ. ಪ್ರತಿಯೊಂದು ನಾನು ಯಾವುದು ಉದಾಹರಣೆ ಕೊಟ್ಟೆ, ಎವ್ರಿಥಿಂಗ್ ಹ್ಯಾಸ್ ಅದಕ್ಕೆ ಹಿಂದೆ ಒಂದು ಎಕನಾಮಿಕ್ ಕಾಸ್ಟ್ ಇದೆ. ಮಿಷನ್ ಮೋಡಲ್ಲಿ ಇವೆಲ್ಲ ಮಾಡಿದಾಗ, ಸ್ಟ್ರೀಮ್ಲೈನ್ ಮಾಡಿದಾಗ ಸಾಕಷ್ಟು 100ಕ್ಕೆ 100 ಅಂತ ನಾನು ಹೇಳ್ತಾನೆ ಇಲ್ಲ, ಅದು ಉದ್ದೇಶನೂ ಅಲ್ಲ. ಆದರೆ ಸಾಕಷ್ಟು ಸ್ಟ್ರೀಮ್ಲೈನ್ ಆಗುತ್ತೆ. ಹಾಗಂತೇಳಿ ಬೇರೆ ಮಾರ್ಗಗಳಿಲ್ವ? ಇದ್ದಾವೆ. ಒಂದೇ ಟೈಮ್ಗೆ ನಾವು ಎಲ್ಲವನ್ನೂ ಕೂಡ ಸ್ಟ್ರೀಮ್ಲೈನ್ ಮಾಡೋಕ್ಕಾಗಲ್ಲ. ಯಾವ್ದ್ಯಾವುದು ನಮಗೆ ದೊಡ್ಡ ದೊಡ್ಡ ಗಾತ್ರದ ಸಮಸ್ಯೆಗಳು ಅಂತ ಕಾಣ್ತಾ ಇದೆ ಅವುಗಳನ್ನ ಆದ್ಯತೆಯಾಗಿ ತಗೊಂಡು ಸ್ಟ್ರೀಮ್ಲೈನ್ ಮಾಡ್ತಾ ಇದ್ದೇವೆ. ನನ್ನ ಪ್ರಕಾರ ಅದು ನೀವು ಫೀಲ್ಡಲ್ಲಿ ವೆರಿಫೈ ಮಾಡ್ಬೋದು, ನಿಮಗೂ ಎಲ್ಲ ಮಾಹಿತಿ ಇರುತ್ತೆ, ನಾನು ಹೇಳಿದ್ದೇ ತಗೋಬೇಕಂತ ಏನಿಲ್ಲ. ಕಡಿಮೆ ಅಂತೂ ಆಗಿದೆ. ಜನಗಳ ಮೇಲೆ ಹೊರೆ ಭಾಳ ಮಟ್ಟಿಗೆ ಕಡಿಮೆ ಅಂತೂ ಮಾಡಿದ್ದೀವಿ, ಅಷ್ಟೇ ಹೇಳ್ಬೋದು. ನಿರ್ಮೂಲನೆ ಎಲ್ಲ ಆ ಪದ ನಾನು ಯಾವತ್ತೂ ಮಾತಾಡೋಕ್ಕೆ ಹೋಗೋದು ಇಲ್ಲ. ಯಾಕಂದರೆ ಅಷ್ಟು ನಾವು ಸೂರ್ಯನಿಗೆ ಟಾರ್ಚ್ ಬಿಡೋ ಅಷ್ಟು ನಾವು ಮಾಡೋಕ್ಕಾಗಲ್ಲ. ಅದು ಎಲ್ಲ ಆತ್ಮವಂಚನೆಯ ಮಾತಾಗ್ತದೆ. ನಿರ್ಮೂಲನೆ ಎಲ್ಲ ಈ ಕಾಲದ್ದು ಅದು ಮಾತಾಡೋದು ಬೇಡ. ನಾವೇ ನಮ್ಮಂಥವ್ರ ಬಾಯಲ್ಲಿ ವಾಸ್ತವಾಂಶ ಇದ್ರೂ ಕೂಡ ಕೆಲವು ಸಂಗತಿಗಳು ಬರಬಾರ್ದು ಅಂತ ಹಿರಿಯರು ಹೇಳ್ತಾರೆ. ಅದಕ್ಕೋಸ್ಕರ ಅವ್ರ ಮಾತು. ಸರ್, ಇದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಈಸ್ ಲೈಕ್ ಮದರ್ ಆಫ್ ಫ್ಯಾಮಿಲಿ. ಅಂದರೆ ಹೆನ್ಸ್ ಫೈನಾನ್ಸ್ ಈಸ್ ಫಾದರ್ ರೋಲ್ನ ಪ್ಲೇ ಮಾಡುತ್ತೆ. ಈ 6 ತಿಂಗಳು 7 ತಿಂಗಳು 8 ತಿಂಗಳು ಆದಮೇಲೂ ಈ ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಡಿವಿಷನಲ್ಲಿ ಒಂದು ಸರಿಯಾದ ಮಾಹಿತಿ ಇರಲ್ಲ. ಈಗ ನೀವು ನೋಡ್ತಾ ಇದ್ದಾರೆ, ನಿನ್ನೆ ಸೆಂಟ್ರಲ್ ಇದು ಬಂದಿದೆ ಟೀಮ್. ಯಾವಾಗ ಸೆಪ್ಟೆಂಬರಲ್ಲಿ ಅವರು ಡಿಸ್ಪ್ಲೇಸ್ ಆದವರು ಜನ ಈಗ ಹೋದರೆ ಅಲ್ಲಿ ವಾಪಸ್ ಅವರು ಎಲ್ಲ ಸರಿಯಾಗಿರ್ತಾರೆ. ಸೊ ಈ ನ್ಯಾಚುರಲ್ ಡಿಸಾಸ್ಟರ್ ಡಿವಿಷನ್ ಇದೆಯಲ್ಲ ಸರ್ ನಿಮ್ಮಲ್ಲಿ, ಇದು ರೆವೆನ್ಯೂನಲ್ಲಿ ಒಂದು ಸುಮ್ಮನೆ ಇದು ಏನು ನಾನ್ ಎಕ್ಸಿಕ್ಯೂಟಿವ್ ಪೊಲೀಸ್ ಸ್ಟೇಷನ್ ಥರ ಆಗಿದೆ. ಅದನ್ನು ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಮಾಡಿ ಸ್ಟ್ರೆಂಥನ್ ಮಾಡೋಕ್ಕಾಗಲ್ಲ ಸರ್. ಯಾಕೆಂದರೆ ಜನ ಹಳ್ಳಿನಲ್ಲಿ, ಬಾರ್ಡ್ರಲ್ಲಿ, ನದಿ ತೀರದಲ್ಲಿ, ಕೆರೆ ದಂಡೆಯಲ್ಲಿ ಇರೋ ಜನ ಫಸ್ಟ್ ಅವ್ರಿಗೆ ಗೊತ್ತಾಗೋದೇ ರೆವೆನ್ಯೂ ಡಿಪಾರ್ಟ್ಮೆಂಟ್, ತಹಶೀಲ್ದಾರ್ ಒಂದೇ. ಬಟ್ ನೀವು ಫೈನಾನ್ಸ್ ನೋಡ್ತೀರಿ, ಡಿಸ್ಟಿಕಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ ಅಂತಲೇ ಗೊತ್ತಿರಲ್ಲ, ಜನ ರೆವೆನ್ಯೂನೇ ನೋಡೋದು. ಹೌದು. ನೀವು ನ್ಯಾಚುರಲ್ ಡಿಸಾಸ್ಟರ್ ವಿಂಗ್ನ ನಮ್ಮದು ಇಂಡಿಯಾದಲ್ಲಿ ಎಲ್ಲ ಈವನ್ ಫೈರ್ ಫೈಟ್ರು ನಮ್ಮದು ದೇಶದಲ್ಲೇ ಮಾಡೆಲ್ ಇದೆ. ಈಗಲೂ ನಮ್ಮದು ಡಿಜಿಟಲ್ ಇದರಲ್ಲಿ ಸಿಗುತ್ತೆ ನಿಮಗೆ ಫೈರ್. ಆದರೆ ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ರೆವೆನ್ಯೂದಲ್ಲಿ ಏನಿದೆ, ವೀಕೆಸ್ಟ್ ಡಿವಿಷನ್ ಸರ್ ಅದು. ಅದ್ರ ಬಗ್ಗೆ ನೀವು ಗಮನ ಬಂದಿದೆ ಅಲ್ಲ? ಈಗ ಡಿಸಾಸ್ಟರ್ ಆದಾಗ ತಕ್ಷಣ ರೆಸ್ಪಾಂಡ್ ಮಾಡೋದು ನಮ್ಮ ದೇಶದಲ್ಲಿ ಓವರ್ ಆಲ್ ಇಂಪ್ರೂವ್ ಆಗಿದೆ. 10-20 ವರ್ಷ ಹಿಂದೆ ಏನು ಪರಿಸ್ಥಿತಿ ಇತ್ತು, ಈಗ ಡಿಸಾಸ್ಟರ್ ರೆಸ್ಪಾನ್ಸ್ ನಾವೇನು ಕರಿತೀವಿ ಅದು ಇಂಪ್ರೂವ್ ಆಗಿದೆ ನನ್ನ ಅಭಿಪ್ರಾಯ. ಯಾಕಂದರೆ ಹಿಂದೆ ಎಲ್ಲ ನಾವು ಕಾಲೇಜ್ ಇದ್ದಾಗ ಬೆಳೆಯೋವಾಗ ಒಂದು ಚಂಡಮಾರುತ ಬಂತು ಅಂದರೆ ಲಕ್ಷಗಳಲ್ಲಿ ಲೆಕ್ಕ ಹಾಕಬೇಕಾಗಿತ್ತು ಮೃತರ ಸಂಖ್ಯೆ. ಈಗ 10 ಅಂದರೆ 100 ಮುಟ್ಟಿದ್ದು ಇತ್ತೀಚಿನ ವರ್ಷಗಳಲ್ಲಿ ನಾನು ನೋಡಿಲ್ಲ. ಹಿಂದೆ ಎಲ್ಲ ಒಂದು ಚಂಡಮಾರುತ ಬಂತು ಅಂದರೆ ಬೆಂಗಾಲ, ಒಡಿಸ್ಸಾದಲ್ಲಿ 10,000 ಮೇಲೇ ಲೆಕ್ಕ ಇರ್ತಾ ಇತ್ತು. ಸೊ ಅಲ್ಲಿಂದ ಓವರ್ ಆಲ್ ಅವರು ನಮಗಿಂತ ಚೆನ್ನಾಗಿ ಓವರ್ ಆಲ್ ದೇಶದಲ್ಲಿ ರೆಸ್ಪಾನ್ಸ್ ಮೆಕ್ಯಾನಿಸಮ್ಮು ಇಂಪ್ರೂವ್ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ. ರೆವಿನ್ಯೂ ಇಲಾಖೆಯಿಂದ ಬೇರ್ಪಡಿಸಿದ್ರೆ ಬಹುಶಃ ಇದರಿಂದ ತೊಂದರೆನೇ ಹೆಚ್ಚು. ಯಾಕಂದರೆ ಹಳ್ಳಿಗೂ ಕನೆಕ್ಷನ್ ಇರೋದು, ರೆಸ್ಪಾನ್ಸ್ ಮೆಕ್ಯಾನಿಸಮ್ ಇರೋದು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲೇ. ಆ್ಯಂಡ್ ಅದಕ್ಕೆ ಸಪ್ರೇಟ್ ಡಿಪಾರ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಡಿಸಾಸ್ಟರ್ ಆಗೋದು ಆಗೊಮ್ಮೆ ಈಗೊಮ್ಮೆ. ಸೊ ಆ ಕಾರಣದಿಂದ ಸಪ್ರೇಟ್ ಮಾಡಿ ಅಷ್ಟು ನಮಗೆ ಹಳ್ಳಿಯವರೆಗೂ ಕೂಡ
ಅಧಿಕಾರಿಗಳನ್ನು ನೇಮಕ ಮಾಡಿ ಇದಕ್ಕೋಸ್ಕರ ಇಟ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಅದು ಅಪರೂಪದಲ್ಲಿ ಆಗುವಂಥ ಪ್ರಕರಣ, ಬೇರೆ ಸಂದರ್ಭದಲ್ಲಿ ಅವ್ರಿಗೇನು ಕೆಲಸ ಇರೋದಿಲ್ಲ. ಸೊ ಹಾಗಾಗಿ ಇದು ಇವತ್ತೆಲ್ಲ ಬ್ರಿಟಿಷರ ಕಾಲದಿಂದನೂ ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟೇ ಈ ಕೆಲಸ ಮಾಡ್ಕೊಂಡು ಬಂದಿದೆ. ಆಮೇಲೆ ಡಿಸಾಸ್ಟರ್ ಆದಾಗ ಏನಾಗುತ್ತೆ, ಏನೇ ಒಂದು ಪ್ರಕೃತಿ ವಿಕೋಪ ಆದಾಗ ಕೂಡ ಬೇರೆ ಎಲ್ಲ ಕೆಲಸ ತಾನಾಗಿ ನಿಂತ್ಕೊಳ್ತದೆ, ಇಡೀ ಅಡ್ಮಿನಿಸ್ಟ್ರೇಷನ್ ಅದ್ರ ಕಡೆ ಗಮನ ಕೊಡುತ್ತೆ, ರೈಟ್. ಸೊ ಅಷ್ಟರ ಮಟ್ಟಿಗೆ ಪರವಾಗಿಲ್ಲ ಅಂತ ನನಗೆ ಅನಿಸುತ್ತೆ. ರಿಲೀಫ್ ಪಾರ್ಟು ರೆಸ್ಪಾನ್ಸ್ ಆ್ಯಂಡ್ ಇಮಿಡಿಯೇಟ್ ರೆಸ್ಪಾನ್ಸ್ ಆ್ಯಂಡ್ ರಿಲೀಫಲ್ಲಿ ನಾವು ಇಡೀ ಎಲ್ಲ ಇಲಾಖೆಗಳು ಸೇರ್ಕೋತವೆ ಅಂಡರ್ ದ DC's ಲೀಡರ್ಶಿಪ್ಪು. ಆ ಪೊಲೀಸು, ಫೈರು ಎಲ್ಲರೂ ಸೇರ್ಕೋತಾರೆ, ತಕ್ಷಣ ಏನು ಮಾಡಬೇಕೋ ಮಾಡ್ತಾರೆ. ಸೊ ಇದು ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಎಲ್ಲಿ ನಾವು ಬಹುಶಃ ಇನ್ನೂ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿದ್ರೆ ಡಿಸಾಸ್ಟರ್ ಪ್ರಿವೆನ್ಷನ್ ಕಡೆಗೆ ನಾವು ಹೆಚ್ಚಿಗೆ ಗಮನ ಕೊಡಬೇಕು. ಇನ್ನೂ ನಾನು 2 ವರ್ಷದಿಂದ ಈಗ ಅದೇ ಹೇಳ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ನಮಗೆ ಏನು ಹೇಳ್ತಾರೆ ಅಂದರೆ, ನೋಡಪ್ಪ ನಿಮ್ಮದು ಟಾರ್ಗೆಟ್ ಏನಿರಬೇಕಂದ್ರೆ 0 ಲಾಸ್, 0 ಟಾಲರೆನ್ಸ್. ಇದನ್ನು ನೀವು ಧ್ಯೇಯವಾಗಿ ಇಟ್ಕೊಂಡು ಅಟ್ಲೀಸ್ಟ್ ನಿಮ್ಮ ಉದ್ದೇಶ ಆದರೂ 0 ಲಾಸ್, 0 ಟಾಲರೆನ್ಸ್ ಇರಬೇಕು. ಅದನ್ನು ಇಟ್ಕೊಂಡು ಮಾಡಬೇಕು ಅಂದರೆ ಡಿಸಾಸ್ಟರ್ ರೆಸ್ಪಾನ್ಸಿಂದ ಡಿಸಾಸ್ಟರ್ ಪ್ರಿವೆನ್ಷನ್ ಕಡೆಗೆ ನಮ್ಮದು ಮೈಂಡ್ ಚೇಂಜ್ ಆಗಬೇಕು. ನಿಮ್ಮದು 0 ಇನ್ಶೂರೆನ್ಸ್ ಇದಿದೆ ಸರ್ ಅಪ್ರೋಚ್. ಅಂದರೆ ರೆವೆನ್ಯೂ ಡಿಸಾಸ್ಟರ್ ಈ ಸ್ವಲ್ಪ ನಾನು ಮಾಡ್ತಾ ಇದ್ದೇನೆ. ಇದರಲ್ಲಿ ಭಾಳ ಇಂಪ್ರೂವೈಸೇಷನ್ಗೆ ಇದೆ. ಬಟ್ ನಮ್ಮದು ಅದೇ ಓಲ್ಡ್ ಸ್ಕೂಲ್ ಆಫ್ ಥಾಟ್ ಹಂಗೆ ಕಂಟಿನ್ಯೂ ಆಗಿದೆ. ಪರಿಹಾರ ಇದೆ. ಮತ್ತು ನೀವು ರೆವೆನ್ಯೂ ಇದು ಈ ಇನ್ಶೂರೆನ್ಸ್ ಸೈಡನ್ನು ರೆವೆನ್ಯೂದವ್ರು ತಲೆನೇ ಹಾಕಲ್ಲ, ಅಗ್ರಿಕಲ್ಚರ್ ನೋಡ್ತಾರೆ. ಆ್ಯಕ್ಚುಲಿ ನಿಮ್ಮದು ರೋಲ್ ಇದೆ ಸರ್ ಅದರಲ್ಲಿ. ಯಾಕೆಂದರೆ ನೀವು ಅವ್ರನ್ನ ನೀವು R&R ನಿಮಗೆ ಬರುತ್ತೆ. ಆಮೇಲೆ ರಿಲೀಫು ಇದನ್ನು ನೀವೇ ಕೊಡ್ತೀರಿ, ಅವರಿಗೆ ರಿಲೀಫನ್ನು ನೀವೇ ಕೊಡ್ತೀರಿ, ನೀವೇ ಅದನ್ನು ಅಸೆಸ್ಮೆಂಟ್ ಮಾಡ್ತೀರಿ. ಇನ್ಶೂರೆನ್ಸ್ನ ನಿಮ್ಮ ಕಡೆ ಇಟ್ಕೊಂಡ್ರೆ, ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಇದರಲ್ಲಿ ಜಾಸ್ತಿ ಏನಾದರೂ ಇಂಪ್ರೂವ್ಮೆಂಟ್ಸ್ ತರಬಹುದು ಅಂತ. ಇಲ್ಲ, ಏನಾಗುತ್ತೆ ಅವ್ರದ್ದು ಸರ್ಟನ್ ಟೈಮ್ ಲೈನ್ಸ್ ಇದೆ. ಆ ಕ್ಯಾಲೆಂಡರ್ ಎಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾದವರು ಇಡೀ ದೇಶಕ್ಕೆ ಕೊಟ್ಟಿರ್ತಾರೆ. ಯಾವ ಕ್ರಾಪ್ ಯಾವ ದಿನ ಸೋಯಿಂಗ್ ಆದರೆ ಯಾವ ದಿನ ಅದ್ರ ಬೆಳೆ ಸಮೀಕ್ಷೆ ಆಗಬೇಕು, ಇಳುವರಿ ಸಮೀಕ್ಷೆ ಆಗಬೇಕು, ಯಾವ ದಿನಕ್ಕೆ ಪೇಮೆಂಟ್ ಆಗಬೇಕು ಅಂತ ಇದೆಲ್ಲ ಕ್ಯಾಲೆಂಡರು ಡಿಪೆಂಡಿಂಗ್ ಆನ್ ದ ಸೋಯಿಂಗ್ ಡೇಟ್ ಮೇಲೆ ಅವರೇ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಬ್ಯಾಕ್ ಎಂಡಲ್ಲಿ ನಮ್ಮದು ಸಪೋರ್ಟ್ ಇದೆ. ಯಾಕಂದರೆ ಇಳುವರಿ ಪರೀಕ್ಷೆ ಮಾಡೋವಾಗ ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ನಮ್ಮವರು ಕೂಡ ಕೆಲವು ಸ್ಯಾಂಪಲಲ್ಲಿ ನಮ್ಮವರು ಕೂಡ ಇನ್ವಾಲ್ವ್ ಆಗ್ತಾರೆ. ಈಗ ಅದನ್ನು ಕೂಡ ನಾವು ಕರ್ನಾಟಕದಲ್ಲಿ ಸಾಕಷ್ಟು ಆನ್ಲೈನ್ಗೆ ತೊಗೊಂಡು ಬಂದಿದ್ದೀವಿ ಲಾಸ್ಟ್ 5-6 ಇಯರ್ಸಿಂದ. ಬಟ್ ಆದರೂ ಕಂಪ್ಲೇಂಟ್ ಇದೆ. ನೆನ್ನೆನೂ ಕೂಡ ಗುಲ್ಬರ್ಗಾದಲ್ಲಿ ಇನ್ನೂ ಈ ವರ್ಷ ಪ್ರವಾಹದ್ದು ಇನ್ಶೂರೆನ್ಸ್ ಬಂದಿಲ್ಲ ಅಂತ ಕೆಲವರು ನೆನ್ನೆನೂ ಕಂಪ್ಲೇಂಟ್ ಮಾಡಿದರು. ಸೊ ಫರ್ದರ್ ಇಂಪ್ರೂವ್ಮೆಂಟ್ ಅದನ್ನು ಸಿಸ್ಟಮಲ್ಲಿ ಮಾಡ್ಬೋದು. ಬಟ್ ನಾವೇನು ಕಾಂಪನ್ಸೇಷನ್ ಕೊಡ್ತೇವೆ ಅದನ್ನು ಹೆಚ್ಚು ಕಡಿಮೆ ನಾವು ಹೇಳಿದ ಡೇಟಿಗೆ ನಾವು ಕೊಡ್ತಾ ಇದ್ದೀವಿ. ಒಂದು ಪ್ರವಾಹ ಬಂದು 1 ತಿಂಗಳಾದಮೇಲೆ ಕೊಡ್ಬೋದು, ಅಷ್ಟು ಟೈಮ್ ಬೇಕೇ ಬೇಕು. ಯಾಕಂದರೆ ನಾವು ಫಾರ್ಮರ್ ವೈಸ್ ಸರ್ವೆ ಮಾಡಲೇಬೇಕು. ಫಾರ್ಮರ್ ವೈಸ್ ಸರ್ವೆ ಮಾಡಿ ವೆರಿಫಿಕೇಷನ್ ಮಾಡಿ ಪೇಮೆಂಟ್ ಕೊಡಬೇಕು. ಸೊ ಹೆಚ್ಚು ಕಮ್ಮಿ 1 ತಿಂಗಳು ಆ ರೇಂಜಲ್ಲಿ ಕೊಡ್ತಾ ಇದ್ದೀವಿ. ಆಮೇಲೆ ಡೈರೆಕ್ಟಾಗಿ ಅವ್ರ ಅಕೌಂಟಿಗೆ ಹೋಗೋ ಥರ ಮಾಡ್ತಾ ಇದ್ದೀವಿ. ಹಿಂದೆ ಎಲ್ಲ ಅದರಲ್ಲೂ ಕೂಡ ಭಾಳ ದುರುಪಯೋಗ ಆಗ್ತಾಯಿತ್ತು. ಅವ್ರು ಚೆಕ್ ಬರ್ಕೊಡ್ಬೇಕು ಅಂದರೆ ಇವ್ರು ಹೋಗಿ ಯಾರನ್ನು ನೋಡಬೇಕಾಗಿತ್ತು. ಈಗ ಅದನ್ನೆಲ್ಲ ತೆಗೆದುಹಾಕಿ ಡೈರೆಕ್ಟಾಗಿ DBT ಮುಖಾಂತರ ಅಕೌಂಟಿಗೆ ಹೋಗೋ ಥರ ಮಾಡ್ತಾ ಇದ್ದೀವಿ. ಆ ಎಲ್ಲ ಕೆಲವು ನ್ಯೂನತೆಗಳನ್ನು ಸರಿಪಡಿಸಿದ್ದೀವಿ. ಟೈಮು ಆಫ್ ಪೇಮೆಂಟ್ ಆಫ್ ಕಾಂಪನ್ಸೇಷನ್ ಅದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇದ್ದೀವಿ. ಇನ್ನೂ ಇಂಪ್ರೂವ್ ಮಾಡೋಕ್ಕೆ ಸ್ಕೋಪ್ ಇದೆ. ಅದನ್ನು ಕೆಲವು ಟೆಕ್ನಾಲಜಿಗಳನ್ನು ಟೆಸ್ಟ್ ಮಾಡ್ತಾ ಇದ್ದೀವಿ. ಡ್ರೋನ್ ಮುಖಾಂತರ ಸರ್ವೆ ಮಾಡಿ ಆಟೋ ಜನ್ರೇಟ್ ಮಾಡ್ಬೋದಾ ಯಾರ್ದು ಬೆಳೆ ಹಾನಿ ಆಗಿದೆ ಅಂತ ಒಂದು ಟೆಸ್ಟಿಂಗು ಕೂಡ ಮಾಡ್ತಾ ಇದ್ದೀವಿ. ಕಾನ್ಸೆಪ್ಟ್ ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ. ಆ ಥರ ಸ್ವಲ್ಪ ಸ್ಕೋಪ್ ಇದೆ ಇಂಪ್ರೂವ್ ಮಾಡೋಕ್ಕೆ. ಬಟ್ ಮಾಡ್ತಾ ಇದ್ದೀವಿ. ನೆಗ್ಲೆಕ್ಟೆಡ್ ಅಂತೇನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಏನಂದರೆ ಅದು ಡೇ ಟು ಡೇ ಕೆಲಸ ಅಲ್ಲ, ಅದು ಆವಾಗೊಮ್ಮೆ ಇವಾಗೊಮ್ಮೆ ಬರೋ ಕೆಲಸ. ಸೊ ಹಾಗಾಗಿ ಕಾಣೋದು ಇಲ್ಲ ಒಂದೊಂದು ಬಾರಿ. ಆಮೇಲೆ ನಮ್ಮದು ಕೆಲಸ ಎಲ್ಲ ಏನಿದೆ ಬಿಹೈಂಡ್ ದ ಸ್ಕ್ರೀನ್ ಕೆಲಸ ಜಾಸ್ತಿ ಇರುತ್ತೆ. ಅಂದರೆ ಸಿಸ್ಟಮಲ್ಲಿ ಇಂಪ್ರೂವ್ಮೆಂಟ್ ಕೆಲಸ ಅದು ಕಣ್ಣಿಗೆ ಕಾಣೋದು ಇಲ್ಲ, ಅದು ನಾವು ಎಲ್ಲ ಹೆಚ್ಚಾಗಿ ಮಾತಾಡೋಕ್ಕೂ ಆಗೋದಿಲ್ಲ. ಬಟ್ ನಮ್ಮ ಅಟ್ಲೀಸ್ಟ್ ಬೈ ಇಂಟೆನ್ಷನ್ ನೆಗ್ಲೆಕ್ಟ್ ಇಂಟೆನ್ಷನ್ ಇಲ್ಲ. ಬಟ್ ನೀವು ಹೇಳ್ದಂಗೆ ಸ್ವಲ್ಪ ಪ್ರಯಾರಿಟಿ ಇನ್ನೂ ಹೆಚ್ಚಿಗೆ ಕೊಡ್ಬೋದು, ಅದು ಒಪ್ಕೊಳ್ತೇನೆ. ಮನೆ ಮತ್ತು ಭೂ ದಾಖಲೆ ಬಗ್ಗೆ, ಖಾತ್ರೀಕರಣ ಬಗ್ಗೆ, ಮಾಲೀಕತ್ವ ಬಗ್ಗೆ ಈ ಗ್ರಾಮ ಪಂಚಾಯತಿ ಮೊತ್ತದಲ್ಲಿ ಎ ಖಾತೆ, ಬಿ ಖಾತೆ, ಈ ಖಾತೆ ಇವುಗಳ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಇದ್ದಂಗಿಲ್ಲ ನನ್ನ ಮಟ್ಟಿಗೆ.
ಯಾಕೆಂದ್ರೆ ಸ್ವಲ್ಪ ಈಗ ಹೋಗಿ ಎಲ್ಲೇ ಹೋದ್ರು ಕೂಡ ಅದು ಸರ್ವರ್ ಇಲ್ಲ ಅದಿಲ್ಲ ಅಂತೇಳಿ ಹೇಳಿ ಕಳ್ಸೋದಾಗ್ಲಿ ಅಥವಾ ಕೆಲವ್ರಿಗೆ ಗೊತ್ತೇ ಇರೋದಿಲ್ಲ. ಸರ್ವರ್ದು ದೊಡ್ಡದು ಹೌದು. ಸೊ ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನಾದ್ರು ಒಂಥರ ಆಂದೋಲನ ತರ ಏನಾದ್ರು ಜನವರಿಯಿಂದ ಅವರು ಹೋದ ತಿಂಗಳು ಈ ಬಿ ಖಾತೆ ಮತ್ತು ಎ ಖಾತೆ ಕೊಡೋದನ್ನ ಗ್ರಾಮ ಪಂಚಾಯಿತಿಯಲ್ಲಿ ಆರಂಭ ಮಾಡಿದ್ದಾರೆ. ಈ ಸ್ವತ್ತು ಎಲ್ಲರಿಗೂ ಕೊಡೋದನ್ನು. ಮೊದಲು ಎಲ್ಲರಿಗೂ ಇರಲಿಲ್ಲ, ಈಗ ಈ ಸ್ವತ್ತುವಲ್ಲಿ ಬಿ ಖಾತಾಗೂ ಕೂಡ ಕೊಡುವಂಥದ್ದನ್ನ ಆರಂಭ ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ಅವ್ರದ್ದು ಸ್ವಲ್ಪ ಸಾಫ್ಟ್ವೇರಲ್ಲಿ ಗ್ಲಿಚಸ್ಸು ಇತ್ತು, ಕೆಲವು ಸಾಫ್ಟ್ವೇರಲ್ಲಿ ಕರೆಕ್ಟಾಗಿ ಇನ್ನೂ ಕೆಲಸ ಮಾಡ್ತಾ ಇಲ್ಲ ಅಂತ ಬಹುಶಃ ಅವರು ಅದನ್ನು ರಿಸಾಲ್ವ್ ಮಾಡ್ತಾ ಇದ್ದಾರೆ RDPRನವರು. ಅದು ಸಾಫ್ಟ್ವೇರಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಬಟ್ ಅಟ್ಲೀಸ್ಟ್ ಅವರು ಗೆಜೆಟ್ ಮಾಡಿ ರೂಲ್ಸನ್ನು ಪಬ್ಲಿಷ್ ಮಾಡಿ ಆರಂಭ ಮಾಡಿದ್ದಾರೆ. ಸಾಫ್ಟ್ವೇರಲ್ಲಿ ಸ್ವಲ್ಪ ಇನ್ನೂ ಕೆಲವು ಇಂಪ್ರೂವ್ಮೆಂಟ್ಸ್ ಆಗಬೇಕು ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ, ಮಾಡ್ತಾ ಇದ್ದಾರೆ. ಬಹುಶಃ ಕೆಲವು ದಿನಗಳಲ್ಲಿ, ನಾನು ಅವ್ರಿಗೆ ಕೇಳಿ ಆಲ್ರೆಡಿ 10-15 ದಿನ ಆಯಿತು, ಇನ್ನು ಕೆಲವು ದಿನಗಳಲ್ಲಿ ಅದು ಸಾರ್ಟ್ ಔಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಅದಾದಮೇಲೆ ಜನನೂ ಕೂಡ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಅದು ಮೋಸ್ಟ್ಲಿ ಸ್ವಲ್ಪ ಸ್ಮೂದನ್ ಆಗುತ್ತೆ ಅವರು RDPR. ಗ್ರಾಮಗಳಲ್ಲಿ ಯಾವ ರೀತಿ ಗ್ರಾಮದ್ದೇ ನಾನು ಹೇಳ್ತಾ ಇರೋದು. ಈಗ BBMPದು ಅದೆಲ್ಲ ಒಂದು ಸ್ವಲ್ಪ ಸ್ಟ್ರೀಮ್ಲೈನ್ ಆಯ್ತು ಈ ಖಾತಾ. ಈ ಗ್ರಾಮ ಪಂಚಾಯತಿದು ಲಾಸ್ಟ್ಗೆ ರೋಲ್ ಔಟ್ ಮಾಡಿರೋದು. ಅವ್ರದ್ದು ಸಾಫ್ಟ್ವೇರ್ ಸ್ವಲ್ಪ ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಇಂಪ್ರೂವ್ಮೆಂಟ್ ಇಸ್ ರಿಕ್ವೈರ್ಡ್. ಅದನ್ನು ಅವರು ಒಪ್ಕೊಂಡಿದ್ದಾರೆ, ಹೌದು ಅಂತ ಸಾರ್ಟ್ ಔಟು ಮಾಡ್ತಾ ಇದ್ದಾರೆ. ಬಹುಶಃ ಕೆಲವು ದಿನಗಳಲ್ಲಿ ಗ್ರಾಮ ಪಂಚಾಯತಿದೆ ನಾನು ಹೇಳ್ತಾ ಇರೋದು, ಅದು ಸಾಫ್ಟ್ವೇರ್ ಏನು ಸ್ವಲ್ಪ ಸಮಸ್ಯೆಗಳಿದೆ, ಸ್ಟ್ರೀಮ್ಲೈನ್ ಆಗುತ್ತೆ ಅಂತ ಅವರು ಕೊಟ್ಟಿರೋ ಮಾಹಿತಿ ನನಗೆ. ಯಾಕಂದರೆ ನಾನು ಅವ್ರ ಹತ್ರ ಈ ವಿಷಯ ಫಾಲೋಅಪ್ ಮಾಡ್ತಾ ಇರ್ತೇನೆ. ತಾಂತ್ರಿಕ ಸಮಸ್ಯೆಗಳಿಂದ 44,000 ಹೆಚ್ಚು ರೈತರಿಗೆ ಈಗೇನು ಪ್ರವಾಹದಲ್ಲಿ ಏನೇನು ಜಮೀನು ಆಯ್ತು, ಮನೆ ಕಳ್ಕೊಂಡವ್ರ ಜಮೀನೇನು ಲಾಸ್ ಆದಂಥದ್ದು, ಅವ್ರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಅಲ್ಲ, ತಾಂತ್ರಿಕ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ಅವರು ನಮಗೆ ಕೊಟ್ಟಿರೋದು ಹೆಸರು ಒಂದಿದೆ, ಆಧಾರಲ್ಲಿ ಬೇರೆ ಹೆಸರಿದೆ, ಅದನ್ನ ಯಾರು ಸರಿ ಮಾಡಬೇಕು? ಆಮೇಲೆ ಅವರು ನಮಗೆ ಆಧಾರ್ ಡೇಟಾಬೇಸಲ್ಲಿ ಅವರು ಒಂದು ಆಧಾರ್ ಲಿಂಕ್ಡ್ ಅಕೌಂಟ್ ಇರುತ್ತೆ, ಬ್ಯಾಂಕ್ ಅಕೌಂಟ್. ಇಲ್ಲಿ ಕೊಟ್ಟಿರೋ ಬ್ಯಾಂಕ್ ಅಕೌಂಟು ಆಧಾರ್ ಲಿಂಕ್ಡ್ ಬ್ಯಾಂಕ್ ಅಕೌಂಟ್. ನಾವು ಆಧಾರ್ ಲಿಂಕ್ಡ್ ಬ್ಯಾಂಕ್ ಅಕೌಂಟಿಗೆ ಮಾತ್ರ ಪೇಮೆಂಟ್ ಮಾಡ್ತೇವೆ, ಇಲ್ಲ ಅಂದರೆ ಅದು ಮಿಸ್ಯೂಸ್ ಆಗುತ್ತೆ ಬೇರೆ ಅಕೌಂಟಿಗೆ ಕೊಟ್ಟರೆ. ಇದನ್ನು ಆಮೇಲೆ NPCI ಮ್ಯಾಪಿಂಗ್ ಅಂತ ಇದೆ. ಆಮೇಲೆ ಅವರು ನಮಗೆ ಕೊಟ್ಟಿರೋ ಹೆಸರು ಬೇರೆ ಇದೆ, ಆಧಾರಲ್ಲಿ ಹೆಸರು ಬೇರೆ ಇದೆ. ಅದನ್ನೆಲ್ಲ ಅವ್ರ ಜವಾಬ್ದಾರಿ, ಅವರು ಸರಿ ಮಾಡ್ಕೊಂಡು ನಾವು ಪೇಮೆಂಟ್ ಪುಷ್ ಮಾಡಿಬಿಟ್ಟಿದ್ದೇವೆ. ಇದನ್ನ ಅವರು ಏನು ಆಮೇಲೆ ಯಾರ್ಯಾರ್ದು ಏನೇನು ಇದು ಸಮಸ್ಯೆ ಇದೆ ಅಂತಾನು ಕೂಡ ನಾವು ಪಬ್ಲಿಷ್ ಮಾಡಿದ್ದೇವೆ. ಅದನ್ನು ಅವ್ರದ್ದು ಜವಾಬ್ದಾರಿ ಇರುತ್ತೆ, ಅದನ್ನು ಅವ್ರು ಸರಿ ಮಾಡ್ಕೋಬೇಕು. ಮತ್ತು ಇವೆಲ್ಲ ಅವರ ಸ್ವಂತದ್ದು, ನಮ್ಮದಲ್ಲ. ಸಿಸ್ಟಮಲ್ಲಿ ಆಗಿದ್ರೆ ನಾನು ಸರಿ ಮಾಡ್ಬೋದು. ನಂದು ಆಧಾರಲ್ಲಿ ನೇಮು ಮಿಸ್ ಮ್ಯಾಚ್ ಇದ್ದರೆ ನಾನೇ ಸರಿ ಮಾಡ್ಕೋಬೇಕು. ನೀವು ಬಂದು ನನ್ನ ಆಧಾರ್ ಸರಿ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ನಾನು ರಾಂಗ್ ಅಕೌಂಟ್ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ನಾನೇ ಸರಿ ಮಾಡಬೇಕು. ಅದನ್ನು ಗೌರ್ಮೆಂಟು ಸರಿ ಮಾಡೋಕ್ಕಾಗಲ್ಲ, ಥರ್ಡ್ ಪಾರ್ಟಿನೂ ಮಾಡೋಕ್ಕಾಗೋದಿಲ್ಲ. ಸೊ ಇದೆಲ್ಲ ಅವರು ಸರಿ ಮಾಡಿಕೊಂಡ್ರೆ ಪೇಮೆಂಟು ಆಟೋಮ್ಯಾಟಿಕಲಿ ಹೊಟ್ಟೋಗುತ್ತೆ. ಯಾಕಂದರೆ ನಾವು ಪೇಮೆಂಟ್ ಪುಷ್ ಮಾಡಿಬಿಟ್ಟಿದ್ದೀವಿ, DBT ಮಾಡಿಬಿಟ್ಟಿದ್ದೀವಿ. ಅಲ್ಲಿ ಹೋಗಿ ನಿಂತಿದೆ, ಆ್ಯಂಡ್ ಯಾವ ಕಾರಣಕ್ಕೆ ಅವ್ರದ್ದು ನಿಂತಿದೆ ಅಂತಾನು ನಮ್ಮ ಹತ್ರ ಡೇಟಾ ಎಲ್ಲ ನಾವು ಪಂಚಾಯಿತಿಗಳಲ್ಲಿ ಪಬ್ಲಿಷ್ ಮಾಡಿದ್ದೇವೆ. ಅದನ್ನು ಅವರು ರೈತರು ಸರಿಪಡಿಸ್ಕೋಬೇಕು ಅನ್ನೋದು ನಮ್ಮ ರಿಕ್ವೆಸ್ಟ್. ಯಾಕಂದರೆ ನಾವು ಸರಿ ಮಾಡೋದಿದ್ರೆ ಮಾಡ್ತಿದ್ವಿ. ಇವೆಲ್ಲ ವೈಯಕ್ತಿಕ ಮಾಹಿತಿ ಆಗಿರೋದ್ರಿಂದ ಅವರೇ ಸರಿ ಮಾಡ್ಕೋಬೇಕು. ಮಾಡಿದರೆ ಪೇಮೆಂಟ್ ಅವ್ರ ಅಕೌಂಟಿಗೆ ಹೊಟ್ಟೋಗುತ್ತೆ. ಓಕೆ ಸರ್, ಇವಾಗ ತಾವು ಹೇಳಿದ್ದೀರ ಇದರಲ್ಲೇನೆ 3 ಅಂಶಗಳನ್ನ. ಒಂದು ಮಿಸ್ಸಿಂಗ್ ಫೈಲ್ಸ್ ತಾವು ಹೇಳಿದ್ರೆ. ಹೌದು, ಮಿಸ್ಸಿಂಗ್ ಫೈಲ್ಸು ಇವಾಗ ತಾವು ಹೇಳ್ದಂಗೆ ಇಲ್ಲಿಗಲ್ಲೇ ಜಾಸ್ತಿ ಮಿಸ್ಸಿಂಗ್ ಫೈಲ್ಸಲ್ಲಿ. ಬಲಾಢ್ಯರೇ ಮಿಸ್ಸಿಂಗ್ ಫೈಲ್ಸನ್ನ ಕ್ರಿಯೇಟ್ ಮಾಡೋವಂಥವ್ರು ಮತ್ತು ಅದರ ಬೆನಿಫಿಷರೀಸ್ ಆಗುವಂಥವ್ರು. ಬಟ್ ಆ ಲೀಗಲ್ ಮಾಡ್ಕೊಳ್ಳುವಂಥ ಅಪಾಯಗಳು ಕೂಡ ಇರುವಂಥ ಮಿಸ್ಸಿಂಗ್ ಫೈಲ್ಸ್ ಪ್ರಾಬ್ಲಮ್ನ ಯಾವ ಥರ ನೀವು ಸಾರ್ಟ್ ಔಟ್ ಮಾಡ್ತೀರಾ ಅನ್ನೋದು ಒಂದು ಪ್ರಶ್ನೆ. ಎರಡನೇದು ಭೂ ಸುರಕ್ಷತೆ ತಾವು ಹೇಳಿದ್ವಿ. ಇಲ್ಲಿ ಇವಾಗ ಸೇರಿಸ್ತಾ ಇದ್ದಾರೆ, ಅದರಲ್ಲಿ ಮ್ಯಾನ್ಯುವಲ್ ಇದ್ದೇ ಇರುತ್ತೆ, ಫೀಡ್ ಮಾಡೋದ್ರಲ್ಲಿ ಮ್ಯಾನ್ಯುವಲ್ ಇರುತ್ತೆ, ಇದೆ. ಒನ್ಸ್ ಇವಾಗ ಕೋಲಾರದಲ್ಲಿ ಪೈಲಟ್ ಪ್ರಾಜೆಕ್ಟ್ ತೊಗೊಂಡು ಮುಗಿಸಿದ್ರಿ, ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದೀವಿ. ಇವಾಗ ಎಲ್ಲೆಲ್ಲಿ ಆಗಿದೆ ಆದರೆ 100% ಆಗಿದೆ. ಅಲ್ಲಿ ಒಂದ್ಸರಿ ರೀಕನ್ಸಿಲೇಷನ್ ಮಾಡಿಕೊಂಡು ಮತ್ತೆ ಈ ಥರದ್ದು ಪ್ರಾಬ್ಲಮ್ಮೇ ಬರೋದಂಗೆ ಆ ಥರ ಯಾವುದು ಇಲ್ಲಿಗಲ್ ಆಗಿ ಸೇರ್ತಿದ್ದಾರೆ ಅದನ್ನು ಮಾಡುವಂಥದ್ದು. ಮತ್ತೆ ಈ ಫೆನ್ಸಿಂಗ್ ಅಂತ ಒಂದು ಶುರು ಲ್ಯಾಂಡ್ ಬೀಟ್ ನಾವು ಹೇಳಲೇ ಇಲ್ಲ. ಎಷ್ಟಾಗಿದೆ ಮತ್ತೆ ಆ ಉಳಿಸಿದ್ದಂಥ ಲ್ಯಾಂಡನ್ನು, ಗೌರ್ಮೆಂಟ್ ಲ್ಯಾಂಡನ್ನು ಯಾವ ಥರ ಮತ್ತೆ ಇದು ಆಗ್ದಂಗೆ ಇದು ಮಾಡ್ಕೊಂತೀವಿ. ಸೊ ಮಿಸ್ಸಿಂಗ್ ರೆಕಾರ್ಡ್ಸ್ದು ಏನು ಮಾಡಿದ್ದೀವಿ ಅಂತ, ಈಗ ಮೊದಲೆಲ್ಲ ಅದು ಪೇಪರ್ ಫೈಲಲ್ಲಿ ಮೂವ್ ಆಗ್ತಾ ಇತ್ತು, ಈಗ ಅದನ್ನು ಕೂಡ ಆನ್ಲೈನ್ ಮಾಡಿದ್ದೀವಿ. ಸೊ ಎಷ್ಟು ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿಗೆ ಹೋಗಿದೆ ಅನ್ನೋದು ನಮ್ಮ ಹತ್ರ ಡೇಟಾ ಇರುತ್ತೆ. ಮೊದಲೇನಾಯಿತು, ಒಂದು ಪೋಡಿ ಮಾಡಬೇಕಾದ್ರೆ ಕನಿಷ್ಠ 5 ದಾಖಲೆ ಇತ್ತು, ಅದನ್ನು ಈಗ 3 ಇಳಿಸ್ತೀವಿ.
ಕನಿಷ್ಠ 3 ದಾಖಲೆ ಇದ್ದರೆ ಮಾಡಿರಿ ಆಟೋಮ್ಯಾಟಿಕ್ ಆಗಿ. 1 to 5 1 to 5 1 to 5 ಮಿನಿಮಮ್ 5 ಡಾಕ್ಯುಮೆಂಟ್ಸ್ ಇರಬೇಕಾಗಿತ್ತು. 3 ಗೀಟ್ ಮಾಡಿ ಅದನ್ನು 3 ಇಳಿಸಿದ್ವಿ. ಹಂಗಾಗಿ ಪೋಡಿ ನಮ್ಮದು ಪ್ರೋಗ್ರೆಸ್ ಆಯಿತು. 3 ಇಲ್ಲದೆ ಇರೋದ್ರ ಪೈಕಿ ಅವೆಲ್ಲನೂ ಕೂಡ ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿಗೆ ಹೋಗುತ್ತೆ. ಅಲ್ಲೂ ಕೂಡ ನಾನು ಹೇಳಿದ್ದೇನೆ, ಆಯಿತು ಕನಿಷ್ಠ ಈಗ 2 ದಾಖಲೆ ಯಾವುದಿದೆ ಅದನ್ನು ಸ್ವಲ್ಪ ಪ್ರಯಾರಿಟಿಯಲ್ಲಿ ತಗೊಂಡು ಅದರ ಜೆನ್ಯುವಿನಿಟಿಯನ್ನು ಚೆಕ್ ಮಾಡಿ ಅಂತ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಮಿಟಿ ಏನಿದೆ ಅದನ್ನು ನಾವು ಈಗ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಅದಕ್ಕೆ ಮೆಂಬರ್ ಸೆಕ್ರೆಟರಿ ಬಂದು DDLR ಇರ್ತಾರೆ, AC ತಹಶೀಲ್ದಾರರು ಎಲ್ಲ ಅದರಲ್ಲಿ ಮೆಂಬರ್ಸ್ ಇರ್ತಾರೆ. ಸೊ ಅಲ್ಲಿ ಹೋಗಿ ಸ್ಟಕ್ ಆಗಬಾರ್ದು ಅಂತ ಅವ್ರಿಗೂ ನಾವು ಪ್ರತಿ ತಿಂಗಳಿಗೆ 2 ಬಾರಿ ಅದನ್ನು ರಿವ್ಯೂ ಮಾಡಿ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟು, ನಾನು ಅದರಲ್ಲಿ ತೀರಾ ಪ್ರೆಷರ್ ಹಾಕೋಕ್ಕಾಗಲ್ಲ, ಹಿಂಗೆ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅದು ಜಡ್ಜ್ಮೆಂಟ್ ಕಾಲ್. ಅದು ಅವ್ರ ಕೇಸ್ ಬೈ ಕೇಸ್ ನೋಡಿ ಯಾವುದು ಅವ್ರಿಗೆ ಕನ್ವಿನ್ಸ್ ಆಗುತ್ತೆ ಇದು ಜೆನ್ಯುವಿನ್ ಅಂತ ಅದನ್ನು ಅವರು ಮಾಡಬೇಕು. ಆದರೆ ನಾನು ರಿವ್ಯೂ ಅಂತೂ ಮಾಡ್ತಾ ಇದ್ದೀನಿ. ನಾನು ಹೇಳಿದೆ ನಿಮಗೆ ಕನ್ವಿನ್ಸ್ ಇರೋದನ್ನಾದರೂ ಮಾಡಿ ಅಂತ. ಅದರಲ್ಲೂ ಎಸ್ಪೆಷಲಿ ಯಾರ ಹತ್ರ 2 ಡಾಕ್ಯುಮೆಂಟ್ ಇದೆ ಅವ್ರದ್ದಾದರೂ ಮಾಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಅದನ್ನು ನಾವು ಮಾಡೋದ್ರಲ್ಲಿ ಒಳ್ಳೆಯದು ಇದೆ, ಸ್ವಲ್ಪ ಇದರಿಂದ ತೊಂದರೆ ಆಗೋ ಸಾಧ್ಯತೆಯೂ ಇದೆ. ಆದರೆ ನಾನು ಸ್ವಲ್ಪ ತೊಂದರೆ ಆಗುತ್ತೆ ಅಂತ ನಾನು ಮುಟ್ಟೇಬೇಡಿ ಅಂತ ಹೇಳಿದ್ರೆ ಅದರಿಂದ ಇನ್ನೂ ಜಾಸ್ತಿ ತೊಂದರೆ ಆಗುತ್ತೆ. ಯಾಕಂದರೆ ಇದೆಲ್ಲ ಈ ಹಿಸ್ಟಾರಿಕಲಿ ಅವ್ರ ಹೆಸರಿಗೆ ನಾವು RTC ಕ್ರಿಯೇಟ್ ಮಾಡಿಬಿಟ್ಟಿದ್ದೀವಿ. 50 ವರ್ಷದಿಂದ RTC ಓಡ್ತಾ ಇದೆ. ಈಗ ಅವ್ರು ಬಂದು ಕೇಳ್ತಾರೆ ನಂದು ಅದು ಇದು ಅಂತ. ಅದಕ್ಕೆ ನಾನು ಏನು ಹೇಳಿದ್ದೇನೆ, ಮಿನಿಮಮ್ 2 ಡಾಕ್ಯುಮೆಂಟ್ ಇದ್ದು ನೀವು ಎಲ್ಲ ಬೇರೆ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿ ನಿಮಗೆ ಕನ್ವಿನ್ಸ್ ಇದ್ದರೆ ಅದನ್ನ ಮಿಸ್ಸಿಂಗ್ ಕಮಿಟಿಯಲ್ಲಿಟ್ಟು ಪಾಸ್ ಮಾಡಿ ಅಂತ ನಾನು ಹೇಳಿದ್ದೇನೆ. ಈಗ ಆ ಕೆಲಸನೂ ಕೂಡ ಶುರುವಾಗಿದೆ. ಪ್ರತಿಯೊಂದು ನಾನು ಟ್ರ್ಯಾಕ್ ಮಾಡ್ತೇನೆ. ಮಿಸ್ಸಿಂಗ್ ಕಮಿಟಿ ಎಷ್ಟು ಕಮಿಟಿ ಮೀಟಿಂಗ್ ಆಗಿದೆ, ಎಷ್ಟು ಪಾಸ್ ಆಗಿದೆ, ಎಷ್ಟು ರಿಜೆಕ್ಟ್ ಆಗಿದೆ, ಅದನ್ನು ಕೂಡ ನಾನೀಗ ಆನ್ಲೈನ್ಗೆ ತೊಗೊಂಡು ಬಂದಿದ್ದೀನಿ. ಸೊ ಟ್ರ್ಯಾಕಿಂಗ್ ಮೆಕ್ಯಾನಿಸಮ್ಗೆ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಸಣ್ಣ ಪುಟ್ಟ ತಪ್ಪು ಆಗ್ಬೋದು, ನಾನು ಇಲ್ಲ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಓವರ್ ಆಲ್ ಈ ಒಂದು ಹಿಸ್ಟಾರಿಕಲ್ ಲೆಗೆಸಿ ಇವೆಲ್ಲ ಹಳೆಬರು ಬಿಟ್ಟು ಹೋಗಿರೋ ಬಳುವಳಿ ಇವನ್ನೆಲ್ಲ ತೊಳೆದಾಕಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ಕೆಲವು ಏನಾದರೂ ಒಂದು ಸ್ಟೆಪ್ಸನ್ನು ತಗೊಳ್ಳೇಬೇಕು ಅಂಥೇಳಿ 1-2 ಅರ್ಧ ತಪ್ಪಾದರೂ ಪರವಾಗಿಲ್ಲ ಮಾಡಿಯಪ್ಪ ನೀನು ಅಂತ ನೀವು ಅಂತ ನಾನು ಧೈರ್ಯ ಕೊಟ್ಟು ಮಾಡಿಸ್ತಾ ಇದ್ದೇನೆ. ವಿನ್ ದ ಲಾರ್ಜರ್ ಇಂಟ್ರೆಸ್ಟ್. ಭೂ ಸುರಕ್ಷಾ ಅಲ್ಲಿ ನೀವು ಹೇಳ್ದಂಗೆ ಈಗಲೂ ಕೂಡ ಸೇರಿಸ್ತಾ ಇದ್ದಾರೆ. ಬಟ್ ನಂದು ಏನಂದರೆ ಅಮ್ಮಮ್ಮ ಅಂದರೆ ಇದನ್ನ ಕೋಟ್ ಮಾಡೋದಕ್ಕೆ ಅಲ್ಲ, ಯಾಕಂದರೆ ಅದನ್ನೇ ನಾವು ನೀವೇ ಈಗ ಎಲ್ಲ ನೀವೇ ಐಡಿಯಾ ಕೊಡ್ತಾ ಇದ್ದೀರಿ ಅಂತ ಆಗುತ್ತೆ. ಬಟ್ ಎಲ್ಲಿವರೆಗೂ ಮಾಡ್ಬೋದು? ಇನ್ನು ಏಪ್ರಿಲ್ಗೆ ನಂದು ಮುಗ್ದೇ ಹೋಗುತ್ತೆ ಭೂ ಸುರಕ್ಷಾ. ಆಮೇಲೆ ಹೆಂಗೆ ಸೇರಿಸ್ತಾರೆ? ಸೇರ್ಸಕ್ಕಂತೂ ಆಗೋದಿಲ್ಲ. ಆದರೆ ಹಾಗಂತೇಳಿ ಸೇರಿಸಿರೋದ್ರ ಬಗ್ಗೆ ಏನು ಅಂತ ತಾವು ಕೇಳ್ತಾ ಇದ್ದೀರಾ. ನಾನು ಅದಕ್ಕೆ ಡೀಟೇಲ್ಸ್ ಸರ್ಕ್ಯುಲರ್ ಕೊಟ್ಟಿದ್ದೀನಿ. ಮೇಲ್ನೋಟಕ್ಕೆ ಅನುಮಾನಾಸ್ಪದ ಅಂತ ಕಂಡು ಬಂದರೆ ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ನಾನು ಎಲ್ಲರಿಗೂ ಕೂಡ ಒಂದು ಸರ್ಕ್ಯುಲರ್ ಹಾಕಿದ್ದೇನೆ. ಅದನ್ನು FSLಗೆ ರೆಫರ್ ಮಾಡೋವರೆಗೂ ಕೂಡ ನಿಮಗೆ ನೈಜತೆ ಅನುಮಾನ ಕಂಡು ಬಂದಲ್ಲಿ ಅದನ್ನು ನೈಜತೆಯನ್ನು ಹೇಗೆ, ಈಗ ಸ್ಕ್ಯಾನ್ ಆಗಿಬಿಟ್ಟಿದೆ, ದಾಖಲೆಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ಆದರೆ ನಿಮಗೆ ಅನುಮಾನ ಬರ್ತಾ ಇದೆ, ಇಂಥವುಗಳನ್ನು ಹೇಗೆ ನೀವು ಖಾತ್ರಿಪಡಿಸ್ಕೋಬೇಕು ಅಂತ ನಾನು ಅದಕ್ಕೆ ಒಂದು ಸರ್ಕ್ಯುಲರನ್ನು ಕೊಟ್ಟಿದ್ದೀನಿ. ಹೇಗೆ ನಿರ್ವಹಣೆ ಮಾಡಬೇಕು ಅಂತಲೂ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಅಪ್ ಟು ನೀವು FSLಗೆ ರೆಫರ್ ಮಾಡಿ ಅಂತ ಕೂಡ ಕೊಟ್ಟಿದ್ದೀನಿ ನಾನು. ಅದಕ್ಕೆ ಬೇಕಾದಂಥ ದುಡ್ಡು ನಾವು ಭರಿಸ್ತೀವಿ ಸರ್ಕಾರದಿಂದ. ನಿಮಗೆ ಸ್ಕ್ಯಾನ್ ಆಗಿದ್ದರೂ ಕೂಡ ದಾಖಲೆ ಕಡತದಲ್ಲಿ ಇದ್ದರೂ ಕೂಡ ನಿಮಗೆ ಖಾತರಿ ಆಗೋವರೆಗೂ ಅದಕ್ಕೆ ಮಾನ್ಯತೆ ಕೊಡಬೇಡಿ ಅಂತ ನಾನು ಹೇಳಿದ್ದೇನೆ. ಇದು 2ನೇ ವಿಷಯ ನೀವು ಹೇಳಿದ್ದು. 3ನೇದು ಲ್ಯಾಂಡ್ ಬೀಟ್ ಬಗ್ಗೆ ತಾವು ಕೇಳಿದ್ರಿ. ಲ್ಯಾಂಡ್ ಬೀಟು ಈಗ 13,94,919 ಸರ್ಕಾರಿ ಜಮೀನುಗಳನ್ನು ನಾನು ವಿಲೇಜ್ ಅಕೌಂಟೆಂಟ್ ಕಡೆಯಿಂದ ಸ್ಪಾಟ್ ವೆರಿಫಿಕೇಷನ್ ಮಾಡಿ ಅವ್ರನ್ನ ಒಂದು ಇನ್ಸ್ಪೆಕ್ಷನ್ ಮಾಡಿಸಿದ್ದೇನೆ. ಅದರಲ್ಲಿ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅದನ್ನು ಮಾರ್ಕ್ ಮಾಡಿ ಅಂತಲೂ ಹೇಳಿದ್ದೇನೆ. ನೆಕ್ಸ್ಟ್ ಸ್ಟೆಪ್ ನಾವು ಮಾಡಬೇಕಾಗಿರೋದು ಎಲ್ಲಿ ಒತ್ತುವರಿ ಆಗಿದೆ ಅಲ್ಲಿ ಒಂದು ಆರ್ಡರ್ ಸರ್ವೆ ಮಾಡಬೇಕು. ಫಸ್ಟು ಗೌರ್ಮೆಂಟ್ ಸರ್ವೇರ್ ಕಡೆಯಿಂದ ಸರ್ವೆ ಮಾಡಿಸಿ ಎವಿಕ್ಷನ್ ಆರ್ಡರ್ ಪಾಸ್ ಮಾಡಿ ಅದನ್ನ ಎವಿಕ್ಷನ್ ಮಾಡಬೇಕು. ಆ ಸ್ಟೆಪ್ಪಿಗೆ ಹೋಗಿಲ್ಲ. ಯಾಕೆ ಅಂದರೆ ಇದೇ ಅಧಿಕಾರಿಗಳು ಈ ಪೌತಿ ಕ್ಯಾಂಪೇನಲ್ಲಿ ಇನ್ವಾಲ್ವ್ ಆಗಿದ್ದಾರೆ.
ಒಂದೇ ಟೈಮ್ ನಾನು ಅವ್ರಿಗೆ ಹೇಳಿದ್ದೀನಿ, ಎರಡೆರಡು ಕೆಲಸ ಒಂದೇ ಟೈಮ್ ಕೊಡೋದಿಲ್ಲಪ್ಪ, ಯಾವುದು ಒಂದು ಕೆಲಸ ಕೊಟ್ಟರೆ ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಿ, ಅಟ್ ಎ ಟೈಮ್ 2 ಕ್ಯಾಂಪೇನ್ ಕೊಡೋದಿಲ್ಲ ಅಂತ ಹೇಳಿದ್ದೀನಿ ನಾನು ಅವ್ರಿಗೆ. ಅವ್ರಿಗೆ ಧರಣಿ ಮಾಡಿದಾಗ ಮಾತು ಕೊಟ್ಟಿದ್ದೀನಿ. ಸೊ ಅದರ ಪ್ರಕಾರ ಒಂದು ಕ್ಯಾಂಪೇನ್ ಆದಮೇಲೆ ಇನ್ನೊಂದು ಕ್ಯಾಂಪೇನು ತಗೊಳ್ಳೋದು ನಮ್ಮದು ಇದೆ. ಸೊ ಅದರ ಪ್ರಕಾರ ಐ ಆಮ್ ಜಸ್ಟ್ ವೆಯ್ಟಿಂಗ್ ಒಂದು ಕ್ಯಾಂಪೇನ್ ಮುಗೀಲಿ, ಈ ಕ್ಯಾಂಪೇನ್ ಸ್ಟಾರ್ಟ್ ಮಾಡೋಕ್ಕೆ ಅಂತ. ಬಟ್ ಹಾಫ್ ವರ್ಕ್ ಮಾಡಿ ಇನ್ನು ಹಾಫ್ ವರ್ಕು ಆಗಿಲ್ಲ, ಅದನ್ನು ನಮ್ಮ ಗಮನದಲ್ಲಿದೆ. ಬಟ್ ಎಲ್ಲೆಲ್ಲಿ 14 ಲಕ್ಷ ಸರ್ಕಾರಿ ಆಸ್ತಿಗಳನ್ನ ನಾನೀಗ ಸಿಂಗಲ್ ಸೋರ್ಸ್ಗೆ ತೊಗೊಂಡು ಬಂದಿದ್ದೀನಿ. ನೀವು ಯಾವ ಊರು ಅಂತ ಹೇಳಿದರೆ ಆ ಊರಿನಲ್ಲಿ ಸರ್ಕಾರಿ ಆಸ್ತಿ ಯಾವ್ಯಾವ ಸರ್ವೆ ನಂಬರಲ್ಲಿ ಎಷ್ಟು ಎಕ್ಸ್ಟೆಂಟ್ ಇದೆ ಅಂತ ನನಗೆ ಈಗ ಫಿಂಗರ್ ಟಿಪ್ಸಲ್ಲಿ ಮಾಹಿತಿ ಇದೆ. ಮೊದಲು ಒಂದು ಪ್ರಶ್ನೆ ಕೇಳಿದರೆ ಯಾರಾದರೂ ಅಸೆಂಬ್ಲಿಯಲ್ಲಿ ಒಂದೊಂದು ಪ್ರಶ್ನೆಗೆ ಒಂದೊಂದು ಉತ್ತರ 2-2 ತಿಂಗಳು ಅಂತರ ಕೊಡ್ತಾ ಇದ್ವಿ. ಬಿಕಾಸ್ ದೇರ್ ವಾಸ್ ನೋ ಸಿಂಗಲ್ ಸೋರ್ಸ್. ಸರ್ಕಾರಿ ಜಮೀನು ಎಷ್ಟಿದೆ ಅಂತ ಕೇಳಿದ್ರೆ ಸಿಂಗಲ್ ಸೋರ್ಸ್ ಇರಲಿಲ್ಲ. ಈಗ ನಾನು ಹೇಳ್ಬೋದು 13,94,919 ಸರ್ವೆ ನಂಬರಲ್ಲಿ ಸರ್ಕಾರಿ ಜಮೀನಿದೆ. ಅಷ್ಟನ್ನು ನಾನು ಈಗ ವಿಲೇಜ್ ಅಕೌಂಟೆಂಟ್ ಕಳಿಸಿ ಅದನ್ನು ನಾನು ಆ್ಯಪಲ್ಲಿ ಮಾರ್ಕ್ ಮಾಡಿದ್ದೀನಿ. ಎಲ್ಲಿ ಒತ್ತುವರಿ ಆಗಿದೆ ಅಂತಲೂ ಮಾರ್ಕ್ ಮಾಡಿದ್ದೀನಿ. ನೆಕ್ಸ್ಟು ಅದನ್ನು ಪ್ರೊಸೀಜರ್ ಫಾಲೋ ಮಾಡಿ ಸರ್ವೆ ಫಾಲೋಡ್ ಬೈ ಎವಿಕ್ಷನ್ನು ಮಾಡಿಸ್ಬೇಕು. ಅದು ಮಾಡ್ತೇವೆ, ಇನ್ನೂ ಮಾಡಿಲ್ಲ, ಮಾಡ್ತೇವೆ. ಬೆಂಗಳೂರಲ್ಲಿ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇಷ್ಟು ಸರ್, ಈಗ ನಮ್ಮ ರಾಜ್ಯದಲ್ಲಿ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ತಾರಕಕ್ಕೇರಿದೆ ಸರ್. ತಮಗೆ ಗೊತ್ತು, ಕಾಡಂಚಿನ ಗ್ರಾಮಗಳಲ್ಲಿ ನಾಯಿ ಕೊಡೆ ತರ ರೆಸಾರ್ಟ್ಗಳು ತಲೆ ಎತ್ತಿದೆ. ಕಂದಾಯ ಇಲಾಖೆಯ ಕಾನೂನು ಏನಿದೆ ಅದರಲ್ಲಿರೋ ಒಂದು ಸಡಿಲ ಅಂಶವನ್ನ ಇಟ್ಕೊಂಡು ಇವತ್ತು ಹೋಮ್ ಸ್ಟೇಗಳು ಎಲ್ಲಂದ್ರಲ್ಲಿ ಹಾಗಂತ ಹಾಗೆ ಬರ್ತಾ ಇದೆ. ಇವತ್ತು ಹುಲಿ, ಆನೆ, ಚಿರತೆ ಇವುಗಳ ದಾಳಿ ನಿತ್ಯೋತ್ಸವ ಆಗ್ಬಿಟ್ಟಿದೆ ನಮ್ಮ ರಾಜ್ಯದಲ್ಲಿ. ಸೊ ಇದಕ್ಕೆ ಕಂದಾಯ ಇಲಾಖೆ ಜವಾಬ್ದಾರಿ ಮಹತ್ವದ್ದು. ಹೋಮ್ ಸ್ಟೇ ಮಾಡೋದು ಕಾನೂನಲ್ಲಿ ಅಲೌಡ್ ಇದೆ. ಅವ್ರು ಏನಾದರೂ ಇಲ್ಲೀಗಲ್ ಮಾಡಿದರೆ ನಾವು ಅದನ್ನು ಕರ್ಬ್ ಮಾಡ್ಬೋದು. ಬಟ್ ಲೀಗಲ್ ಇರೋದನ್ನ ನಾವು ಏನು ಮಾಡಲಿಕ್ಕೆ ಕಷ್ಟ. ಹೋಮ್ ಸ್ಟೇ ನಡೆಸಲಿಕ್ಕೆ ನಾವು ಕಾನೂನಲ್ಲೇ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದು ಎಷ್ಟೋ ಜನಕ್ಕೆ ಜೀವನೋಪಾಯಕ್ಕೂ ಆಗ್ತಾ ಇದೆ. ಈಗ ಮಾನವ ಪ್ರಾಣಿ ಸಂಘರ್ಷ ನಡೀತಾ ಇದೆ ನಿಜ, ಅದರಿಂದ ತುಂಬ ಜನಕ್ಕೆ ತೊಂದರೆ ಆಗ್ತಾ ಇದೆ. ಆದರೆ ಅದಕ್ಕೂ ಈ ಸಬ್ಜೆಕ್ಟಿಗೂ ಎಷ್ಟು ಮಟ್ಟಿಗೆ ಕಾರಲೇಷನ್ ಇದೆ, ಒಂದಕ್ಕೊಂದು ತತ್ಸಂಬಂಧ ಇದೆ, ಅದು ಆಗ್ತಾ ಇದೆ. ಅದರಿಂದ ಜನಕ್ಕೆ ತೊಂದರೆನೂ ಆಗ್ತಾ ಇದ್ರೆ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದ್ದಾವೆ. ಬಟ್ ಅದನ್ನು ನಾವು ಸರ್ಕಾರ ಡೆಫಿನೆಟ್ಲಿ ಆದ್ಯತೆಯಾಗಿ ಮಾನವ ಪ್ರಾಣಿ ಸಂಘರ್ಷ ಅದಕ್ಕೆ ಏನು ಮಾಡಲಿಕ್ಕೆ, ಈಗ ನೆನ್ನೆನೂ ಕೂಡ ಒಂದು ಇನ್ಸಿಡೆಂಟ್ ಆಗಿದೆ, ನಮಗೂ ಬೇಜಾರಾಗುವಂಥದ್ದು. ಆದರೆ ಇದು ಪರಿಸರ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಯಾರ್ದು ತಪ್ಪು ಅಂತ ನಾವು ಹುಡ್ಕೊಂಡು ಹೋಗೋದು ಹೇಗೆ? ಈಗ ಅಲ್ಲಿ ಪಕ್ಕದಲ್ಲಿರೋ ರೈತರು ಇದು ನಮ್ಮ ಭೂಮಿ ಅಂತ ಹೇಳ್ತಾರೆ. ಈಗ ಇನ್ನೊಂದು ಕಡೆ ಕಾಡಿಗೆ ಭೂಮಿ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಇನ್ನು ಬೇರೆಯವ್ರು ಹೇಳ್ತಾರೆ ಕಾಡಿನಲ್ಲಿ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಅದಕ್ಕೆ ಅವು ಹೊರಗೆ ಬರ್ತಾ ಇದ್ದಾವೆ ಅಂತ ಹೇಳ್ತಾರೆ. ಈ ರೀತಿ ಈಗ ಅರಣ್ಯ ಇಲಾಖೆಯವರು ಕೂಡ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಸುಮ್ಮನೆ ಅವ್ರನ್ನ ದೂಷಣೆ ಮಾಡೋಕ್ಕಾಗೋದಿಲ್ಲ. ಹಾಗಂತೇಳಿ ಜನಕ್ಕೆ ಕಷ್ಟ ಆಗ್ತಾ ಇಲ್ವೋ? ಆಗ್ತಾ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಈ ಸಂದರ್ಭದಲ್ಲಿ ನಾವು ಸುಮ್ಮನೆ ಇದನ್ನು ಯಾರ ಮೇಲೋ ನಾವು ಬೆರಳು ಮಾಡೋದಕ್ಕಿಂತ ಪರಿಹಾರ ಕಂಡ್ಕೊಳ್ಳೋದ್ರ ಕಡೆಗೆ ಯೋಚನೆ ಮಾಡೋದು ಒಳ್ಳೆಯದು ಅಂತ ಅಷ್ಟೇ ನನ್ನ ಅಭಿಪ್ರಾಯ. ಈಗ ಬಫರ್ ಝೋನಲ್ಲಿ ರೈತರು, ನೀವು ಅವ್ರನ್ನ ಹೋಗಿ ರೈತರನ್ನ ಮಾತಾಡಿಸಿ, ಅವರು ಎಷ್ಟು ಸಿಟ್ಟಿದೆ ಅವರು ಹೇಳ್ತಾರೆ. ನೀವು ಬಫರ್ ಝೋನ್ ಅಂದ್ಬಿಟ್ಟು ನನ್ನ ಬದುಕಿಗೆ ನೀವೆಲ್ಲ ಕಷ್ಟ ಮಾಡ್ತಾ ಇದ್ದೀರಾ ಅಂತ ಅವ್ರು ಹೇಳ್ತಾರೆ. ಅವ್ರದ್ದು ಕೇಳಬೇಕು ನಾವು ಕಷ್ಟ. ಬಫರ್ ಝೋನಲ್ಲಿ ಇದ್ದೀನಿ ಅಂತೇಳಿ ನನ್ನ ಬದುಕಿನ ಹಕ್ಕನ್ನು ನೀವು ಕಸ್ಕೊಳ್ತಾ ಇದ್ದೀರಾ, ನನ್ನ ಆ್ಯಕ್ಟಿವಿಟಿ ನಾನು ಮಾಡೋಕ್ಕಾಗೋದಿಲ್ಲ, ನಾನೇನು ತಪ್ಪು ಮಾಡಿದ್ದೇನೆ ಅಂತ ಅವ್ರು ಕೇಳ್ತಾರೆ. ಸೊ ವಿ ಹ್ಯಾವ್ ಟು, ನಾವು ಬೇರೆಯವರ ದೃಷ್ಟಿಕೋನದಿಂದನೂ ಯೋಚನೆ ಮಾಡಬೇಕಾಗುತ್ತೆ, ಒಂದೇ ದೃಷ್ಟಿಕೋನ ಅಲ್ಲ. ಆದರೆ ಹಾಗಂತೇಳಿ ಕಾನೂನಿನ ವಿಷಯದಲ್ಲಿ ನಾನು ಡೈಲ್ಯೂಟ್ ಮಾಡ್ತಾ ಇಲ್ಲ. ಕಾನೂನು ಏನಿದೆ ಅದನ್ನು ನಾವು ಪರಿಪಾಲನೆ ಮಾಡಬೇಕು. ಕಾನೂನು ಪರಿಪಾಲನೆ ಮಾಡೋದಕ್ಕೆ ಇದ್ಯಾವುದನ್ನು ಕೂಡ ನಾವು ನೆಪ ಮಾಡ್ಕೋಬಾರ್ದು. ಸರ್, ಕಂದಾಯ ಇಲಾಖೆಗೆ ಬಿಎಗಳು ಆಧಾರ ಸ್ತಂಭ ಅಂತ ಹೇಳ್ತಾರೆ. ಬಟ್ ಬಹುತೇಕ ಕಡೆ ಬಿಎಗಳಿಗೆ ಕೇಂದ್ರ ಸ್ಥಾನದಲ್ಲಿ ಕಚೇರಿ ಮತ್ತು ಮೂಲಸೌಕರ್ಯ ವ್ಯವಸ್ಥೆ ಇಲ್ಲ ಸರ್. ಅಲ್ಲಿಂದ ನಾಡ ಕಚೇರಿ ಮತ್ತು ತಾಲೂಕು ಕಚೇರಿ ಕೆಲಸ ಮಾಡೋ ಪರಿಸ್ಥಿತಿ ಇದೆ. ಇದರಿಂದ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಅದನ್ನ ಸರಳ ಸಿಗ್ತಿಲ್ಲ ಸರ್. ಇದಕ್ಕೆ ನಿಮ್ಮ ಪರಿಹಾರ ನೋಡಿ, ಫೀಲ್ಡಲ್ಲಿ ಒಂದು 7,500 ವಿಲೇಜ್ ಅಕೌಂಟೆಂಟ್ಸು ಇದ್ದಾರೆ ಕರ್ನಾಟಕದಲ್ಲಿ. ನಾನು ಇಲಾಖೆ ಜವಾಬ್ದಾರಿ ತಗೊಂಡಾಗ ಬರೀ 2,000 ಜನಕ್ಕೆ ಮಾತ್ರ ಆಫೀಸ್ ಇತ್ತು. ಈಗ ಸುಮಾರು 6,500 ಜನಕ್ಕೆ ಆಫೀಸ್ ಮಾಡಿಕೊಟ್ಟಿದ್ದೇವೆ.
ಗ್ರಾಮ ಪಂಚಾಯಿತಿಯಲ್ಲಿ ಅಥವಾ ಅಲ್ಲಿ ಸ್ಥಳೀಯವಾಗಿ ಬೇರೆ ಯಾವುದು ಸರ್ಕಾರಿ ಕಚೇರಿ ಇತ್ತು ಹುಡುಕಿ ಅಲ್ಲಿ ಸುಮಾರು 6,500 ವಿಲೇಜ್ ಅಕೌಂಟೆಂಟ್ಸ್ಗೆ ಈಗ ಆಫೀಸ್ ಮಾಡಿಕೊಟ್ಟಿದ್ದೇವೆ. ಇನ್ನೊಂದು 1,000 ಅಷ್ಟು ಬ್ಯಾಲೆನ್ಸ್ ಇದೆ ಅಷ್ಟೇ. ನಾನು ಇಲಾಖೆ ತೊಗೊಂಡಾಗ 2,500 ವಿಲೇಜ್ ಅಕೌಂಟೆಂಟಿಗೆ ಮಾತ್ರ ಆಫೀಸ್ ಇತ್ತು. ನಾವು ಗ್ರಾಮ ಪಂಚಾಯಿತಿ ಕೇಂದ್ರ ಆದರೆ ಅಲ್ಲಿ ಜನ ಸಂಪರ್ಕ ಹೆಚ್ಚಿರ್ತದೆ, ಜನ ಬರೋದು ಹೋಗೋದು ಜನಕ್ಕೂ ಅನುಕೂಲ ಆಗುತ್ತೆ ಅಂತೇಳಿ ಬಹುತೇಕ ಗ್ರಾಮ ಪಂಚಾಯಿತಿಗಳಲ್ಲೇ ವಿಲೇಜ್ ಅಕೌಂಟೆಂಟ್ದು ಆಫೀಸ್ ಮಾಡಿದ್ದೇವೆ. ಅದರಿಂದ ಜನಕ್ಕೂ ಅನುಕೂಲ, ನಮ್ಮ VAಗಳಿಗೂ ಆಫೀಸ್ ಸಿಕ್ಕದಂಗೆ ಆಗುತ್ತೆ, ಮತ್ತು ಗ್ರಾಮ ಪಂಚಾಯಿತಿಗಳ ಸಬಲೀಕರಣನೂ ಆಗುತ್ತೆ. ಇದರಿಂದ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಬಂದು ಕೂತ್ಕೊಂಡ್ರೆ ರೆವಿನ್ಯೂ ಕೆಲಸನೂ ಆಗುತ್ತೆ ಅಂತ ಹೇಳಿದರೆ ಆವಾಗ ಗ್ರಾಮ ಪಂಚಾಯಿತಿಗೂ ನಾವು ಶಕ್ತಿ ತುಂಬಿದಂಗೆ ಆಗುತ್ತೆ. ಗ್ರಾಮ ಆಡಳಿತ ಸೌಧದ ಒಂದು ಏನು ರೂಪ ಗ್ರಾಮ ಪಂಚಾಯಿತಿ ಕಚೇರಿಗೆ ಕೊಟ್ಟಂಗೆ ಆಗುತ್ತೆ ಅಂತೇಳಿ ಮಾಡಿ, ಜೊತೆಗೆ ಎಲ್ಲ ವಿಲೇಜ್ ಅಕೌಂಟೆಂಟ್ಗಳಿಗೂ ನಾವು ಲ್ಯಾಪ್ಟಾಪ್ ಕೊಡ್ತಾ ಇದ್ದೀವಿ. ಆಲ್ರೆಡಿ 5,000 ವಿಲೇಜ್ ಅಕೌಂಟೆಂಟ್ಗೆ ಕೊಟ್ಟಿದ್ದೀವಿ. ಇನ್ನೊಂದು 3,000 ವಿಲೇಜ್ ಅಕೌಂಟೆಂಟು RIಗಳಿಗೆ ಕೊಡಬೇಕು. ಬಹುಶಃ ಮಾರ್ಚ್ ಒಳಗಡೆ ಎಲ್ಲ ವಿಲೇಜ್ ಅಕೌಂಟೆಂಟು RIಗೆ ಲ್ಯಾಪ್ಟಾಪ್ ಕೊಟ್ಟು ಅವರು ಕೂತಲ್ಲೇ ಕೆಲಸ ಮಾಡ್ಬೋದು. ಅವರು ನಮ್ಮ ಕಚೇರಿಗೆ ಅಲಿಯೋದು ಬೇಕಾಗಿಲ್ಲ. ಅವ್ರಿಗೆ ಆನ್ಲೈನ್ ಆಫೀಸ್ಗೆ ತೊಗೊಂಡು ಬಂದು ಆನ್ಲೈನಲ್ಲಿ ಕನೆಕ್ಟಿವಿಟಿ ಮಾಡಿ ಅವರು ಅಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಬೋದು. ಟಪಾಲು ತಗೊಂಬರೋದು, ಟಪಾಲು ಕೊಡೋದು, ಇದು ಯಾವುದು ವ್ಯವಸ್ಥೆಗೆ ಬ್ರೇಕ್ ಹಾಕಿ ಅವ್ರಿಗೂ ಕೂಡ ಲ್ಯಾಪ್ಟಾಪ್ ಕೊಡ್ತಾ ಇದ್ದೀವಿ. ಸೊ ಅವ್ರಿಗೆ ಆಫೀಸು ಮಾಡಿಕೊಟ್ಟಿದ್ದೀವಿ, ಲ್ಯಾಪ್ಟಾಪು ಕೊಡ್ತಾ ಇದ್ದೀವಿ, ಕೆಲಸ ಮಾಡಿದ್ದಕ್ಕೆ ಅವ್ರಿಗೆ ಇನ್ಸೆಂಟಿವ್ ಹಣನೂ ಕೊಡ್ತಾ ಇದ್ದೀವಿ. ಟ್ರೈನಿಂಗ್ ಆಗಿದೆಯಾ ಲ್ಯಾಪ್ಟಾಪ್ ಮಾಡ್ತಾ ಇದ್ದೀವಿ. ಡಿಸ್ಟ್ರಿಕ್ಟಲ್ಲೇ ನಮ್ಮದು ಒಬ್ಬರು ಆಫೀಸ್ ಕನ್ಸಲ್ಟೆಂಟ್ ಇರ್ತಾರೆ, ಅವ್ರ ಕಡೆಯಿಂದ ಅವ್ರಿಗೆ ಪ್ರತಿ ಜಿಲ್ಲೆಯಲ್ಲೂ ಇದ್ದಾರೆ, ಅವ್ರ ಕಡೆಯಿಂದ ಅವ್ರಿಗೆ ಟ್ರೈನಿಂಗ್ ಮಾಡಿಸ್ತೀವಿ. KBG ಅವರು ಫ್ಯೂಚರ್ ಫಿನಾನ್ಸ್ ಮಿನಿಸ್ಟರ್ ಅಂತ ಒಂದು, ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಎಷ್ಟೋ ಸರಿ ಸಾರ್ವಜನಿಕ ವೇದಿಕೆಯಲ್ಲೇ ಹೇಳಿದ್ದಾರೆ. ಅಂದ್ರೆ ಅವರು ಹಿಂದಿನ ಇಲಾಖೆಯಲ್ಲಿ ಇರ್ಬೋದು, ಈ ಇಲಾಖೆನಲ್ಲಿ ಇರ್ಬೋದು, ಎಲ್ಲೂ 4 ತುದಿನಲ್ಲಿ ಇರ್ತದೆ ಅಂಕಿಅಂಶಗಳು ಅನ್ನೋದು ಒಂದು. ಎರಡನೇದು GST ಮೀಟಿಂಗ್ಗಳು, ಬಹುತೇಕ GST ಮೀಟಿಂಗ್ಗಳು ನೀವೇ ಅಟೆಂಡ್ ಮಾಡ್ತಾ ಇದ್ದೀರಿ. ಎಲ್ಲ ರೀತಿಯ ನಾಲೆಡ್ಜ್ ಇರೋದ್ರಿಂದ ಸಿದ್ದರಾಮಯ್ಯ ಅವರ ನಂತರ ಫಿನಾನ್ಸ್ ಮಿನಿಸ್ಟರ್ KBG ಅವರು ಆಗ್ತಾರಾ ಅಂತ. ಇಲ್ಲಿವರೆಗೂ ಕೂಡ ನಿಮ್ಗೆ ವೈಯಕ್ತಿಕವಾಗಿ ಗೊತ್ತಿದೆ, ನಾನು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗೋವಾಗ ಮಿನಿಸ್ಟರ್ ಮಾಡಿ ಅಂತಾನು ಕೇಳಲಿಲ್ಲ. ಪಕ್ಷ ಮಿನಿಸ್ಟರ್ ಮಾಡ್ತು, ಅಗ್ರಿಕಲ್ಚರ್ ಪೋರ್ಟ್ಫೋಲಿಯೋ ಕೊಟ್ಟಿದ್ದು ಅವರೇ, ನನಗೆ ಏನು ಕೇಳಲಿಲ್ಲ. ನೆಕ್ಸ್ಟು 18ರಲ್ಲಿ ಮಿನಿಸ್ಟ್ರು ನಾನು ಹೇಳಿದೆ, ಸಮ್ಮಿಶ್ರ ಸರ್ಕಾರ ಬೇರೆ ಯಾರಿಗಾನ ಅವಕಾಶ ಕೊಡಿ, ಯಾಕೆ ಸುಮ್ಮನೆ ಎಲ್ಲ ನಿಮಗೂ ಒತ್ತಡ ಇರುತ್ತೆ ಅಂತ. ಇಲ್ಲ ಅಂತೇಳಿ ಅವರೇ ಚೂಸ್ ಮಾಡಿ ಮಿನಿಸ್ಟ್ರ್ ಮಾಡಿದರು. ಅವರೇ RDPR ಖಾತೆನೂ ಕೊಟ್ಟರು ನನಗೆ. ಅದು ಸಾಲದಕ್ಕೆ ಲಾ ಆ್ಯಂಡ್ ಪಾರ್ಲಿಮೆಂಟ್ರಿ ಅಫೇರ್ಸು ನನಗೆ ಕೊಟ್ಟರು. ಆಗ ಆಮೇಲೆ 23ರಲ್ಲೂ ನಾನು ಅದೇ ಹೇಳಿದೆ, ನಮಗೆಲ್ಲ ಅವಕಾಶಗಳು ಸಾಕಷ್ಟು ಸಿಕ್ಕಿದ್ದಾವೆ ನೋಡಿ ಅಂತ. ಇಲ್ಲ ಅಂತ ಮತ್ತೆ ಮಿನಿಸ್ಟ್ರ್ ಮಾಡಿದ್ರು. ರೆವಿನ್ಯೂ ಕೊಟ್ಟಿದ್ದು ಕೂಡ ಅವರೇ. ಇಲ್ಲಿವರೆಗೂ ಹಿಂಗೆ ನಡೆದು ಬಂದಿದೆ. ಸೊ ಹಾಗಾಗಿ ನನ್ನ ನಂಬಿಕೆ, ಯಾವುದು ಕೊಟ್ಟರು ಕೂಡ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ. ಕೊಟ್ಟಿದ್ದ ಕೆಲಸಕ್ಕೆ ಜವಾಬ್ದಾರಿಗೆ ನ್ಯಾಯ ಸಲ್ಲಿಸುವಂಥ ರೀತಿಯಲ್ಲಿ ಕೆಲಸ ಮಾಡಬೇಕು. ಅಷ್ಟೇ ಬಿಟ್ಟರೆ ಪಕ್ಷ ನಮಗೆ ಕೇಳಿದ್ದಕ್ಕಿಂತ ಹೆಚ್ಚಿಗೆ ಅವಕಾಶ ಕೊಟ್ಟಿದೆ, ನಮ್ಮ ಅರ್ಹತೆಗಿಂತ ಹೆಚ್ಚಿಗೆ ಅವಕಾಶ ನಮಗೆ ಕೊಟ್ಟಿದೆ. ಸೊ ಕೊಟ್ಟಿದ್ದ ಕೆಲಸ ನಮ್ಮ ಕೈಲಾದಷ್ಟು ಮಟ್ಟಿಗೆ ಮಾಡೋದು ಅಷ್ಟೇ ನಾನು ನಮ್ಮ ಧ್ಯೇಯ. ಬಿಟ್ಟರೆ ಇದು ಅದು ನಾವು ಯಾವುದು ಕೂಡ ಇಟ್ಕೊಂಡಿಲ್ಲ. ಏನು ಕೊಟ್ಟರೆ ಆ ಕೆಲಸ ಮಾಡ್ತೀವಿ, ಇಲ್ಲ ಅಂದರೆ ಸಾಕಷ್ಟು ಕೊಟ್ಟಿದ್ದಾರೆ, ಎಲ್ಲ ಇದೆ, ಎಲ್ಲ ಅವಕಾಶಗಳು ಸಿಕ್ಕಿದ್ದಾವೆ, ಸಾಕು ಇರೋದ್ರಲ್ಲಿ ಕೆಲಸ ಮಾಡಿ. ನಾನು ಯಾವಾಗ ಮಾತಾಡ್ತೀನಿ, ಕೂತ್ಕೊಂಡು ಮಾತಾಡಿ. ಗೌರವಾನ್ವಿತ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಬಹಳ ಅತ್ಯಂತ ಕ್ಲಿಷ್ಟವಾದಂಥ ಖಾತೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಾನು 43 ವರ್ಷ ವಕೀಲಿ ಕೆಲಸದಲ್ಲಿ ಭಾಳಷ್ಟು ಈ ಲ್ಯಾಂಡ್ ರೆವಿನ್ಯೂ ಮೊಕದ್ದಮೆನೆ ನೋಡಿ ಈಗೇನೋ ಪರಿಹಾರ ಮಾಡೋದು ಹೇಗೆ ಅಂತ ನಮಗೂ ಗೊತ್ತಾಗಲಿಲ್ಲ. ಇದು ಭಾಳ ಕಷ್ಟದ ಕೆಲಸ. ಸುಮಾರು 15-20 ವರ್ಷದ ಹಿಂದೆನೇ ಒಬ್ಬ ನ್ಯಾಯಮೂರ್ತಿಗಳು ಇದೆಲ್ಲ ಗ್ರ್ಯಾಂಡ್ ರೆಕಾರ್ಡ್ಸ್ನ ಡಿಜಿಟಲೈಸ್ ಮಾಡಬೇಕು ಅಂತ ಆದೇಶವನ್ನು ಮಾಡಿ ಮಾನಿಟರಿಂಗ್ ಸಹ ಮಾಡಿದ್ರು. ಆದರೂ ಮಾಡೋಕ್ಕಾಗಲಿಲ್ಲ.
ಆ ಕೆಲಸವನ್ನ ಈಗ ತೆಗೆದುಕೊಂಡು ಸುಮಾರು 60% ಮಾಡಿದ್ದಾರೆ ಅಂದ್ರೆ ಬಹಳ ದೊಡ್ಡ ಸಾಧನೆ ಅಂತಾನೆ ಹೇಳ್ಬೇಕಾಗುತ್ತೆ. ಗೋಪಿ ಹೇಳಿದ್ರು ಕೆಲವು ಸರಿ ತಪ್ಪಾಗುತ್ತೆ, ಗ್ರ್ಯಾಂಡ್ ರೆಕಾರ್ಡ್ ಜಿನಿಯನ್ ಅಲ್ವೋ ಇಲ್ವೋ, ಇಲ್ಲಿ ತಪ್ಪೋ ಸರಿಯೋ 100ರಲ್ಲಿ 90 ಭಾಗ ಸರಿಯಾದ್ರೆ ಅದು ದೊಡ್ಡ ಸಾಧನೆ. ನಾವು ಎಷ್ಟೇ ಆದರೂ ಸಹ ಒಬ್ಬ ಅಫಿಷಿಯಲ್ ಏನಾದರೂ ನಿಜವಾಗಿ ಏನಾದರೂ ಮಾಡಲೇಬೇಕು ಅಂದ್ರೆ ಮಾಡಬಹುದು. ಆದರೆ ಈ ಒಂದು ಡಿಜಿಟಲೈಸೇಷನ್ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಇವತ್ತಿನ ದಿನ RTC ತಗೋಬೇಕಾದ್ರೆ ಹಿಂದಿನ ಕಾಲದಲ್ಲಿ ಹೋಗಿ ನಿಂತ್ಕೋಬೇಕಾಗಿತ್ತು. ಇವತ್ತು ಆನ್ಲೈನಲ್ಲಿ ಸಿಗುತ್ತೆ. ಇವತ್ತಿನ ದಿನ ಭೂಮಿ ಆ್ಯಪ್ ಮಾಡಿದ್ರೆ ಯಾವ ಊರಲ್ಲಿ ಯಾವ ಜಮೀನು ಇದೆ, ಯಾರ ಹೆಸರಲ್ಲಿದೆ ಮಾಹಿತಿ ಲಭ್ಯ ಆಗುತ್ತೆ. ಹಾಗಾಗಿ ಸಾಕಷ್ಟು ಪ್ರಗತಿ ಆಗಿದೆ. ಆದರೆ ಈ ರೆವಿನ್ಯೂ ಖಾತೆ ಹೇಗೆ ಅಂತ ಹೇಳಿದ್ರೆ ಅನೇಕ ಜನ ಬಂದರೂ ಸಹ ಇದರಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಬಹಳಷ್ಟು ಜನ ಸುಮ್ಮನೆ ಇದ್ದು ಹೋದಂಥ ಸಂದರ್ಭನೂ ಇದೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಖಾತೆ ನಿರ್ವಹಣೆ ಬಹಳ ಕಷ್ಟವಾದ ಕೆಲಸ, ಸಾಕಷ್ಟು ಕೆಲಸಗಳಾಗಿದೆ. ಈ ಪಾವತಿ ಖಾತೆ ಅಂತ ಹೇಳಿದ್ರಲ್ಲ, ಅದು ಬಹಳ ಒಂದು ದೊಡ್ಡ ಸಾಧನೆ ಅಂತಲೇ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಏನೋ ಒಬ್ಬ ರೈತ ತೀರೋಗಿರ್ತಾನೆ, ಅವ್ರಿಗೆ ಗೊತ್ತಾಗಲ್ಲ. ಎಷ್ಟೋ ಜನ ರೆವಿನ್ಯೂ ರೆಕಾರ್ಡೇ ನೋಡ್ಕೊಂಡಿರಲ್ಲ, ಯಾವುದೋ ಸಮಸ್ಯೆ ಆದಾಗ ಕೋರ್ಟ್ಗೆ ಬರ್ತಕ್ಕಂಥ ಒಂದು ಸಂದರ್ಭ ಆಗಿದೆ. ಹೀಗೆ ರೆವಿನ್ಯೂ ಅದಾಲತ್ಗಳನ್ನು ಸಹ ಮಾಡಬಹುದು. ಆಯಾ ಜಾಗದಲ್ಲಿ ಹೋಗಿ ಜನದ ಮನಕ್ಕೆ ಅದರಲ್ಲಿ ಹೋಗಿ ಅಲ್ಲೇ ಹೋಗಿ ಇದನ್ನ ಸಮಸ್ಯೆಗಳನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಮಾಡ್ಬೋದು. ಇದನ್ನೆಲ್ಲ ಅನೇಕ ವಿಷಯ ಇದೆ, ನಾನೀಗ ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ. ಇವತ್ತು ಇದನ್ನ ಫಾರೆಸ್ಟ್ ಲ್ಯಾಂಡ್ಗೂ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ ಸಮಸ್ಯೆಗಳು ಅನೇಕ ಇದೆ. ಉದಾಹರಣೆಗೆ ನಾನು ಇತ್ತೀಚೆಗೆ ಒಂದು ಕೇಸಲ್ಲಿ ರಾಯಚೂರಲ್ಲಿ ಮನೆ ಕಟ್ಬಿಟ್ಟಿದ್ದಾರೆ, ಲೇಔಟ್ ಆಗಿದೆ, ಎಲ್ಲ ಸೈಟ್ಗಳು ಫಾರ್ಮ್ ಆಗಿದೆ, ಮನೆನೂ ಕಟ್ಬಿಟ್ಟಿದ್ದಾರೆ. ಫಾರೆಸ್ಟ್ ಹೈದರಾಬಾದ್ ಆಕ್ಟ್ ಅಲ್ಲಿ ಯಾವುದೋ ಪ್ರಿಲಿಮಿನರಿ ನೋಟಿಫಿಕೇಶನ್ ಅಷ್ಟೇ ಇಶ್ಯೂ ಆಗಿರೋದು. ಯಾವಾಗ ಸಬ್ಮೆರಿನ್